ದಯವಿಟ್ಟು ಅವರು ವೇದಿಕೆಗೆ ಬರಬೇಕಾಗಿ ಮತ್ತು ಆಸೀನರಾಗಬೇಕಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತೇನೆ. ಡಾಕ್ಟರ್ ನಾಮಸಾಲೆ, ರಾಜ್ಯಾಧ್ಯಕ್ಷರ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ, ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರು ಕೂಡ ವೇದಿಕೆಯಲ್ಲಿ ಆಸೀನಬೇಕಾಗಿ ನಾನು ಕೇಳಿಕೊಳ್ತೇನೆ. ಶ್ರೀ ನಿತ್ಯಾನಂದ ಪೈ, ಗೌರವಾಧ್ಯಕ್ಷರು, ಅಖಿಲ ಭಾರತ ಸಾಹಿತ್ಯ ಪರಿಷತ್ ಕಾರ್ಕಳ ಸಮಿತಿ, ಇವರನ್ನು ಕೂಡ ನಾನು ಸ್ವಾಗತಿಸುತ್ತೇನೆ. ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತೇನೆ. ಪ್ರೊಫೆಸರ್ ಮಿತ್ರಪ್ರಭಾ ಹೆಗಡೆ, ಅಧ್ಯಕ್ಷರು, ಅಖಿಲ ಭಾರತ ಸಾಹಿತ್ಯ ಪರಿಷತ್ ಕಾರ್ಕಳ ಸಮಿತಿ, ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮೊದಲ ಅಂಗವಾಗಿ ಪ್ರಾರ್ಥನೆ ಶ್ರೀ ಸುಧಾಕರ್ ಶಾನ್ಭೋಗ್ ಇವರೇ. ದೇವರನ್ನು ಸ್ಮರಿಸುವುದರ ಮೂಲಕ ಕಾರ್ಯಕ್ರಮವನ್ನು ಆರಂಭಗೊಳಿಸಿದಂತಹ ಶ್ರೀ ಸುಧಾಕರ್ ಶಾನ್ಭೋಗ್ ಅವರಿಗೆ ಧನ್ಯವಾದಗಳು. ಶ್ರೀ ಸದಾನಂದ ನಾರಾವಿ ತಾವು ಸ್ವಾಗತ ಭಾಷಣ ಮಾಡಬೇಕಾಗಿ ನಮ್ಮಲ್ಲಿ ಕೇಳಬೇಕು. ಎಲ್ಲರಿಗೂ ವಂದನೆಗಳು. ಕನ್ನಡ ಸಂಘ ಕಾಂತಾವರ, ಲನ್ಮಾಪ್ರಭು ಪೀಠ ಕಾಂತಾವರ ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ತಾಲೂಕು ಘಟಕ ಇವುಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಕಳೆದ 30 ಕಾರ್ಯಕ್ರಮಗಳನ್ನು ಇಲ್ಲಿ ತಿಂಗಳ ಕಾರ್ಯಕ್ರಮ ನಡೆಸಿ ಇವತ್ತು 30ನೇ ಕಾರ್ಯಕ್ರಮ, 29 ಕಾರ್ಯಕ್ರಮ ಆಗಿ ಇವತ್ತು 30ನೇ ಕಾರ್ಯಕ್ರಮ ನಡೀತದೆ. ಉಪನಿಷತ್ತಿನ ವಿಷಯವಾಗಿ ಇದು 6ನೇ ಉಪನ್ಯಾಸ ಇವತ್ತು ಇಲ್ಲಿ ನಡೆಯಲಿಕ್ಕಿದೆ. ಇವತ್ತಿನ ನಮ್ಮ ವೇದಿಕೆಯಲ್ಲಿ ನಮ್ಮ ಕನ್ನಡ ಸಂಘದ ಅಧ್ಯಕ್ಷರು ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಪ್ರಾಂತೀಯ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಮೊಗಸಾಲೆ ಅವರು ವೇದಿಕೆಯಲ್ಲಿದ್ದಾರೆ. ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇವತ್ತು ನಮಗೆ ಪ್ರಶ್ನೋಪನಿಷತ್ ಕುರಿತು ಉಪನ್ಯಾಸ ನೀಡಲಿಕ್ಕೆ ಇರುವಂಥವರು ಡಾಕ್ಟರ್ ವಿಶ್ವನಾಥ ಸುಂಕಸಾಳ್ ಅವರು. ಸಹಾಯಕ ಪ್ರಾಧ್ಯಾಪಕರಾಗಿ ಶೃಂಗೇರಿಯ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಅವರು ಇವತ್ತು ನಮಗೆ ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಅವರಿಗೂ ಕೂಡ ಇವತ್ತು ನಮ್ಮ 3 ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಕಳ ತಾಲೂಕು ಘಟಕದ ಗೌರವಾಧ್ಯಕ್ಷರಾಗಿರುವಂತಹ ನಿತ್ಯಾನಂದ ಪೈ ಅವರಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಕಳ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಮಿತ್ರಪ್ರಭಾ ಹೆಗಡೆ ಅವರಿದ್ದಾರೆ. ಅವರಿಗೂ ಕೂಡ ನಮ್ಮ 3 ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕಾಗಿ ಅದನ್ನು ಆಲಿಸಿ ಅದರ ಸಾರವನ್ನು ತಿಳಿಯಬೇಕಾಗಿ ತಾವೆಲ್ಲರೂ ಕೂಡ ಇಲ್ಲಿ ಬಂದು ಸೇರಿದ್ದೀರಿ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಪತ್ರಿಕಾ ಮಾಧ್ಯಮ ಮಿತ್ರರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು. ಎಲ್ಲರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿದ ಶ್ರೀಯುತ ಸದಾನಂದ ನಾರಾವಿ ಅವರಿಗೆ ವಂದನೆಗಳು. ಅತಿಥಿಗಳ ಪರಿಚಯವನ್ನು ಶ್ರೀಮತಿ ಮಾಲತಿ ವಸಂತರಾಜ್ ಅವರು ನಡೆಸಿಕೊಡ್ಬೇಕಾಗಿ ನಾನು ಅವರಲ್ಲಿ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಭಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸಾಹಿತ್ಯಾಸಕ್ತ ಬಂಧುಗಳೇ, ಉಪನಿಷತ್ ವರ್ಷ ತಿಂಗಳ ಉಪನ್ಯಾಸ ಮಾಲೆಯ ಉಪನ್ಯಾಸಕರಾದ ಗೌರವಾನ್ವಿತ ಡಾಕ್ಟರ್
ವಿಶ್ವನಾಥ್ ಸುಂಕನಾಳ್ ಅವರನ್ನು ಪರಿಚಯಿಸಲು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಇವರಿವತ್ತು ಪ್ರಶ್ನೋಪನಿಷತ್ತಿನ ಬಗ್ಗೆ ನಮಗೆ ಉಪನ್ಯಾಸ ನೀಡುತ್ತಿದ್ದಾರೆ. ಈಗ ಇವರ ಪರಿಚಯ: ಡಾಕ್ಟರ್ ವಿಶ್ವನಾಥ್ ಸುಂಕನಾಳ, ಸಹಾಯಕ ಆಚಾರ್ಯರು, ವೇದಾಂತ ವಿಭಾಗ, ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ, ರಾಜೀವ ಗಾಂಧಿ ಕ್ಯಾಂಪಸ್, ಶೃಂಗೇರಿ. ಹುಟ್ಟೂರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಸುಂಕನಾಳ. ಅಧ್ಯಯನ ಸಂಸ್ಕೃತದಲ್ಲಿ PhD. ವೃತ್ತಿ ಕಳೆದ 8 ವರ್ಷಗಳಿಂದ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ವೇದಾಂತ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇವೆ. ಕಳೆದ 12 ವರ್ಷಗಳಿಂದ ನಾಡಿನ ಪ್ರಮುಖ ದಿನಪತ್ರಿಕೆಗಳಲ್ಲಿ ದೈನಂದಿನ ಮತ್ತು ಸಾಪ್ತಾಹಿಕ ಅಂಕಣಗಳ ಬರವಣಿಗೆ, ಕನ್ನಡಪ್ರಭದಲ್ಲಿ ಪದರ, ವಿಶ್ವವಾಣಿಯಲ್ಲಿ ವಿಶ್ವತೋಮುಖ, ಹೊಸ ದಿಗಂತದಲ್ಲಿ ಪದ ಸಂಚಲನ ಇವುಗಳು ಕೆಲವು ಅಂಕಣಗಳು. ಸಂಸ್ಕೃತದಲ್ಲಿ 2 ಪುಸ್ತಕಗಳು ಸೇರಿದಂತೆ ಕನ್ನಡದಲ್ಲಿ ಪದರ ಮತ್ತು ಪದ ಸಂಚಲನಗಳೆಂಬ ಅಂಕಣಗಳ ಸಂಗ್ರಹ, ನದಿ ಸ್ತೋತ್ರ, ಭಾರತೀಯ ತತ್ವಶಾಸ್ತ್ರ ಇತಿಹಾಸ ಸಂಪುಟ 2 ಎಂಬ ಅನೂದಿತ ಗ್ರಂಥಗಳು ಪ್ರಕಟಗೊಂಡಿವೆ. ಪ್ರಕೃತ ಗ್ರಂಥವು ಲೇಖಕರ 7ನೆಯ ಪುಸ್ತಕವಾಗಿದೆ. ಇವರಿಗೆ ಸಂದ ಪುರಸ್ಕಾರಗಳು: ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವತಿಯಿಂದ 2020ನೇ ಸಾಲಿನ ಸಂಸ್ಕೃತ ಗ್ರಂಥ ಪುರಸ್ಕಾರ ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕೊಡಮಾಡುವ 2021ನೇ ಸಾಲಿನ ವಾಗ್ದೇವಿ ಪುರಸ್ಕಾರವು ಇವರಿಗೆ ಸಂದಿದೆ. ಧನ್ಯವಾದ. ಅತಿಥಿಗಳ ಬಗ್ಗೆ ಸಮಗ್ರವಾಗಿ ಪರಿಚಯಿಸಿದ ಶ್ರೀಮತಿ ಮಾಲತಿ ವಸಂತರಾಜ್ ಅವರಿಗೆ ವಂದನೆಗಳು. ಇಂದಿನ ಮುಖ್ಯ ಅತಿಥಿಗಳು ಹಾಗೂ ಪ್ರಶ್ನಾಪನಿಷತ್ ಎಂಬ ವಿಷಯದ ಬಗ್ಗೆ ಮಾತನಾಡಲಿರುವ ಡಾಕ್ಟರ್ ವಿಶ್ವನಾಥ್ ಸುಂಕಸಾಳ ಇವರಿಗೆ ಡಾಕ್ಟರ್ ನ ಮೊಗಸಾಲೆ ಅವರು ಪುಸ್ತಕವನ್ನು ನೀಡುವುದರ ಮೂಲಕ ಗೌರವಿಸಬೇಕಾಗಿ ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ಡಾಕ್ಟರ್ ನ ಮೊಗಸಾಲೆ ಅವರಿಗೆ ವಂದನೆಗಳು. ಈಗ ಎಲ್ಲರೂ ಕಾತರದಿಂದ ಉಪನ್ಯಾಸದ ಸವಿಯಲು ನಾವು ಕಾದು ಕೂತ್ಕೊಂಡಿದ್ದೇವೆ. ಡಾಕ್ಟರ್ ವಿಶ್ವನಾಥ ಸುಂಕನಾಳ ಇವರನ್ನು ನಾನು ಮತ್ತೊಮ್ಮೆ ಸ್ವಾಗತಿಸಿ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡುವಂತೆ ನಾನು ನಿಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತೇನೆ. ಯಾ ದುಗ್ಧಾಪಿನ ದುಗ್ಧೇವ ಕವಿದೋತ್ರಿವಿರನ್ವಹಂ ಹೃದಿನ ಸನ್ನಿಧತ್ತಾಂ ಸಾ ಸ್ಫೂರ್ತಿಧೇನು ಸರಸ್ವತಿ ಶ್ರುತಿಸ್ಮೃತಿ ಪ್ರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶ್ರೀ ಗುರುಭ್ಯೋ ನಮಃ. ಕನ್ನಡ ಸಂಘ ಕಾಂತಾವರ, ಅಲ್ಲಮ ಪ್ರಭುಪೀಠ ಕಾಂತಾವರ ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಕಳ ಸಮಿತಿಯ ಎಲ್ಲ ಈ ಕಾರ್ಯಕ್ರಮದ ಸಂಘಟಕರಿಗೆ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಹಿರಿಯ ಸಾಹಿತಿಗಳಾದಂತಹ ಮುತ್ಸದ್ದಿಗಳು ಆಗಿರುವಂತಹ ಡಾಕ್ಟರ್ ನಾ ಮೊಗಸಾಲೆ ಅವರಿಗೆ, ನನ್ನೆದುರು ಕುಳಿತಿರುವಂತಹ ಎಲ್ಲ ಪ್ರಾಜ್ಞ ಶ್ರೋತೃ ವರ್ಗಕ್ಕೆ ನನ್ನ ಪ್ರಣಾಮಗಳನ್ನು ಮೊದಲಿಗೆ ತಿಳಿಸ್ತಾ ಇದ್ದೇನೆ. ಮೊಟ್ಟ ಮೊದಲಿಗೆ ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ಎಲ್ಲ ಆಯೋಜಕರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಅದೆಷ್ಟೋ ಸಾಹಿತ್ಯಿಕವಾದಂತಹ ಕಾರ್ಯಕ್ರಮಗಳು ನಡೀತಾ ಇರ್ತವೆ, ಕವನಗೋಷ್ಠಿ ಇತ್ಯಾದಿ ಅನೇಕ ಗೋಷ್ಠಿಗಳು ನಡೀತಾ ಇರ್ತವೆ. ಆದರೆ ಭಾರತೀಯ ಜ್ಞಾನ ಪರಂಪರೆಯ ಆತ್ಮಭೂತವಾದಂತಹ ದರ್ಶನಗಳ ತಿರುಳನ್ನ ತಿಳಿದುಕೊಳ್ಳುವ ಸಲುವಾಗಿ ಅತ್ಯಂತ ಬೆರಳಿಕೆ ಕಾರ್ಯಕ್ರಮಗಳು ನಮ್ಮಲ್ಲಿ ನಡೀತವೆ. ವಸ್ತುತಃ ಭಾರತೀಯತೆ ಇರುವುದೇ ಈ ದರ್ಶನಗಳಲ್ಲಿ. ಭಾರತೀಯ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಬೇಕು, ನಮ್ಮ ಜೀವನದ ಮಾರ್ಗವನ್ನು ಗುರುತು ಮಾಡಿಕೊಳ್ಬೇಕು, ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತಾದ್ರೆ ಅದಕ್ಕಿರುವಂತಹ ಏಕೈಕ ಸಾಧನ ಅಂದ್ರೆ ಅದು ದರ್ಶನಗಳು.
ಇವತ್ತಿನ ಕಾಲದಲ್ಲಿ ಈ ದರ್ಶನಗಳ ಬಗ್ಗೆ, ಭಾರತೀಯ ದರ್ಶನಗಳ ಬಗ್ಗೆ, ಭಾರತೀಯ ದೃಷ್ಟಿಯ ಬಗ್ಗೆ, ಭಾರತೀಯ ಜೀವನ ಪದ್ಧತಿಯ ಬಗ್ಗೆ ಕೂಲಂಕಷವಾದಂತಹ, ತಳಸ್ಪರ್ಶಿಯಾದಂತಹ ಜ್ಞಾನವನ್ನು ಹೊಂದಿರುವಂಥವರು ಹಾಗೂ ಅದನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂಥವರ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ಹಾಗಿದ್ದು ಇವತ್ತಿನ ಸಮಾಜದಲ್ಲಿ ಮತ್ತೊಮ್ಮೆ ಈ ದರ್ಶನಗಳ ಬಗ್ಗೆ ಹೊರಡುವ ಮನಸ್ಸನ್ನು ಈ ಸಮಾಜ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಯಾವತ್ತೋ ಒಂದಿನ ಅದು ಪರಿಪೂರ್ಣವಾಗಿ ಮತ್ತೆ ಹಳೆಯ ಯಾವ ವೈಭವವಿದೆಯೋ, ಜ್ಞಾನ ಪರಂಪರೆ ಇದೆಯೋ ಅದರ ಉತ್ಥಾನ ಮತ್ತೆ ಭಾರತದಲ್ಲಿ ಆಗಬಹುದು ಎನ್ನುವ ವಿಶ್ವಾಸದೊಂದಿಗೆ ಇವತ್ತು ನನಗೆ ಕೊಟ್ಟಿರುವಂತಹ ಈ ಪ್ರಶ್ನೋಪನಿಷತ್ ಎನ್ನುವ ವಿಷಯದ ಮೇಲೆ ಯಥಾಮತಿಯಾಗಿ ನಾನು ಇಲ್ಲಿ ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಅತ್ಯಂತ ಗಂಭೀರವಾದಂತಹ ವಿಚಾರಗಳು ಉಪನಿಷತ್ತುಗಳಲ್ಲಿ ಅಡಕವಾಗಿವೆ. ಹಾಗಾಗಿಯೇ ಎಷ್ಟೋ ಸಲ ನಮಗೆ ದೀರ್ಘವಾಗಿ ಇದನ್ನು ಕೇಳೋದಕ್ಕೆ ಕಷ್ಟವಾಗಬಹುದು. ಯಾಕಂದ್ರೆ ಮನಸ್ಸಿನ ಏಕಾಗ್ರತೆ ಇದಕ್ಕೆ ಬಹಳ ಮುಖ್ಯ. ಸಾಮಾನ್ಯ ಕಥೆ ಕಾದಂಬರಿಯನ್ನು ತಿಳ್ಕೊಂಡಷ್ಟು, ಓದಿದಷ್ಟು, ಅನುಭವಿಸಿದಷ್ಟು ಇದನ್ನು ಹಾಗೆ ಓದಿ ಬಿಡೋದಕ್ಕೆ ಸಾಧ್ಯವಾಗೋದಿಲ್ಲ. ಎಷ್ಟು ಬಾರಿ ಓದಿದರೂ ಮತ್ತೊಂದು ಯಾವುದೋ ಒಂದು ಹೊಸ ದೃಷ್ಟಿಕೋನ ನಮಗೆ ದೊರೆಯುತ್ತೆ, ಹೊಸ ಜೀವನ ಮಾರ್ಗದರ್ಶಿಯಾದಂತಹ ಮೌಲ್ಯಗಳು ದೊರೆಯುತ್ತೆ. ಎಷ್ಟು ಲಕ್ಷ ವರ್ಷಗಳಾಯಿತು ಇಂಥ ಉಪನಿಷತ್ತುಗಳು ನಮ್ಮ ನಡುವೆ ಇತ್ತು. ನಮ್ಮ ಜೀವನದ ಹಾಸುಹೊಕ್ಕಾಗಿ ಇಂತಹ ದರ್ಶನಗಳು, ಅವುಗಳಿಂದ ಉಂಟಾದಂತಹ ಶಾಸ್ತ್ರಗಳು, ಇತಿಹಾಸ ಪುರಾಣಗಳು, ಸ್ಮೃತಿಗಳು, ರಾಮಾಯಣ ಮಹಾಭಾರತಗಳಂಥವು ಇವೆಲ್ಲವುಗಳು ಕೂಡ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮ ಜೀವನದ ಪಥವನ್ನು ನಿರ್ದೇಶಿಸ್ತಾನೇ ಇದ್ದಾವೆ. ಆದರೆ ನಾವು ಮೂಲಕ್ಕೆ ಹೋಗಿ ನೋಡಿಲ್ಲ. ಇದರ ತಿರುಳು ಏನು, ಇದರ ಸಾರ ಏನು, ಮೂಲವನ್ನ ಅಧ್ಯಯನ ಮಾಡದ ಹೊರತು ಇದರ ಗಂಧ ನಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಎಷ್ಟೋ ಸಲ ನಾವೇನ್ ಮಾಡ್ತೇವೆ, ಇತ್ತೀಚೆಗೆ ಈ ಭಾರತೀಯ ವಿಜ್ಞಾನ ಶಾಖೆಗಳನ್ನ ಮೂಲದಲ್ಲಿ, ಸಂಸ್ಕೃತದ ಮೂಲದಲ್ಲಿ ಅಥವಾ ನಮ್ಮ ಭಾಷೆಗಳಲ್ಲಿ ಓದುವ ಪ್ರಯತ್ನವನ್ನು ನಾವು ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಸಲ ಅಪವ್ಯಾಖ್ಯಾನಗಳನ್ನೇ ನಾವು ನಂಬ್ಕೊಂಡು ಕೂರ್ತೇವೆ. ಪ್ರಶ್ನೋಪನಿಷತ್ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ. ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ ಕೇಳ್ತೇವೆ, ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಶ್ನೆಗೆ ಅವಕಾಶವಿಲ್ಲ ಅಂತ ನಮ್ಮಲ್ಲಿ ಹೆಚ್ಚಿನ ಇವತ್ತಿನ ಆಧುನಿಕರು ಆಕ್ಷೇಪಿಸೋದನ್ನು ನಾವು ಕೇಳ್ತಾ ಇದ್ದೇವೆ. ಯಾಕೆ ನಾವು ತ್ರಿಪುಂಡ್ರವನ್ನು ಇಡಬೇಕು, ಯಾಕೆ ಬಳೆಯನ್ನ ತೊಡಬೇಕು, ಯಾಕೆ ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂತ ಕೇಳಿದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ನಾನು ಹೇಳಿದಷ್ಟು ಮಾಡಬೇಕು, ನೀನು ಪ್ರಶ್ನೆ ಕೇಳಬಾರ್ದು ಅಂತ ಹೇಳ್ತಾರೆ ಅನ್ನುವ ಆರೋಪವನ್ನು ನಮ್ಮ ಸಂಸ್ಕೃತಿಯ ಮೇಲೆ ಮಾಡಲಾಗುತ್ತೆ. ವಸ್ತುತಃ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಶ್ನೆ ಮತ್ತು ಉತ್ತರಗಳೇ ಭಾರತೀಯ ಸಂಸ್ಕೃತಿಯ ಜೀವಾಳವಾಗಿದೆ. ಪ್ರಶ್ನೆಯನ್ನ ಕೇಳುವ ಸ್ವಾತಂತ್ರ್ಯವನ್ನ ನಮ್ಮಲ್ಲಿ ಶಿಷ್ಯನಿಗೆ ನೀಡಲಾಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷ್ಯಂತೆ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಗುರು ಆತ್ಮಜ್ಞಾನಿಯಾಗಿರ್ತಾನೆ, ಶಿಷ್ಯ ಆ ಆತ್ಮಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಜಿಜ್ಞಾಸುವಾಗಿರುತ್ತಾನೆ. ಅಂದ್ರೆ ಅವನಲ್ಲಿ ಪಾತ್ರತ್ವ ಇರುತ್ತೆ. ಅಂತಹ ಪಾತ್ರತ್ವ ಇರುವಂತಹ ಶಿಷ್ಯ ಗುರುವಿನ ಬಳಿ ಸಾರಿ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಸ್ವಯಂ ಭಗವದ್ಗೀತೆ, ಉಪನಿಷತ್ತುಗಳು ತಿಳಿಸಿಕೊಡ್ತವೆ. ಇದನ್ನ ಗುರೂಪಸದನ ಅಂತ ಹೇಳ್ತಾರೆ. ಗುರುವಿನ ಮೂಲಕ ಜ್ಞಾನವನ್ನ ಪಡ್ಕೋಬೇಕು. ಹಾಗಾಗಿ ಇವತ್ತು ಈ ಗುರು ಶಿಷ್ಯ ಪರಂಪರೆಯಲ್ಲಿ ಈ ಜ್ಞಾನ ಹರಿದು ಬಂದಿದೆ. ನಮ್ಗೆ ಇವತ್ತು ಗುರು ಶಿಷ್ಯ ಪರಂಪರೆ ನಶಿಸ್ತಾ ಇದೆ ಅನ್ನೋ ಕಾರಣಕ್ಕೇನೆ ಎಷ್ಟೋ ಪಾರಂಪರಿಕ ಜ್ಞಾನಗಳು ನಶಿಸ್ತಾ ಇವೆ. ಅದು ನಮ್ಮ ಮನೆಯಲ್ಲಿ ಬೀಜ ರಕ್ಷಣೆಯಿಂದ ಹಿಡಿದು ದಿನನಿತ್ಯದ ಕೃಷಿ ಪದ್ಧತಿಯಿಂದ ಹಿಡಿದು ಎಲ್ಲ ಕಡೆಯೂ ಕೂಡ ಹೀಗೆ ತಂದೆಯೋ ಗುರುವೋ ತನ್ನ ಮಗನಿಗೋ ಶಿಷ್ಯನಿಗೋ ಹೇಳಿಕೊಡುವಂತಹ ಪರಂಪರೆ ಇತ್ತು. ಹಾಗಾಗಿ ಕುಲಕಸುಬಿನ ರೂಪದಲ್ಲಿಯೋ ಅಥವಾ ಪರಂಪರೆಯ ರೂಪದಲ್ಲಿಯೋ ಸಂಪ್ರದಾಯದ ರೂಪದಲ್ಲಿಯೋ ಈ ಜ್ಞಾನ ಪ್ರವಾಹ ಬರ್ತಾ ಇತ್ತು. ಆದ್ರೆ ಇದರ ವಿಚ್ಛೇದ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಗುರು ಶಿಷ್ಯ ಪರಂಪರೆ ಕ್ಷೀಣವಾಗ್ತಾ ಇದೆ. ಗುರು ಶಿಷ್ಯ ಪರಂಪರೆಯಲ್ಲಿ ಶಿಷ್ಯನಿಗೆ ಅದೆಷ್ಟು ಸ್ವಾತಂತ್ರ್ಯ ಇತ್ತು ಅಂತಂದ್ರೆ ಆತ ಆ ಯೋಗ್ಯತೆಯನ್ನ ಗಳಿಸಿಕೊಂಡು ಬರಬೇಕು ಮಾತ್ರ. ಆ ಒಂದು ನಿಯಮವನ್ನು ಹೊರತುಪಡಿಸಿ ಯೋಗ್ಯತೆ ಇರುವಂತಹ ಶಿಷ್ಯ ಕೇಳಿದ ಪ್ರಶ್ನೆಗೆ ಉತ್ತರಿಸುವುದು ಗುರುವಿನ ಒಂದು ನೈತಿಕವಾದಂತಹ ಜವಾಬ್ದಾರಿಯಾಗಿತ್ತು. ಆಗ ಯಾವತ್ತೂ ಶಿಷ್ಯನನ್ನು ನಿರಾಕರಿಸಬಾರದು ಎನ್ನುವ ನಿಯಮವೇ ನಮ್ಮಲ್ಲಿದೆ. ಅಷ್ಟೇ ಅಲ್ಲ, ಗುರು ತನಗೆ ಯೋಗ್ಯನಾದಂತಹ ಶಿಷ್ಯ ಯಾವಾಗ ಸಿಗ್ತಾನೆ, ಈ ವಿದ್ಯೆ ತನ್ನಲ್ಲಿ ಇರುವಂತಹ ಈ ವಿದ್ಯೆ, ಈ ದರ್ಶನ, ಈ ಕಾಣಿಕೆಯನ್ನ ನಾನು ಮುಂದಿನ ತಲೆಮಾರಿಗೆ ಯಾವಾಗಪ್ಪ ಇದನ್ನ ತಲೆಮಾರಿಗೆ ಹಸ್ತಾಂತರಿಸ್ತೇನೆ ಅಂತ ಒಬ್ಬ ಯೋಗ್ಯನಾದಂತಹ ಗುರು ಯಾವತ್ತೂ ಹಂಬಲಿಸ್ತಾ ಇರ್ತಾನೆ.
ತೈತ್ತರೀಯೋಪನಿಷತ್ನಲ್ಲಿ ಮೊದಲಿಗೆ ಬರುತ್ತೆ, ಆಮಾಯಂತ ಬ್ರಹ್ಮಚಾರಿಣ ಸ್ವಾಹ, ವಿಮಾಯಂತ ಬ್ರಹ್ಮಚಾರಿಣ ಸ್ವ. ಎಲ್ಲ ಬ್ರಹ್ಮಚಾರಿಗಳು ಶಮದಮೋಪೇತರಾದಂತಹ, ಇಂದ್ರಿಯ ನಿಗ್ರಹ ಉಳ್ಳಂತಹ, ಬುದ್ಧಿವಂತರಾದಂತಹ, ಪ್ರಾಮಾಣಿಕರಾದಂತಹ, ಶ್ರದ್ಧಾವಂತರಾದಂತಹ ಶಿಷ್ಯವರ್ಗ ನನ್ನನ್ನು ಹುಡುಕೊಂಡು ಬರಲಿ ಅಂತ ಆತ ಹವನವನ್ನ ಮಾಡ್ತಾನೆ ಗುರು. ಯದ್ಯಪಿ ಆತ ಬ್ರಹ್ಮಜ್ಞಾನಿ, ಆತನಿಗೆ ತಾನು ಪಡ್ಕೊಳ್ಬೇಕಾದ್ದೇನೂ ಇಲ್ಲ. ಹಾಗಿದ್ದು ಕೂಡ ಈ ಸಮಾಜದಲ್ಲಿ ಮುಂದಿನ ತಲೆಮಾರಿಗೆ ಈ ಒಂದು ಬ್ರಹ್ಮವಿದ್ಯೆ, ಈ ಒಂದು ವಿದ್ಯೆ, ಆರ್ಷ ವಿದ್ಯೆ ಪರಂಪರೆ ಮುಂದುವರಿಯಬೇಕು ಅನ್ನುವಂತಹ ಆತನ ಕಳಕಳಿ. ಇದೇ ರೀತಿ ಒಂದು ಆಖ್ಯಾಯಿಕೆಗಳು ಎಲ್ಲ ಉಪನಿಷತ್ತುಗಳು ಬರುತ್ತೆ. ಅದು ಕಠೋಪನಿಷತ್ತಿರಬಹುದು. ಕಠೋಪನಿಷತ್ತಿನಲ್ಲಿ ನಚಿಕೇತ ಎನ್ನುವಂತಹ ಜಿಜ್ಞಾಸು ಯಮನನ್ನೇ ಸಾಕ್ಷಾತ್ತಾಗಿ ಕೇಳ್ತಾನೆ ಆತ್ಮನ ಬಗ್ಗೆ. ಅದೇ ರೀತಿಯಲ್ಲಿ ಎಲ್ಲ ಉಪನಿಷತ್ತುಗಳಲ್ಲಿ ಸಂವಾದ ರೂಪದಲ್ಲಿ ಉಪನಿಷತ್ತು ಆ ಬ್ರಹ್ಮಜ್ಞಾನವನ್ನ, ಆತ್ಮದ ಸ್ವರೂಪವನ್ನು ಕಟ್ಟಿಕೊಡುತ್ತೆ. ಈ ರೀತಿ ಕಥೆಗಳ ಮೂಲಕ ತತ್ವಜ್ಞಾನವನ್ನ ತಿಳಿಸಿಕೊಡುವಂತಹ ಅದ್ಭುತವಾದಂತಹ ಒಂದು ನೈಪುಣ್ಯ ಮತ್ತು ಕಲೆ ಉಪನಿಷತ್ತುಗಳಲ್ಲಿದೆ. ಹಾಗಾಗಿ ಉಪನಿಷತ್ತುಗಳಲ್ಲಿ ಬೇಕಾದಷ್ಟು ಹೆಚ್ಚೆಗೂ ಕಥೆಗಳು ಕಾಣುತ್ತವೆ. ಆದರೆ ಇದನ್ನು ಮೇಲ್ನೋಟಕ್ಕೆ ಕಥೆಯಂತೆ ಕಂಡರೂ, ಸಂವಾದದಂತೆ ಕಂಡರೂ ಅದರ ಆಳ ಅತ್ಯಂತ ಗಂಭೀರವಾದಂಥದ್ದು. ಹಾಗೆ ಅದರ ವಿಸ್ತಾರವೂ ಕೂಡ ಅತ್ಯಂತ ದೊಡ್ಡದು. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅದೆಷ್ಟೋ ವರ್ಷಗಳು ನಾವು ಸಲ್ಲಿಸಿದ್ರೂ ಕೂಡ ಎಷ್ಟೋ ಸಲ ನಮಗೆ ಅದು ಅರ್ಥವಾಗದೇ ಹೋಗುತ್ತೆ. ಯಾವುದೋ ಇಡೀ ಒಂದು ಆನೆಯನ್ನ, ಅದರ ಪುಚ್ಛವನ್ನು, ಅದರ ಬಾಲವನ್ನು ಹಿಡ್ಕೊಂಡಿದ್ದ ಆನೆ ಅಂತ ನಾವು ಹೇಗೆ ಹೇಳ್ತಿರ್ತೇವೋ ಹಾಗೆ ಇಡೀ ಉಪನಿಷತ್ತುಗಳ ವ್ಯಾಖ್ಯಾನವನ್ನು ನಾವು ಮಾಡ್ತಾ ಇರ್ತೇವೆ ಎಷ್ಟೋ ಸಲ. ಒಂದು ವಾಕ್ಯದಲ್ಲಿ ಅದೆಷ್ಟು ಅರ್ಥಗಳನ್ನು ಸ್ಫುರಿಸುತ್ತೆ ಉಪನಿಷತ್ತು. ಕಾವ್ಯಾತ್ಮಕವಾಗಿ ಆ ತತ್ವಜ್ಞಾನವನ್ನ ನಮಗೆ ಉಪದೇಶ ಮಾಡ್ತಾ ಇರುತ್ತೆ. ಇಲ್ಲೆಲ್ಲವೂ ಕಡೆ ನಿಮಗೆ ಸಾಹಿತ್ಯಿಕವಾದ ಎಲ್ಲ ಗುಣಗಳು ಇದರಲ್ಲಿವೆ. ರೂಪಕಾದಿ ಅಲಂಕಾರಗಳನ್ನ ಉಪಯೋಗಿಸಿಕೊಂಡು ಕಾವ್ಯದ ರೂಪದಲ್ಲಿ, ಶ್ಲೋಕದ ರೂಪದಲ್ಲಿ, ಮಂತ್ರದ ರೂಪದಲ್ಲಿ, ಸಂವಾದದ ರೂಪದಲ್ಲಿ, ಆಖ್ಯಾನದ ರೂಪದಲ್ಲಿ ಈ ಆತ್ಮಜ್ಞಾನದ ಬಗ್ಗೆ, ಈ ಸಂಸಾರದ ಬಗ್ಗೆ, ಈ ಜೀವನ ಸ್ವರೂಪದ ಬಗ್ಗೆ, ನಾನಂದ್ರೆ ಯಾರು ಇತ್ಯಾದಿಗಳ ಬಗ್ಗೆ, ನನ್ನ ಲಕ್ಷ್ಯ ಏನು ಇತ್ಯಾದಿಗಳ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಉಪನಿಷತ್ತು ತಿಳಿಸಿಕೊಡುತ್ತೆ. ಇಂದಿಗೂ ಅದೆಷ್ಟೋ ಲಕ್ಷ ವರ್ಷಗಳ ನಂತರವೂ ಭಾಷ್ಯ, ವ್ಯಾಖ್ಯಾನ, ಟೀಕೆ, ಉಪವ್ಯಾಖ್ಯಾನ, ಅನುವಾದ ಈ ರೀತಿಯ ಪ್ರವಾಹದಲ್ಲಿ ಇಂದಿಗೂ ನಮ್ಮವರೆಗೆ ತಲುಪ್ತಾ ಇದೆಯಲ್ಲ ಈ ಉಪನಿಷತ್ತಿನ ಜ್ಞಾನ. ಅದೆಷ್ಟು ಧನ್ಯರು ನಾವು. ಈ ಜ್ಞಾನಕ್ಕೆ ಯಾವತ್ತೂ ನಾಶ ಎನ್ನುವುದೇ ಇಲ್ಲ. ಹಾಗಾಗಿ ಇದನ್ನ ಸನಾತನ ಅಂತ ಕರೆದಲಾಗಿದೆ. ಪ್ರಶ್ನೋಪನಿಷತ್ತಿನಲ್ಲಿ 6 ಪ್ರಶ್ನೆಗಳು ಬರುತ್ತವೆ. ಈ 6 ಪ್ರಶ್ನೆಗಳನ್ನ 6 ಶಿಷ್ಯರು ಬಂದು ಪಿಪ್ಪಲಾದ ಎನ್ನುವಂತಹ ಅವತ್ತಿನ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧರಾದಂತಹ ಆತ್ಮಜ್ಞಾನಿಗಳಾದಂತಹ ಮಹರ್ಷಿಗಳ ಬಳಿಯಲ್ಲಿ ಬಂದು 6 ಶಿಷ್ಯರು 6 ವಿಧವಾದಂತಹ ಪ್ರಶ್ನೆಯನ್ನು ಕೇಳ್ತಾರೆ. ಈ ಪ್ರಶ್ನೆ ಕೇಳುವಂತಹ ಸಂಸ್ಕೃತಿ ನಮ್ಮ ರಕ್ತದಲ್ಲಿಯೇ ಇದೆ. ಹೇಗೆ ನಾನು ಈಗಷ್ಟೇ ಭಗವದ್ಗೀತೆಯ ಉಲ್ಲೇಖವನ್ನ ಮಾಡಿದೆನೋ, ಒಬ್ಬ ಗುರುವಿನ ಬಳಿ ಶಿಷ್ಯ, ಜಿಜ್ಞಾಸುವಾದಂತಹ ಶಿಷ್ಯ ಗುರುವನ್ನ ಹುಡುಕಿಕೊಂಡು ಹೋಗೋದು, ಹಾಗೆಯೇ ಗುರು ಒಬ್ಬ ಯೋಗ್ಯ ಶಿಷ್ಯನನ್ನ ಕಾದ್ಕೊಂಡು ಕೂತ್ಕೊಳ್ಳೋದು ಮತ್ತು ಅವನಿಗೆ ಆ ಯೋಗ್ಯವಾದಂತಹ ಅವನ ಸ್ತರಕ್ಕೆ ಅನುಗುಣವಾಗಿ ಅಧಿಕಾರಿ ಅಂತ ನಾವು ಕರೀತೇವೆ ಸಂಸ್ಕೃತದಲ್ಲಿ. ಅಧಿಕಾರಿ ಅಂತಂದ್ರೆ ಯೋಗ್ಯ, ಅಧಿಕಾರ ಅಂದ್ರೆ ಯೋಗ್ಯತೆ ಅಂತ ಅರ್ಥ. ಆ ವಿದ್ಯೆಯನ್ನ ಪಡ್ಕೊಳ್ಳಿಕ್ಕೆ ಪಾತ್ರತ್ವ ಇರುವಂತಹ ಅಧಿಕಾರಿಗಳಿಗೆ ವಿದ್ಯೆಯನ್ನ ಬೋಧಿಸುವಂತಹ ನೈತಿಕ ಜವಾಬ್ದಾರಿ ಗುರುವಿನದ್ದಾಗಿರುತ್ತೆ. ಹಾಗಾಗಿ ಶಿಷ್ಯ ಎಲ್ಲವನ್ನೂ ಸಮರ್ಪಣೆ ಮಾಡಿ ಗುರುವಿನಲ್ಲಿ ತೆರಳುತ್ತಾನೆ. ಅದನ್ನ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಉಪನಿಷತ್ತು ಹೇಳುತ್ತೆ. ಸಮಿತ್ಪಾಣಿಯಾಗಿ ಆತ ಹೋಗ್ಬೇಕು. ಸಮಿತ್ಪಾಣಿ ಅಂತಂದ್ರೆ ಏನು? ಮೊದಲಿಗೆ ಯಜ್ಞಯಾಗಾದಿಗಳನ್ನ ಮಾಡ್ತಾ ಇದ್ರು. ಯಜ್ಞಯಾಗಾದಿ ಕರ್ಮಾನುಷ್ಠಾನಕ್ಕೆ ಸಮಿತ್ ಅನ್ನುವಂಥದ್ದು ಬೇಕು. ಸಮಿತ್ತು ಅನ್ನುವ ಯಾವ ದ್ರವ್ಯ ಇದೆ ಅದೊಂದು ಸಾಂಕೇತಿಕ. ಆ ಸಮಿತ್ತು ಅನ್ನೋದು ಕರ್ಮದ ಒಂದು ಪ್ರತಿನಿಧಿಯಾಗಿದೆ. ತಾನು ಎಲ್ಲ ಕರ್ಮಗಳನ್ನು ನಿನ್ನ ಆಧಾರವಿಂದಗಳಿಗೆ ಅರ್ಪಿಸಿ ಇನ್ನು ಮುಂದೆ ಯಾವ ವಿಧವಾದಂತಹ ಲೌಕಿಕ ಬಯಕೆಗಳನ್ನು ಹೊಂದದೇನೆ ಪಾರಮಾರ್ಥಿಕವಾದ ಜ್ಞಾನವನ್ನ ಮತ್ತು ನನ್ನ ಆತ್ಮಸ್ವರೂಪವನ್ನ ನಾನು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಎನ್ನುವುದನ್ನ ಪ್ರಾತಿನಿಧಿಕವಾಗಿ ಆ ಸಮಿತ್ ಪಾಣಿತ್ವ ಅಥವಾ ಸಮಿತ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗುವಂತಹ ಕ್ರಮ ಇಲ್ಲಿ ತೋರಿಸುತ್ತೆ. ಹೀಗೆ ಆ ಶಿಷ್ಯ ಏನ್ ಮಾಡ್ತಾನೆ, ಸಮಿತ್ ಪಾಣಿಯಾಗಿ ಗುರುವನ್ನ ಎಷ್ಟೋ ವರ್ಷಗಳ ಕಾಲ ಅನುಸರಿಸ್ತಾನೆ. ಆತನಲ್ಲಿ ಸಹಜವಾಗಿ ಪ್ರಶ್ನೆಗಳಿರುತ್ತೆ. ಆದರೆ ಪ್ರಶ್ನೆಗಳು ಹುಟ್ಟಿದ ಮಾತ್ರಕ್ಕೆ ಅವುಗಳನ್ನ ಕೇಳಿಬಿಟ್ರೆ ಅದಕ್ಕೆಲ್ಲದಕ್ಕೂ ಉತ್ತರ ಸಿಗುತ್ತೆ ಅನ್ನುವಂತಹ ಯಾವ ನಿಶ್ಚಯವೂ ಇಲ್ಲ. ಯಾಕೆಂದ್ರೆ ಗುರುವಾದಂಥವನು ಶಿಷ್ಯನ ಯೋಗ್ಯತೆಯನ್ನ ಪರೀಕ್ಷಿಸಬೇಕು ಅನ್ನುವಂತಹ ಒಂದು ಮೌಲ್ಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದೆ. ನೀವು ಕೇಳೋದವರಿಗೆಲ್ಲ ಈ ವಿದ್ಯೆಯನ್ನು ಕೊಡಬೇಡಿ. ಭಗವದ್ಗೀತೆ ಮನೆಯಲ್ಲಿ ಹಾಗೆ ಹೇಳ್ತಾನೆ ಶ್ರೀಕೃಷ್ಣ, ನೋಡಪ್ಪ, ನಿನಗೆ ಈ ಸಂಗ್ರಾಮದ ಸಮಯದಲ್ಲಿಯೂ ಕೂಡ ನಿನಗೆ ಇಷ್ಟು ದೊಡ್ಡ ಆತ್ಮವಿದ್ಯೆಯನ್ನು ನಾನು ಕೊಡ್ತೇನೆ, ಆದ್ರೆ ಅದನ್ನ ನೀನು ಅಶ್ರದ್ಧಾಳುಗಳಿಗೆ ಕೊಡಬೇಡ ಅಂತ ಶ್ರೀಕೃಷ್ಣ ಕೊನೆಯಲ್ಲಿ ಒಂದು ಕಂಡೀಷನ್ ಇರ್ತಾನೆ. ಯಾಕೆಂದ್ರೆ ಯಾರಿಗೆ ಶ್ರದ್ಧೆ ಅನ್ನೋದಿಲ್ವೋ, ನಂಬಿಕೆ ಅನ್ನೋದಿಲ್ವೋ, ವಿಶ್ವಾಸ ಅನ್ನೋದಿಲ್ವೋ, ಗುರು ಮಾತಿನಲ್ಲಿ ವಿಶ್ವಾಸ ಅನ್ನೋದಿಲ್ವೋ,
ಆತ ಆ ಗುರು ಹೇಳಿದಂತಹ ಅನುಭವಪೂರ್ಣವಾದಂತಹ ವಾಕ್ಯವನ್ನ ತನಗೆ ಬೇಕಾದ ರೀತಿಯಲ್ಲಿ ಅರ್ಥೈಸಿಕೊಂಡು ಅದನ್ನ ಸಮಾಜಕ್ಕೆ ಹೇಳ್ತಾ ಇರ್ತಾನೆ. ಅದನ್ನ ಅಪವ್ಯಾಖ್ಯಾನ ಅಂತ ಕರೀತೇವೆ. ಹಾಗಾಗಿ ಇಂತಹ ಅಪವ್ಯಾಖ್ಯಾನಗಳಿಂದ ಇಡೀ ಸಮಾಜದ ದಿಕ್ಕು ಬದಲಾಗಬಹುದು. ವಿದ್ಯೆ ಇರುವ ಜಾಗದಲ್ಲಿ ಅವಿದ್ಯೆ ಆವರಿಸಿಬಿಡಬಹುದು. ಆ ಕಾರಣಕ್ಕಾಗಿ ಈ ಪ್ರಜ್ಞೆಯನ್ನ ಇಟ್ಟುಕೊಂಡೇ ಗುರು ಶಿಷ್ಯ ಪರಂಪರೆ ಹೊರಟಿದೆ. ನೋಡಪ್ಪ, ನಾನು ನಿನಗೆ ಈ ವಿದ್ಯೆಯನ್ನ ಕೊಡ್ತಾ ಇದ್ದೇನೆ ಅಂತಂದ್ರೆ ನಿನಗೂ ಅಷ್ಟೇ ಜವಾಬ್ದಾರಿ ಇದೆ. ನಿನಗೂ ಕೂಡ ಯೋಗ್ಯ ಪಾತ್ರತ್ವ ಇರುವಂತಹ ಶಿಷ್ಯನಿಗೆ ಮಾತ್ರ ನೀನು ಇದನ್ನು ಕೊಡಬೇಕು. ಹಾಗಾಗಿ ಗಣಪತಿ ಹತ್ತರ ಶ್ರೇಷ್ಠದಲ್ಲಿ ಕೂಡ ಬರುತ್ತೆ, ಅಶಿಷ್ಯಾಯ ನದೇಯಂ, ನಿನ್ನ ಶಿಷ್ಯನಲ್ಲ ಅಂತಾದ್ರೂ ನೀನು ಈ ವಿದ್ಯೆಯನ್ನು ಕೊಡಬೇಡ ಅಂತ. ಈ ಎಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲ ಕಡೆಗೂ ಇದನ್ನು ನಾವು ಕಾಣಬಹುದು. ಶಿಷ್ಯತ್ವ ಅಂದ್ರೆ ಏನು ನೋಡಿ, ಶ್ರೀಕೃಷ್ಣ ಅರ್ಜುನನಿಗೆ ಯಾವತ್ತಿನಿಂದ ಪರಿಚಯ? ಬಾಲ್ಯದಿಂದಲೂ ಪರಿಚಯ. ಆತ ಸಂಬಂಧಿಕ ಕೂಡ ಹೌದು, ಪರಿಚಿತ ಕೂಡ ಹೌದು. ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ, ಈ ಎಲ್ಲ ಹೆಸರುಗಳಿಂದ ಆತನನ್ನು ಕರೆಯುವಷ್ಟು ಸಲುಗೆಯಿಂದ ಕೊಟ್ಟಿದ್ದ ಕೃಷ್ಣ, ಸ್ವತಃ ಭಗವಂತ ಪರಮಾತ್ಮ. ಹಾಗಿದ್ದು ಕೂಡ ಬಾಲ್ಯದಿಂದ ಆರಂಭಿಸಿ ಆ ಸಂಗ್ರಾಮದ ದಿನದವರೆಗೂ ಆತನ ಜೊತೆಗಿದ್ದು ಮಾರ್ಗದರ್ಶನವನ್ನ ಮಾಡ್ತಾ ಇದ್ರು ಕೂಡ ಈ ಆತ್ಮವಿದ್ಯೆ, ಭಗವದ್ಗೀತೆ ಎನ್ನುವಂತ ಆತ್ಮವಿದ್ಯೆಯನ್ನ ಯಾಕೆ ಆತ ಕೊಟ್ಟಿರ್ಲಿಲ್ಲ? ಯಾಕೆಂದ್ರೆ ಅದನ್ನ ಪಡೆದುಕೊಳ್ಳುವ ಪಾತ್ರತ್ವ ಅರ್ಜುನಿಗೆ ಬರಲಿಲ್ಲ. ಅದು ಯಾವಾಗ ಬರುತ್ತೆ? ನಮ್ಮೊಳಗೆ ಆ ಆತ್ಮಜ್ಞಾನವನ್ನ ಪಡ್ಕೊಳ್ಬೇಕು, ತಿಳ್ಕೊಳ್ಬೇಕು ಅನ್ನುವಂಥ ಜಿಜ್ಞಾಸೆ ತೀವ್ರವಾಗಬೇಕು. ಆ ತೀವ್ರತೆಗೆ ಒಂದು ಉದಾಹರಣೆಯನ್ನು ಉಪನಿಷತ್ ಕೊಡುತ್ತೆ. ಅದೇನು ಅಂದ್ರೆ, ತಲೆಯ ಮೇಲೆ ಬೆಂಕಿ ಹೊತ್ತು ಉರಿತಾ ಇದ್ದಾಗ ಹೇಗೆ ಒಬ್ಬ ವ್ಯಕ್ತಿ ಕೇವಲ ಅವನಿಗೆ ನೀರು, ಜಲಾಶಯ ಮಾತ್ರ ಕಾಣ್ತಾ ಇರುತ್ತೋ, ಅಥವಾ ಆ ಜಲಾಶಯವನ್ನು ಮಾತ್ರ ಹುಡ್ಕೊಂಡು ಹೋಗ್ತಾನೋ, ಇನ್ನು 5 ನಿಮಿಷ ಬಿಟ್ಟು ಹೋಗೋಣ, ಇನ್ನೊಂದು ಸ್ವಲ್ಪ ನಿದ್ರೆ ಮಾಡಿ ಹೋಗೋಣ ಅಂತ ಹೇಗೆ ಅನಿಸೋದಿಲ್ವೋ, ಇಡೀ ಮನೆಗೆ ಬೆಂಕಿ ಬಿದ್ದಾಗ ಆತ ಹೇಗೆ ನೀರನ್ನು ಮಾತ್ರ ಹುಡುಕ್ತಾ ಇರ್ತಾನೋ, ಅಷ್ಟು ತೀವ್ರವಾದ ಉದ್ವಿಗ್ನತೆ ಆತನಿಗೆ ಜ್ಞಾನದ ವಿಷಯದಲ್ಲಿರಬೇಕು. ಅಂತಹ ಉದ್ವಿಗ್ನತೆ ಉಂಟಾದಾಗ ಸ್ವತಃ ಆತ ವಿಧೇಯನಾಗಿ ಅಂತಹ ವಿದ್ಯೆಯನ್ನ ಕಲಿಸಿಕೊಡುವಂತಹ ಗುರುವಿನಲ್ಲಿ ತಾನಾಗಿ ಹೋಗ್ತಾನೆ. ಹಾಗೆ ಹೋದಾಗ ಆತ ಬ್ರಹ್ಮಚರ್ಯ, ಶ್ರದ್ಧೆ, ತಪಸ್ಸು ಇವೆಲ್ಲವುಗಳನ್ನ ದ್ರವ್ಯವಾಗಿಸಿಕೊಂಡು ಅದನ್ನೇ ಜೀವಿಸ್ತಾ ಗುರುವನ್ನು ಅತ್ಯಂತ ನೆರಳಿನಂತೆ ಹಿಂಬಾಲಿಸ್ತಾನೆ. ಆಗ ಅವನ ಯೋಗ್ಯತೆಯನ್ನ ನೋಡಿ ಗುರು ಅವನ ಸ್ತರಕ್ಕೆ ಬೇಕಾದಂತಹ ವಿದ್ಯೆಯನ್ನು ಕೊಡ್ತಾನೆ. ಇದೇ ರೀತಿ ಇಲ್ಲಿಯೂ ಕೂಡ ಆ ಮೌಲ್ಯ ಅನ್ನುವಂಥದ್ದು ಆದಿಯಲ್ಲೇ ಬರುತ್ತೆ. ಪ್ರಶ್ನೋಪನಿಷತ್ತಿನಲ್ಲಿ 6 ಪ್ರಶ್ನೆಗಳಿವೆ. ಪ್ರಶ್ನೆ ಅಂತಂದ್ರೆ ಇಲ್ಲಿ ಅಧ್ಯಾಯದ ರೂಪದಲ್ಲಿ ತಗೊಳ್ಬಹುದು, ಪ್ರಶ್ನೆ ಅಂತಲೂ ತಗೊಳ್ಬಹುದು. ನಮ್ಮಲ್ಲಿ ಅಧ್ಯಾಯಕ್ಕೆ ಅನೇಕ ವಿಧವಾದಂತಹ ಹೆಸರುಗಳನ್ನ ಇಟ್ಟಿದ್ದಾರೆ. ಕಾಂಡ ಅಂತ ಕರಿತೇವೆ, ಬ್ರಾಹ್ಮಣ ಅಂತ ಕರಿತೇವೆ, ಆಮೇಲೆ ಅಧ್ಯಾಯ ಅಂತ ಕರಿತೇವೆ. ಅನೇಕ ರೀತಿಯಲ್ಲಿ ಉಪನಿಷತ್ತುಗಳಲ್ಲಿ ವಲ್ಲಿ ಅಂತ, ಕಠೋಪನಿಷತ್ತಿನಲ್ಲಿ ವಲ್ಲಿ ಎನ್ನುವ ಹೆಸರಿನಿಂದ ಅಧ್ಯಾಯಗಳನ್ನ ಕರೆಯಲಾಗಿದೆ. ಇಲ್ಲಿ ಪ್ರಶ್ನ ಅಂತಲೇ ಇದೆ. ಯಾಕೆಂದ್ರೆ ಪ್ರತಿ ಅಧ್ಯಾಯದಲ್ಲಿ ಒಂದೊಂದು ಪ್ರಶ್ನೆಯನ್ನ ಇಟ್ಟುಕೊಂಡು ಉತ್ತರಕ್ಕಾಗಿ ಅಲ್ಲಿ ಪ್ರಯತ್ನ ಮಾಡಲಾಗಿದೆ. ಹಾಗಾಗಿ 6 ಪ್ರಶ್ನೆಗಳಿವೆ. 6 ಪ್ರಶ್ನೆಗಳಲ್ಲಿ 6 ಪ್ರಶ್ನೆಗಳಿವೆ. ಪ್ರಶ್ನ ಅಂತಂದ್ರೆ ಅಧ್ಯಾಯ ಆಗುತ್ತೆ. ಪ್ರಶ್ನೆಗಳು ಅಂತಂದ್ರೆ ಆ ಶಿಷ್ಯ ಗುರುವಿನಲ್ಲಿ ಕೇಳಿದಂತಹ ಪ್ರಶ್ನೆಗಳು. 6 ಪ್ರಶ್ನೆಗಳು ಇಡೀ ಬ್ರಹ್ಮಾಂಡದ ರಹಸ್ಯವನ್ನೇ ನಮ್ಮೆದುರು ಬಿಚ್ಚಿಡುವಂತಹ ಸಾಮರ್ಥ್ಯವುಳ್ಳವು. ಅದೆಲ್ಲವನ್ನೂ ತಿಳಿಸಿಕೊಡುವಂತಹ, ಸಂಕ್ಷೇಪವಾಗಿ ಸೂಕ್ಷ್ಮವಾಗಿ ತಿಳಿಸಿಕೊಡುವಂತಹ ಮಂತ್ರಗಳು ಈ ಪ್ರಶ್ನೋಪನಿಷತ್ತಿನಲ್ಲಿದೆ. ಪ್ರಶ್ನೋಪನಿಷತ್ತಿನಲ್ಲಿ ಮೊದಲಿಗೆನೆ 6 ಶಿಷ್ಯರು ಬರ್ತಾರೆ ಪಿಪ್ಪಲಾದ ಮಹರ್ಷಿಗಳ ಬಳಿಗೆ. ಯಾವ ಅಂದ್ರೆ ಮನಸ್ಸಿನಲ್ಲಿ ಒಂದು ಜಿಜ್ಞಾಸೆಯನ್ನು ಇಟ್ಕೊಂಡು ಬರ್ತಾರೆ. ಮೊದಲಿಗೆ ಗುರು ಅಂತಂದ್ರೆ ವಿದ್ಯೆಯನ್ನ ಆತ ಹಣಕ್ಕಾಗಿ ಮಾಡ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಎಲ್ಲ ಶಿಷ್ಯರಿಗೂ ಒಂದು ಮನಸ್ಸಿನಲ್ಲಿ ಒಂದು ದೃಢವಾದ ಒಂದು ವಿಶ್ವಾಸ ಏನಿರ್ತಿತ್ತು ಅಂದ್ರೆ, ನಾನು ತೀವ್ರವಾದ ಜಿಜ್ಞಾಸೆಯನ್ನು ಹೊಂದಿಲ್ಲದೆ ಕೇವಲ ಯಾವುದೋ ನನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಬಂತು ಅನ್ನೋ ಕಾರಣಕ್ಕಾಗಿ ನಾನು ಹೋದ್ರೆ ಗುರು ನನಗೆ ಯಾವ ಕಾರಣಕ್ಕೂ ಉತ್ತರ ಕೊಡೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಅದೊಂದು ಸಮಾಜದ ಮೌಲ್ಯವಾಗಿತ್ತು. ಯಾರು ತನ್ನಲ್ಲಿ ಎಲ್ಲ ಶಮದಮಾದಿ ಅಂದ್ರೆ ಜ್ಞಾನವನ್ನ ಪಡೆಯೋದಿಕ್ಕೆ ಯಾವ ರೀತಿಯ ಬುದ್ಧಿ ದೈಕ್ಷಣ್ಯ, ಬ್ರಹ್ಮಚರ್ಯ, ಶ್ರದ್ಧೆ ಇವೆಲ್ಲ ಬೇಕೋ ಆ ಎಲ್ಲ ದ್ರವ್ಯಗಳನ್ನ ಇಟ್ಕೊಂಡೇ ಆತ ಗುರುವನ್ನ ಹುಡುಕ್ಲಿಕ್ಕೆ ಹೋಗ್ತಿದ್ದ. ಆ ಗುರು ಕೂಡ ಆತನನ್ನ ಮತ್ತೆ ಮತ್ತೆ ಪರೀಕ್ಷಿಸಿಯೇ ವಿದ್ಯೆಯನ್ನ ಕೊಡ್ತಿದ್ದ. ಉಪನಿಷತ್ತಿನಲ್ಲಿ ಬೃಹದಾರಣ್ಯಕದಲ್ಲಿ ಒಂದು ಮಾತು ಬರುತ್ತೆ, ಇಂದ್ರ ಮತ್ತು ಅಸುರರು ಎಲ್ಲ ಸೇರ್ಕೊಂಡು ಬ್ರಹ್ಮವಿದ್ಯೆಯನ್ನ ತಿಳ್ಕೊಳ್ಳಿಕ್ಕೆ ಅಂತ ಹೋಗ್ತಾರೆ. ಅವರನ್ನ ಬ್ರಹ್ಮ 108 ವರ್ಷಗಳ ಕಾಲ ಇಂದ್ರನಿಗೆ ಆ ಬ್ರಹ್ಮಚರ್ಯವನ್ನ ಪಾಲಿಸಲಿಕ್ಕೆ ಹೇಳ್ತಾನೆ. ಆ ನಂತರ ಆತನಿಗೆ ಆತ್ಮವಿದ್ಯೆಯನ್ನು ಸಮಗ್ರವಾಗಿ ಹೇಳ್ತಾನೆ. ಮಧ್ಯೆ 30 ವರ್ಷಗಳ ಬ್ರಹ್ಮಚರ್ಯವನ್ನು ಪಾಲಿಸಿದಾಗ ಒಂದೊಂದು ಹಂತಕ್ಕೆ ಆತ ಬ್ರಹ್ಮವಿದ್ಯೆ ಆತ್ಮ ಸ್ವರೂಪವನ್ನು ಹೇಳ್ತಾನೆ. ಆದ್ರೆ ಸಂಪೂರ್ಣವಾಗಿ ಆತನಿಗೆ ಹೇಳಿರೋದಿಲ್ಲ. ಹಾಗಾಗಿ ಆತ ಏನ್ ಮಾಡ್ತಾನೆ, ಅವನಲ್ಲಿ ಬರುವ ಸಂಶಯವನ್ನ ಕೇಳೋದಿಕ್ಕೆ 30 ವರ್ಷಗಳ ಕಾಲ ಬ್ರಹ್ಮಚರ್ಯವನ್ನು ಅನುಸರಿಸ್ತಾ ಇದ್ದ. ಅಂದ್ರೆ ನಮ್ಮ ಪ್ರಶ್ನೆ ಹೇಗಿರಬೇಕು, ಆ ಪ್ರಶ್ನೆಯ ಘನತೆ ಹೇಗಿರಬೇಕು, ಪ್ರಶ್ನೆಯ ಕೇಳುವ ಹಿಂದಿನ ಮನೋಭಾವ, ಅದರ ಹಿಂದೆ ಇರಬೇಕಾದ ಅಧ್ಯಯನ ಮತ್ತು ಅದರ ಹಿಂದಿರಬೇಕಾದ ಜಿಜ್ಞಾಸೆಯ ತೀವ್ರತೆ ಎಷ್ಟಿರಬೇಕು ಅನ್ನೋದು ನಮಗೆ ತೋರಿಸುತ್ತೆ. ಹಾಗಾಗಿ ನಮಗೆ ಬಂದದ್ದೆಲ್ಲ ಪ್ರಶ್ನೆ ಆಗಿರೋದಿಲ್ಲ.
ಅದು ಕಾಡಬೇಕು. ನಮಗೆ ಆ ಪ್ರಶ್ನೆ ಕಾಡಬೇಕು. ಆ ಪ್ರಶ್ನೆಗೆ ನಮಗೆ ನಿದ್ರೆಗೆ ಅವಕಾಶ ಕೊಡಬಾರದು. ಅದೆಷ್ಟೋ ವರ್ಷಗಳ ಕಾಲ ಆ ಪ್ರಶ್ನೆಗೆ ಉತ್ತರ ಏನಾದರೂ ಸಿಗುತ್ತೋ ಅಂತ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು. ಹಾಗೆ ಆಗಿಯೂ ಸಿಕ್ಕಲಿಲ್ಲ ಅಂದಾಗ ಅದಕ್ಕೆ ತಕ್ಕನಾದ ಅದನ್ನು ಹೇಳಿಕೊಳ್ಳಲು ಸಮರ್ಥವಾದಂತಹ ಯಾವುದಾದ್ರೂ ಒಬ್ಬ ಗುರುವನ್ನ ಉಪಸದನ ಮಾಡಬೇಕು, ಅವನ ಬಳಿ ಸಾರಬೇಕು. ಇದು ಪ್ರಶ್ನೋಪನಿಷತ್ತಿನಲ್ಲಿ ಆದಿಯಲ್ಲೇ ಬರುತ್ತೆ. ಈ ಪರಂಪರೆ ಉಪನಿಷತ್ತಿನಲ್ಲಿ ಎಲ್ಲ ಕಡೆಗೂ ಪ್ರಾತಿನಿಧಿಕವಾಗಿ ತೋರಿಸಲಾಗಿದೆ. ಉದಾಹರಣೆಗೆ ನಚಿಕೇತ ಯಾವಾಗ 3ನೇ ವರ್ಗ ರೂಪದಲ್ಲಿ ಆತ್ಮವಿದ್ಯೆಯನ್ನು ಕೇಳ್ತಾನೆ ಯಮನಲ್ಲಿ, ಆಗ ಯಮ ಅದೆಷ್ಟು ಆತನಿಗೆ ಏನಂತಾರೆ ಆಮಿಷವನ್ನು ತೋರಿಸ್ತಾನೆ. ಯಾಕಪ್ಪ ನೀನು ಆತ್ಮನ ಬಗ್ಗೆ ಕೇಳ್ತಾ ಇದ್ದೀಯಾ? ಕರ್ಮದ ಬಗ್ಗೆ ಕೇಳು, ಅಥವಾ ಬೇರೆ ಯಾವ್ದಾದ್ರು ಕೇಳು, ನಿನಗೆ ಎಷ್ಟು ಬೇಕು ಅಷ್ಟು ಹಣವನ್ನ ಕೊಡ್ತೇನೆ, ನಿನಗೆ ಯಾವೆಲ್ಲ ಭೋಗೈಶ್ವರ್ಯಗಳು ಬೇಕು ಅದನ್ನ ಕೊಡ್ತೇನೆ, ಆತ್ಮನ ವಿದ್ಯೆಯ ಬಗ್ಗೆ ಮಾತ್ರ ಕೇಳಬೇಡ, ಅದು ಅತ್ಯಂತ ಕಠಿಣವಾದದ್ದು, ಯಾಕೆ ಸುಮ್ಮನೆ ಅಷ್ಟೊಂದು ಕಷ್ಟಪಡ್ತೀಯಾ ಅಂತ ಬೇರೆ ಬೇರೆ ರೀತಿಯಲ್ಲಿ ಆಮಿಷಗಳನ್ನ ಹೊಡ್ತಾನೆ. ಆದರೆ ಆ ನಚಿಕೇತ ಅನ್ನುವಂತಹ ಆ ಯಾವ ಶಿಶು ಅಥವಾ ಪುಟ್ಟ ಬಾಲಕ ಇದ್ನೋ ಆ ಬಾಲಕನಲ್ಲಿ ಅದೆಷ್ಟು ಬ್ರಹ್ಮವನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಮುಕ್ತವಾದಂತಹ ತೀವ್ರವಾದ ಜಿಜ್ಞಾಸೆ ಇತ್ತು ಅಂತಂದ್ರೆ ಆತ ಅದೆಲ್ಲವನ್ನು ನಿರಾಕರಿಸಿಬಿಡ್ತಾನೆ. ಇದೇ ರೀತಿಯಲ್ಲಿ ಎಲ್ಲ ಉಪನಿಷತ್ತುಗಳಲ್ಲಿ ಕೂಡ ಬರುತ್ತೆ. ಹಾಗಾಗಿ ಗುರು ಶಿಷ್ಯನ ಯೋಗ್ಯತೆಯನ್ನ ಪರೀಕ್ಷಿಸಿ ಆತನಿಗೆ ವಿದ್ಯೆಯನ್ನ ಕೊಡಬೇಕು. ಇದು ಆರಂಭದಲ್ಲಿಯೇ ಪ್ರಶ್ನೋಪನಿಷತ್ತಿನಲ್ಲಿ ಬರುತ್ತೆ. ಪ್ರಶ್ನೋಪನಿಷತ್ತಿನಲ್ಲಿ 2 ವಿಧವಾಗಿ ಪ್ರಶ್ನೋಪನಿಷತ್ತಿನ ವಿಷಯಗಳನ್ನು ನಾವು ವಿಭಾಗಿಸಬಹುದು. ಇಲ್ಲಿ ಮೊದಲಿಗೆ 3 ಪ್ರಶ್ನೆಗಳಲ್ಲಿ ಕರ್ಮ ಮತ್ತು ಉಪಾಸನೆಗಳ ಬರುತ್ತೆ. 6ನೆಯ ಪ್ರಶ್ನೆಯಲ್ಲಿ ಉಪಾಸನೆಯ ಬಗ್ಗೆ ಬರುತ್ತೆ. ಮೊದಲ ಅನೇಕ ಪ್ರಶ್ನೆಗಳಲ್ಲಿ ಕರ್ಮದ ಬಗ್ಗೆ ಕೂಡ ಬರುತ್ತೆ. ಮಧ್ಯೆ ಜ್ಞಾನದ ಸ್ವರೂಪವನ್ನು ಕೂಡ ಹೇಳಲಾಗಿದೆ. ಹೀಗೆ 3 ವಿಧವಾಗಿ ಹೇಳಲಾಗಿದೆ: ಕರ್ಮ, ಉಪಾಸನೆ ಮತ್ತು ಜ್ಞಾನ. ನಮ್ಮ ದರ್ಶನಗಳಲ್ಲಿ ಮೋಕ್ಷ ಯಾವುದರಿಂದ ಸಿಗುತ್ತೆ, ಆತ್ಮನ ಕಲ್ಯಾಣ ಯಾವುದರಿಂದ ಆಗುತ್ತೆ, ಆತ್ಮ ಸ್ವರೂಪ ದರ್ಶನ ಯಾವುದರಿಂದ ಆಗುತ್ತೆ ಅಂತ ಕೇಳಿದಾಗ ಅದರಲ್ಲಿ 3 ವಿಧವಾದ ಅಂಶಗಳಿದೆ. ಕೆಲವರು ಕರ್ಮ ಅಂತ ಹೇಳ್ತಾರೆ, ಕೆಲವರು ಉಪಾಸನೆ ಅಂತ ಹೇಳ್ತಾರೆ. ಆದರೆ ವಸ್ತುತಃ ಅದು ಜ್ಞಾನ ಮಾತ್ರವೇ ಆತ್ಮನ ಸಾಕ್ಷಾತ್ಕಾರಕ್ಕೆ ಕಾರಣ ಎನ್ನುವ ಸಿದ್ಧಾಂತ. ಸೊ ಈ 3 ಸಿದ್ಧಾಂತಗಳನ್ನು, ಈ 3 ಬಗೆಗಳನ್ನ ಮೊದಲಿಗೆ ತೋರಿಸಿ ಕೊನೆಯಲ್ಲಿ ಆ ಅಕ್ಷರ ಎನ್ನುವ ಪರಬ್ರಹ್ಮದ ಜ್ಞಾನದಿಂದಲೇ ಮೋಕ್ಷ ಎನ್ನುವುದು ಸಿದ್ಧಾಂತವಾಗಿದೆ. ಈ ಅಕ್ಷರ ಎನ್ನುವ ಪುರುಷ ಅಥವಾ ಅಕ್ಷರ ಎನ್ನುವ ಯಾವ ಬ್ರಹ್ಮವಿದೆಯೋ, ಸಚ್ಚಿದಾನಂದ ಸ್ವರೂಪವಾದಂತಹ ನಿತ್ಯನಾಗಿರುವಂತಹ ಶುದ್ಧನಾಗಿರುವಂತಹ ಯಾವ ಚೈತನ್ಯವಿದೆಯೋ ಆ ಚೈತನ್ಯವೇ ಇಡೀ ಜಗತ್ತಿನ ಮೂಲ ಕಾರಣ ಮತ್ತು ಈ ಜಗತ್ತು ಆಶ್ರಯಿಸಿರುವಂತದ್ದು ಆ ಬ್ರಹ್ಮ ಚೈತನ್ಯವನ್ನೇ ಅನ್ನೋದು ಎಲ್ಲ ಉಪನಿಷತ್ತುಗಳಲ್ಲಿ ಏಕರಾಗದಲ್ಲಿ ಹೇಳಲಾಗಿದೆ. ಇಲ್ಲಿ ಎಲ್ಲೂ ಕೂಡ ಭೇದ ಇಲ್ಲ. ಬ್ರಹ್ಮವೇ ಈ ಜಗತ್ತಿನ ಕಾರಣ ಎನ್ನುವುದರಲ್ಲಿ ಯಾವ ವಿವಾದವೂ ಇಲ್ಲ. ಹಾಗಾಗಿ ಕರ್ಮ ಉಪಾಸನೆ ಈ 2 ಜ್ಞಾನಕ್ಕೆ ಸಾಧನ, ಜ್ಞಾನ ಆತ್ಮನ ಸಾಕ್ಷಾತ್ಕಾರಕ್ಕೆ ಕಾರಣ. ಹೀಗೆ ಪರಸ್ಪರ ಸಂಬಂಧವನ್ನ ತೋರಿಸಲಾಗಿದೆ. ಆ 3 ಅಂಶಗಳು ಕೂಡ ಈ ಪ್ರಶ್ನೋಪನಿಷತ್ತಿನಲ್ಲಿದೆ. ಇನ್ನೊಂದು ವಿಧವಾಗಿ ಹೇಳಬೇಕು ಅಂತಂದ್ರೆ, ಇಡೀ ಬ್ರಹ್ಮಾಂಡದ ರಹಸ್ಯವನ್ನ ತಿಳ್ಕೊಳ್ಳುವಂತಹ ಪ್ರಶ್ನೆಯನ್ನ ಇಲ್ಲಿ ಮೊದಲಿಗೆ ಕೇಳಲಾಗುತ್ತೆ. ಅದನ್ನ 3 ವಿಭಾಗ ಮಾಡಿ ಇಡೀ ಉಪನಿಷತ್ತಿನಲ್ಲಿ ಹೇಳಲಾಗಿದೆ. ಅದು ಹೇಗೆ ಅಂತಂದ್ರೆ, ಸ್ಥೂಲವಾದ ಪ್ರಪಂಚ, ಸೂಕ್ಷ್ಮವಾದ ಪ್ರಪಂಚ ಮತ್ತು ಅದಕ್ಕೆ ಕಾರಣವಾಗಿರುವಂತಹ ಶುದ್ಧ ಆತ್ಮ ಚೈತನ್ಯ. ಸ್ಥೂಲವಾದ ಪ್ರಪಂಚ ಮತ್ತು ಸೂಕ್ಷ್ಮವಾದ ಪ್ರಪಂಚ. ಸ್ಥೂಲವಾದ ಪ್ರಪಂಚ ಎನ್ನುವಂತಹ ಉಪಾಧಿಯಿಂದ ಕೂಡಿರುವಂತಹ ಚೈತನ್ಯ ಯಾವುದಿದೆಯೋ ಅದನ್ನ ವೈಶ್ವಾನರ ಅಥವಾ ವಿರಾಟ್ ಅಂತ ಕರೀತಾರೆ, ವಿರಾಟ್ ಪುರುಷ ಅಂತ ಕರೀತಾರೆ. ಅಂದ್ರೆ ಹೇಗಿದೆ ಅಂದ್ರೆ, ಇಡೀ ಜಗತ್ತನ್ನ ಒಂದಾಗಿ ನೋಡುವ ಒಂದು ಪ್ರಕಾರ, ಇಡೀ ಜಗತ್ತನ್ನ ವಿಭಾಗ ಮಾಡಿ ನೋಡುವ ಒಂದು ಪ್ರಕಾರ. ಇಡೀ ಜಗತ್ತನ್ನ ಒಂದು ಅಂತ ನೀವು ನೋಡೋದಾದ್ರೆ ಅದನ್ನ ಸಮಷ್ಟಿ ಅಂತ ಕರೀತಾರೆ. ಇಡೀ ಜಗತ್ತನ್ನ ವಸ್ತುಗಳಾಗಿ ನೋಡೋದಿದ್ರೆ, ಇದು ಪುಸ್ತಕ, ಇದು ಮೇಜು, ಇದು ಇತ್ಯಾದಿ ಅನೇಕ ವಿಭಾಗಗಳಾಗಿ ನಾವು ನೋಡೋದಾಗ, ಘಟಕಗಳಾಗಿ ವಿಭಾಗಿಸಿ ನೋಡಿದಾಗ ಅದನ್ನ ವ್ಯಷ್ಟಿ ಅಂತ ಕರೀತಾರೆ. ಇಡೀ ಬ್ರಹ್ಮ ಚೈತನ್ಯ, ಇಡೀ ಜಗತ್ತಿಗೆ ಕಾರಣವಾಗಿರುವ ಆತ್ಮ ಚೈತನ್ಯ ಯಾವುದಿದೆಯೋ ಆ ಆತ್ಮ ಚೈತನ್ಯ ಯಾವಾಗ ಈ ಸಮಷ್ಟಿ ಜಗತ್ತಿನ ಉಪಾಧಿಯಿಂದ ಕಾಣಿಸಿಕೊಳ್ಳುತ್ತೋ ಆಗ ಅದರ ಹೆಸರು ವಿರಾಟ್ ಅಂತ ಕರೆಯಲ್ಪಡುತ್ತೆ. ಸೂಕ್ಷ್ಮವಾದಂತಹ ಪ್ರಪಂಚ ಮತ್ತೊಂದಿದೆ. ಏನಂದ್ರೆ ನಮ್ಮ ಕಣ್ಣಿಗೆ ಕಾಣದ ಪ್ರಪಂಚ. ಇವತ್ತು ನಮಗೆ ಇವೆಲ್ಲವುಗಳು ಕೂಡ ಸ್ಥೂಲ ಪ್ರಪಂಚ, ಆದರೆ ಇದರ ಹಿಂದೆ ಸೂಕ್ಷ್ಮವಾದಂತಹ ಒಂದು ಪ್ರಪಂಚ ಇದೆ. ಅಂತಹ ಸೂಕ್ಷ್ಮ ಪ್ರಪಂಚದ ಉಪಾಧಿಯಿಂದ ಕೂಡಿರುವಂತಹ ಯಾವ ಬ್ರಹ್ಮ ಚೈತನ್ಯ ಇದೆಯೋ ಅದನ್ನ ಹಿರಣ್ಯ ಗರ್ಭ ಅಂತ ಕರೀತಾರೆ. ಇದಕ್ಕೆ ಈ 2 ಅವಸ್ಥೆಗಳಿಂದ ಹೊರತಾದ ಶುದ್ಧ ಚೈತನ್ಯ ಅನ್ನೋದೊಂದಿದೆ, ಅದನ್ನೇ ಆತ್ಮ ಚೈತನ್ಯ ಅಂತ ಕರೀತಾರೆ. ಹೀಗೆ 3 ವಿಭಾಗವಾಗಿ ವಿಭಾಗಿಸಿ ಈ ಉಪನಿಷತ್ತು ಬ್ರಹ್ಮ ಚೈತನ್ಯದ ಸ್ವರೂಪವನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ಸ್ಥೂಲ ಪ್ರಪಂಚದ ಉಪಾಧಿಯಾಗಿ ಸೂಕ್ಷ್ಮ ಪ್ರಪಂಚ ಎಂಬಂತಹ ಉಪಾಧಿಯಿಂದ ಕೂಡಿದಂತಹ ಚೈತನ್ಯ ಹಾಗೂ ಶುದ್ಧ ಚೈತನ್ಯ. ಹೀಗೆ ಪ್ರಶ್ನೋಪನಿಷತ್ತು 2 ಪ್ರಕಾರವಾಗಿ ಇಲ್ಲಿ ವಿಷಯನ್ನ ವಿಭಾಗಿಸಿಕೊಂಡು ನಮಗೆ ಹೇಳ್ತಾ ಇದೆ. 6 ಪ್ರಶ್ನೆಗಳಿವೆ. 6 ಶಿಷ್ಯರು ಪಿಪ್ಪಲಾದ ಮಹರ್ಷಿಗಳಲ್ಲಿ ಕೇಳಿದಂತಹ ಪ್ರಶ್ನೆ.
ಅಷ್ಟೇ ಅಲ್ಲ, ಜೀವನ ಅವಸ್ಥಾ ಸ್ವರೂಪವನ್ನು ಕೂಡ ಇಲ್ಲಿ ಹೇಳ್ತಾರೆ. ಜೀವ ಅಂದ್ರೆ ಯಾರು? ಮುಖ್ಯ ಮತ್ತೊಂದು ಪ್ರಕಾರವಾಗಿ ನಾವು ಈ ಪ್ರಶ್ನೆ ಪರಿಷತ್ತನ್ನು ನೋಡೋದಾದ್ರೆ, ಜೀವ, ಜಗತ್ತು ಮತ್ತು ಬ್ರಹ್ಮ ಎನ್ನುವ 3 ಅಂಶಗಳನ್ನು ಇಟ್ಟುಕೊಂಡು ಹೊರಟಿದೆ. ಎಲ್ಲ ಉಪನಿಷತ್ತುಗಳು, ಇಡೀ ಸಮಗ್ರ ವೇದಾಂತ ದರ್ಶನ ಹೊರಟಿರೋದೇ ಈ 3 ಅಂಶಗಳನ್ನ ತಿಳಿದುಕೊಳ್ಳೋದಕ್ಕೆ. ಏನು 3 ಅಂಶ? ನೋಡಿ, ನಮಗೆ ಪ್ರತಿಕ್ಷಣ ಅನುಭವಕ್ಕೆ ಬರ್ತಾ ಇರುವಂಥದ್ದು ಯಾವುದು? ಈ ಜಗತ್ತು. ಈ ಜಗತ್ತು ಅಂದ್ರೆ ಅಚೇತನಾತ್ಮಕವಾಗಿರುವಂಥದ್ದು. ಇಲ್ಲಿ ಎಲ್ಲವುಗಳು ಇದೆ. ಇದು ಶುದ್ಧ ಅಚೇತನ ಸ್ವರೂಪವಾಗಿರುವಂಥದ್ದು ಅಲ್ಲಾದ್ರೆ, ಚೇತನ ಮತ್ತು ಅಚೇತನ ಮಿಶ್ರಿತವಾದಂತಹ ಕೆಲವು ಪದಾರ್ಥಗಳಿವೆ ಇದರಲ್ಲಿ. ಅದನ್ನೇ ಜೀವ ಅಂತ ಕರೀತೇವೆ. ಉದಾಹರಣೆಗೆ ನಮ್ಮ ದೇಹ. ಈ ದೇಹದಿಂದ ಚೈತನ್ಯ ಹೊರಟು ಹೋದ್ರೆ ಅದು ಜಡವೋ ಚೇತನವೋ? ಜಡವು ತಾನೆ. ಅದರಲ್ಲಿ ಯಾವುದೇ ಕ್ರಿಯೆಗಳು ಉಂಟಾಗುವುದಿಲ್ಲ. ಹೇಗೆ ಬಾಲ್ಯದಿಂದ ವೃದ್ಧಾಪ್ಯದವರೆಗೆ ನಮ್ಮಲ್ಲಿ ಈ ಶರೀರದಲ್ಲಿ ಉಂಟಾಗುವ ಅನೇಕ ವಿಕಾರಗಳಿದೆ. ಬಾಲ್ಯದಿಂದ ವೃದ್ಧಿ ಅನ್ನೋದು ಉಂಟಾಗುತ್ತೆ, ಹುಟ್ಟುವಿಕೆ ಇದೆ, ವೃದ್ಧಿ ಅನ್ನೋದಿದೆ. ಹಾಗೆ ವಿಕಾಸವಾಗ್ತಾ ಆಮೇಲೆ ಮತ್ತೆ ವೃದ್ಧಾಪ್ಯದಲ್ಲಿ ಕ್ಷಯವಾಗ್ತಾ ಬರುತ್ತೆ. ಈ ಎಲ್ಲ ವಿಕಾರಗಳು ಯಾವಾಗ ಉಂಟಾಗುತ್ತೆ ಅಂದ್ರೆ, ಎಲ್ಲಿಯವರೆಗೆ ಈ ದೇಹದಲ್ಲಿ ಆ ಆತ್ಮ ಚೈತನ್ಯ ಇರುತ್ತೋ ಅಲ್ಲಿಯವರೆಗೆ ಶರೀರದಲ್ಲಿ ವಿಕಾರಗಳು ಉಂಟಾಗ್ತವೆ. ಅಂದ್ರೆ ಏನರ್ಥ? ಈ ಜೀವ ಅನ್ನುವಂಥವನು ಚೇತನ ಮತ್ತು ಅಚೇತನ ಮಿಶ್ರಿತ ಸ್ವರೂಪನಾಗಿದ್ದಾನೆ. ಹಾಗೆ ಈಗೇನಾಯ್ತು? ಬಾಹ್ಯ ಜಗತ್ತು ಅಚೇತನ, ನಾನು ಚೇತನ ಪ್ಲಸ್ ಅಚೇತನ. ಈ ಎರಡಕ್ಕೂ ಆಧಾರವಾಗಿರುವಂಥದ್ದು ಮತ್ತೊಂದಿದೆ, ಅದು ಕೇವಲ ಚೇತನ, ಪ್ರಜ್ಞಾನ ಘನ ಅಂತ ಉಪನಿಷತ್ ಕರೆಯುತ್ತೆ, ಜ್ಞಾನ ಸ್ವರೂಪ ಅಂತ ಕರೆಯುತ್ತೆ. ಹೀಗೆ ಪ್ರಪಂಚ, ಚೇತನಾಚೇತನ ರೂಪವಾದಂತಹ ಜೀವ ಮತ್ತು ಆತ್ಮಸ್ವರೂಪ, ಎಲ್ಲಕ್ಕೂ ಆಧಾರವಾಗಿರುವಂತಹ ಆತ್ಮ ಚೈತನ್ಯ, ಈ 3 ಅಂಶಗಳನ್ನು ಇಟ್ಕೊಂಡು ಎಲ್ಲ ಉಪನಿಷತ್ತುಗಳು ಹೊರಟಿವೆ. ಪ್ರಶ್ನೋಪನಿಷತ್ತು ಕೂಡ ಈ 3 ಮುಖ್ಯ ಅಂಶಗಳನ್ನ ಪರಿಶೀಲಿಸಿದೆ. ಇಲ್ಲಿ ಮೊದಲಿಗೆ ನಾನು ಸಾಕ್ಷಾತ್ತಾಗಿ ಉಪನಿಷತ್ತಿನ ಒಳಗೆ ಇಳಿಯೋದಾದ್ರೆ, ಎಲ್ಲ ಉಪನಿಷತ್ತುಗಳಿಗೆ ಒಂದು ಶಾಂತಿ ಮಂತ್ರ ಅನ್ನೋದಿರುತ್ತೆ. ಇದರಲ್ಲಿ ಮೊದಲಿಗೆ ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಓಂ ಶಾಂತಿ 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 ಅಂತ ಶಾಂತಿ ಮಂತ್ರ ಇದರಿಂದ ಆರಂಭವಾಗುತ್ತೆ. ಎಲ್ಲ ಉಪನಿಷತ್ತುಗಳಲ್ಲಿ ಶಾಂತಿ ಮಂತ್ರ ಇದೆ. ಈ ಭದ್ರಂಕರಣೇವಿ ಅನ್ನುವ ಶಾಂತಿ ಮಂತ್ರ ಪ್ರಶ್ನೋಪನಿಷತ್ತಿಗೆ ಹೇಳಲಾಗಿದೆ. ವಸ್ತುತಃ ಪ್ರಶ್ನೋಪನಿಷತ್ತು ಅಥರ್ವ ವೇದಕ್ಕೆ ಸಂಬಂಧಪಟ್ಟಿದ್ದು. ಅಥರ್ವ ವೇದದ ಮತ್ತೊಂದು ಉಪನಿಷತ್ತು ಅಂದ್ರೆ ಮುಂಡಕೋಪನಿಷತ್ತು. ಅಥರ್ವ ವೇದದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗುವುದಿಲ್ಲ. ಶಂಕರಾಚಾರ್ಯರು ಅದನ್ನು ಉಲ್ಲೇಖ ಮಾಡಿರುವ ಕಾರಣಕ್ಕಾಗಿ ನಮಗೆ ಇದು ಅಥರ್ವ ವೇದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ಗೊತ್ತಾಗಕ್ಕೆ ಹೊರತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ನಮ್ಗೆ ಗೊತ್ತಾಗೋದಿಲ್ಲ. ಅಥರ್ವ ವೇದದಲ್ಲಿ ಇದು ಬ್ರಾಹ್ಮಣದ ಅಂಶ ಅಂತ. ಅಲ್ಲಿ ನಮಗೆ ವೇದ 4 ವಿಭಾಗಗಳಾಗಿ ವಿಭಜಿಸಲಾಗಿದೆ. ಅಲ್ಲಿ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತು ಎಂಬುದಾಗಿ. ವೇದದ ಕೊನೆಯ ಭಾಗವನ್ನ ಉಪನಿಷತ್ತು ಅಂತ ಸಾಮಾನ್ಯವಾಗಿ ಕರೀತಾರೆ. ಹಾಗಾಗಿ ಇದು ಬ್ರಾಹ್ಮಣದ ಭಾಗ ಅಂತಲೂ ಕೂಡ ಕೆಲವರು ಹೇಳ್ತಾರೆ. ಬ್ರಾಹ್ಮಣ ಮತ್ತು ಮುಂಡಕೋಪನಿಷತ್ ಸಂಹಿತೆಯ ಭಾಗ ಅಂತ ಕೆಲವರು ಕರೀತಾರೆ. ಆದ್ರೆ ಉಪನಿಷತ್ತು. ಹಾಗಾಗಿ ಆ ವಾದವನ್ನು ನಾವು ಮತ್ತೊಮ್ಮೆ ಪರಿಶೀಲಿಸಬೇಕು. ಈಗ ಭದ್ರಂಕರಣೇವಿ ಎನ್ನುವ ಮಂತ್ರದಿಂದ ಶುರುವಾದ ಈ ಉಪನಿಷತ್ತಿನ ಈ ಭದ್ರಂಕರಣೇವಿ ಎನ್ನುವ ಮಂತ್ರ ತಾತ್ಪರ್ಯ ಏನು ಅಂದ್ರೆ, ನಮಗೆ ಭಗವಂತ ಕೊಟ್ಟಿರುವಂತಹ 2 ಕಿವಿ, 2 ಕಣ್ಣು ಇತ್ಯಾದಿ ಯಾವೆಲ್ಲ ಇಂದ್ರಿಯಗಳಿದೆಯೋ ಆ ಎಲ್ಲ ಇಂದ್ರಿಯಗಳಿಂದಲೂ ಕೂಡ ನಾವು ಭದ್ರಂ ಪಶ್ಯೇಮ, ನಮ್ಮ ಕಣ್ಣುಗಳ ಮೂಲಕ ಒಳ್ಳೆಯದನ್ನು ನೋಡೋಣ. ಭದ್ರಂ ಪಶ್ಯೇಮ ಅಕ್ಷಭಿರ್ ಜಗತ್ರ ಭದ್ರಂ ಕರ್ಣೇಭಿ ಶೃಣುಯಾಮ ದೇವ. ನಾವು ಯಾವತ್ತೂ ನಮ್ಮ ಕಿವಿಗಳಿಂದ ಒಳ್ಳೆಯದನ್ನೇ ಕೇಳುವಂತೆ ಮಾಡು, ನಮ್ಮ ಕಣ್ಣುಗಳಿಂದ ಒಳ್ಳೆಯದನ್ನೇ ನೋಡುವಂತೆ ಮಾಡು. ಸ್ಥಿರೈರಂಗೈಸ್ತುಷ್ಟವಾಂ ಸಸ್ತನೂಭಿಃ, ದೃಢವಾದ ಶರೀರದಿಂದ ನಾವು ಒಳ್ಳೆಯ ಧರ್ಮ ಕಾರ್ಯಗಳನ್ನು ಮಾಡುವಂತೆ ನಮ್ಮನ್ನು ಉತ್ತೇಜಿಸು. ಹೀಗೆ ಯಾವತ್ತೂ ಧರ್ಮ ಮಾರ್ಗದಲ್ಲಿ ಇದ್ದು ಆತ್ಮಜ್ಞಾನದ ಮಾರ್ಗದಲ್ಲಿ ನಡೆಯುವಂತಹ ಯೋಗ್ಯತೆಯಿಂದ ಪರಿಣಿಸು. ಅಂದ್ರೆ ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ಹೊರಗಿನ ಬಾಹ್ಯ ಪ್ರಪಂಚದಲ್ಲಿ ಓಡಾಡ್ತಾ ಇರುತ್ತೆ, ಸಂಸಾರದಲ್ಲಿಯೇ ಬಿದ್ದು ಹೊರಡಾಡ್ತಾ ಇರುತ್ತೆ. ಅದರ ಆಚೆಗಿರುವಂತಹ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಪ್ರೇರಣೆ ಕೊಡುವಂತಲೇ ಮೊದಲಿಗೆನೆ ಪ್ರಾರ್ಥನೆಯನ್ನ ಮಾಡಲಾಗಿದೆ. ಕೊನೆಯಲ್ಲಿ ಓಂ ಶಾಂತಿ 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 ಅಂತ ಮೂರು ಸಲ ಶಾಂತಿಯನ್ನ ಯಾಕೆ ಹೇಳಲಾಗುತ್ತೆ ಅಂತಂದ್ರೆ, ನಾವು ಪ್ರತಿಯೊಬ್ಬ ಜೀವಿಯೂ ಕೂಡ 3 ವಿಧವಾದಂತಹ ತಾಪಗಳಿಂದ ತಪ್ಪಿಸ್ತಾ ಇರ್ತೇವೆ. ಅದನ್ನೇ ತಾಪತ್ರಯ ಅಂತ ನಮ್ಮ ವ್ಯವಹಾರದಲ್ಲಿ ಕೂಡ ಇದ್ದೇವೆ. ತಾಪತ್ರಯ ಅಂದ್ರೆ ಏನು? ತ್ರಯ ಅಂದ್ರೆ 3 ಅಂತ ಅರ್ಥ. 3 ವಿಧವಾದಂತಹ ಬೇಗೆಗಳು, ತಾಪಗಳು. ತಾಪ ಅಂದ್ರೆ ಏನು? ನಮ್ಮನ್ನು ಸುಡುತ್ತೆ. ಯಾವ್ಯಾವ ನಮ್ಮನ್ನು ಸುಡುತ್ತೆ ಅಂದ್ರೆ, ನಮ್ಮ ದೇಹದೊಳಗಿದ್ದುಕೊಂಡು ನಮ್ಮನ್ನ ಸುಡುವಂಥದ್ದು. ನಮ್ಮ ದೇಹವನ್ನ ಸುಡುವಂಥದ್ದು ಯಾವುದು? ವ್ಯಾಧಿಗಳು, ರೋಗಗಳು. ಜ್ವರ ಬಂದ್ರೆ ನಮ್ಮ ದೇಹವನ್ನ ಸುಡುತ್ತೆ. ಹಾಗೆ ನಮ್ಮ ಮನಸ್ಸನ್ನ ಸುಡುವಂಥವು ಕೆಲವುಗಳಿದೆ. ಅದನ್ನೇ ಶೋಕ, ತಾಪ, ರಾಗ, ದ್ವೇಷ ಅಂತ ಕರೀತೇವೆ. ಹೀಗೆ ದೇಹದಲ್ಲಿ ದೇಹ ಮತ್ತು ಮನಸ್ಸು ಎನ್ನುವಂತಹ 2 ಅಂಗವನ್ನು ತಗೊಳ್ಕೊಂಡು ಅದನ್ನ ಆಧ್ಯಾತ್ಮಿಕ ತಾಪ ಅಂತ ಕರೀತಾರೆ. ಹಾಗೆ ಆದಿಭೌತಿಕ ತಾಪ ಅನ್ನುವಂಥದ್ದು ಒಂದಿದೆ. ಆದಿಭೌತಿಕ ಅಂದ್ರೆ
ಯಾವುದೋ ಪ್ರಾಣಿಗಳಿಂದ ಉಂಟಾಗುವಂಥದ್ದು, ಬೇರೆ ಮನುಷ್ಯರಿಂದ, ಕಳ್ಳ ಕಾಕರಿಂದ ನಮಗೆ ತೊಂದರೆ ಆಗುವಂಥದ್ದು, ಇದು ಆದಿಭೌತಿಕ ತಾಪ ಅಂತ ಕರೀತಾರೆ. ದೈವ ಅಂದ್ರೆ ನಮಗೆ ಕಾರಣ ಗೊತ್ತಿರೋದಿಲ್ಲ. ಉದಾಹರಣೆಗೆ ಮಹಾಪ್ರವಾಹ ಬರುತ್ತೆ, ಅಥವಾ ಮಹಾಕ್ಷಾಮ ಉಂಟಾಗುತ್ತೆ, ಅಥವಾ ಇಡೀ ದೇಶ ಪ್ರಪಂಚಕ್ಕೆ ಕೊರೋನಾದಂತಹ ರೋಗಗಳು ಬರ್ಬೋದು. ಇದನ್ನ ಆದಿ ದೈವಿಕ ಅಂತ ಕರೀತಾರೆ. ಹೀಗೆ ಈ 3 ವಿಧವಾದಂತಹ ತಾಪಗಳನ್ನ ನನಗೆ ನಾಶ ಮಾಡಿಬಿಡು. 3 ವಿಧವಾದ ತಾಪಗಳಿಂದ ನಾನು ಪ್ರತಿನಿತ್ಯ ತಪ್ಪಿಸ್ತಾ ಇದ್ದೇನೆ. ಈ 3 ವಿಧ ತಾಪಗಳಿಂದ ಶಾಂತಿ ನನಗೆ ದೊರಕಲಿ. ಹೀಗೆ ಎಲ್ಲ ಶಾಂತಿ ಮಂತ್ರಗಳಲ್ಲಿ ಕೊನೆಯಲ್ಲಿ 3 ಬಾರಿ ಓಂ ಶಾಂತಿ 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 ಅಂತ ಹೇಳಲಾಗುತ್ತೆ. ಇದೇ ಅದರ ಪ್ರಾರ್ಥನೆಯ ಸ್ವಾರಸ್ಯ. ಹೀಗೆ ಆರಂಭವಾದಂತಹ ಉಪನಿಷತ್ತು ಮೊದಲಿಗೆ ಈ 6 ಶಿಷ್ಯರ ಬಗ್ಗೆ ಹೇಳುತ್ತೆ. ನೋಡಿ, ಉಪನಿಷತ್ತಿನಲ್ಲಿ ಯಾವುದೇ ಒಂದು ಪಾತ್ರದ ಬಗ್ಗೆ ಹೇಳುವಾಗ ವಂಶಾವಳಿಯನ್ನು ಇಟ್ಕೊಂಡು ಹೇಳುತ್ತೆ. ಅಂದ್ರೆ ನಮ್ಮಲ್ಲಿ ಮೊದಲು ಯಾವುದೇ ಒಬ್ಬ ವ್ಯಕ್ತಿಯನ್ನು ಗುರುತು ಮಾಡುವಾಗ ಆತನ ಗುರುವಿಂದ ಗುರುತಿಸಲಾಗ್ತಾ ಇತ್ತು, ಅಥವಾ ಆತನ ತಂದೆಯಿಂದ ಗುರುತಿಸಲಾಗ್ತಾ ಇತ್ತು, ಅಥವಾ ಆತನ ಕುಟುಂಬದಿಂದ ಗುರುತಿಸಲಾಗ್ತಾ ಇತ್ತು. ಇವನು ಇಂಥವನ ಮಗ, ಅಥವಾ ಇವನು ಇಂಥ ಗುರುವಿನ ಶಿಷ್ಯ, ಅಥವಾ ಇವನು ಇಂಥ ಗೋತ್ರಕ್ಕೆ ಸಂಬಂಧಪಟ್ಟವನು. ಇದೇ ರೀತಿಯಲ್ಲಿ ಇಲ್ಲಿ ಓಂ ಸುಕೇಶಾಚ ಭಾರದ್ವಾಜ ಶೈಬ್ಯಶ್ಚ ಸತ್ಯಕಾಮಃ ಶೌರ್ಯಾಯಣೀ ಚ ಗಾರ್ಗ್ಯಃ ಕೌಸಲ್ಯಾಶ್ಚ ಅಶ್ವಲಾಯನಃ ಭಾರ್ಗವೋ ವೈದರ್ಭಿಃ ಕಬಂಧೀ ಕಾತ್ಯಾಯನಃ. ಹೀಗೆ 6 ಜನ ಶಿಷ್ಯರ ಉಲ್ಲೇಖವನ್ನ ಪ್ರಶ್ನೋಪನಿಷತ್ತು ಮಾಡುತ್ತೆ. ಭಾರದ್ವಾಜ ಅಂದ್ರೆ ಭರದ್ವಾಜನ ಮಗನ ಹೆಸರು ಸುಕೇಶ ಅಂತ, ಅವನು ಮೊದಲನೇವನು. ಎರಡನೇವನು ಸತ್ಯಕಾಮ ಅಂತ ಹೆಸರು, ಆತ ಶಿಬಿಯ ಮಗ, ಶೈಬ್ಯಶ್ಚ ಸತ್ಯಕಾಮ. ಶೌರ್ಯಾಯಣಿ ಚ ಗಾರ್ಗ್ಯ, ಗರ್ಗನ ಮಗ ಶೌರ್ಯಾಯಣಿ ಅಂತ 3ನೇ ಶಿಷ್ಯ. ಕೌಸಲ್ಯ ಅನ್ನೋ 4ನೇ ಶಿಷ್ಯ, ಆತ ಅಶ್ವಲಾಯನ, ಅಶ್ವಲಾಯನ ಮಗ ಅಶ್ವಲಾಯನ. ಆಮೇಲೆ ಭಾರ್ಗವೋ ವೈದರ್ಭಿ, ಭಾರ್ಗವ ಭೃಗುವಿನ ವೈದರ್ಭಿ ದೇಶದ ಭಾರ್ಗವ. ನೋಡಿ, ದೇಶವನ್ನು ಇಟ್ಕೊಂಡು ಹೇಳಲಾಗಿದೆ, ವೈದರ್ಭಿ ದೇಶದ ಭಾರ್ಗವ. ಕಬಂಧಿ ಕಾತ್ಯಾಯನ, ಕತ್ಯನ ಮಗ ಕಬಂಧ ಅಂತ. ಹೀಗೆ ಸುಕೇಶ, ಸತ್ಯಕಾಮ, ಶೌರ್ಯಾಯಣಿ, ಕೌಸಲ್ಯ, ಭಾರ್ಗವ, ಕಬಂಧಿ ಅಂತ 6 ಜನ ಶಿಷ್ಯರು ಬ್ರಹ್ಮಪರಾಃ ಬ್ರಹ್ಮನಿಷ್ಠಾಃ ಪರಂಬ್ರಹ್ಮ ಅನ್ವೇಷಮಾಣಾಃ ಏಷಃ ವೈ ತತ್ಸರ್ವಂ ವಕ್ಷತೀತಿ ದೇಹ ಸಮಿತ್ಪಾಣಯೋ ಭಗವಂತಂ ಪಿಪ್ಪಲಾದಂ ಪ್ರಸನ್ನಃ. ಈ ರೀತಿ ಗುರುವಿನ ಬಳಿ ನಮಗೆ ಬೇಕಾದಂತಹ ಜ್ಞಾನ ಯಾವುದು ಪರಾಕಾಷ್ಠೆಯಾದಂತಹ ಜ್ಞಾನವಿದೆಯೋ, ಪರಬ್ರಹ್ಮ ಸ್ವರೂಪದ ಚಿಂತನೆ ಅಥವಾ ತನ್ನ ಸ್ವರೂಪದ ಜ್ಞಾನವನ್ನು ಪಡ್ಕೊಳ್ಳೋದಕ್ಕಾಗಿ ಈ 6 ಜನ ಜಿಜ್ಞಾಸುಗಳು ಸಮಿತ್ಪಾಣಿಗಳಾಗಿ ಗುರುವಿನ ಸಮೀಪದಲ್ಲಿ ಬಂದರು ಅಂತ ಇಲ್ಲಿ ಕಥೆ ಆರಂಭವಾಗುತ್ತೆ. ಅವರನ್ನ ನೋಡಿಕೊಂಡು ತಾನ್ ಋಷಿರುವಾಚ ಭೂಯ ಏವ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂವತ್ಸರಂ ಸಂವತ್ಸ್ಯಥ. ಮೊದಲಿಗೇನೆ ಗುರು ಆತನ್ನ ಬರಮಾಡ್ಕೊಳ್ತಾರೆ. ಬರಮಾಡ್ಕೊಂಡು ಒಂದು ಮಾತನ್ನು ಹೇಳ್ತಾರೆ, 1 ವರ್ಷ ನೀವು ಕಾಯಿರಿ. ನೀವು ಯಾವುದೋ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಂದವರು ಅಂತ ನನಗೆ ಗೊತ್ತು. ಇನ್ನು 1 ವರ್ಷ ನೀವು ಬ್ರಹ್ಮಚರ್ಯವನ್ನ ಅನುಸರಿಸಿ. ಅಂದ್ರೆ ಏನರ್ಥ? ಆ 1 ವರ್ಷ ಮನಸ್ಸಿನಲ್ಲಿ ಎದ್ದಂತಹ ಪ್ರಶ್ನೆಗಳನ್ನು ಅವ್ರು ಇಟ್ಕೊಳ್ಬೇಕು. ಹಾಗೇನೆ ಯಾರು ಅವರು ಗುರು ಹೇಳಿದಷ್ಟು ವರ್ಷ ಕಾಯಲಿಕ್ಕೆ ಸಿದ್ಧರಿಲ್ವೋ ಮಧ್ಯದಲ್ಲೇ ಓಡೋಗ್ಬಿಡ್ತಾರೋ ಗುರುವಿಗೇನು ನಷ್ಟ ಇಲ್ಲ. ಆತ ಹಾಗೆ ಪ್ರತೀಕ್ಷೆ ಮಾಡ್ತಿರ್ತಾನೆ, ಇವನು ಮಧ್ಯದಲ್ಲಿ ಹೋದ್ರೆ ಹೋಗ್ಲಿ ಅಂತಾನೆ. ಯಾಕೆಂದ್ರೆ ಅವನಿಗೆ ಪಾತ್ರತ್ವ ಬಂದಿಲ್ಲ ಅಂತ ಅರ್ಥ. ಯಾರಿಗೆ ತೀವ್ರವಾದ ಜಿಜ್ಞಾಸೆ ಇದೆಯೋ ಅವನು ಮಾತ್ರ ಎಷ್ಟೊತ್ತಾದ್ರೂ ಎಷ್ಟು ವರ್ಷವಾದ್ರೂ ಕಳೀಲಿಕ್ಕೆ ಸಿದ್ಧನಾಗಿರ್ತಾನೆ. ಯಾಕೆಂದ್ರೆ ಅವನಿಗೆ ಆ ಪ್ರಶ್ನೆಗೆ ಉತ್ತರ ಸಿಗೋದು ಮುಖ್ಯ ಆಗಿರುತ್ತೆ. ಹಾಗಾಗಿ ಮಧ್ಯದಲ್ಲಿ ಅವನು ಬಿಟ್ಟು ಹೋದ್ರೆ ಗುರುವಿಗೆ ಯಾವ ನಷ್ಟವೂ ಇಲ್ಲ. ಹಾಗಾಗಿ ಅವನು ದೀರ್ಘ ಕಾಲದವರೆಗೆ ಪರೀಕ್ಷೆಯನ್ನು ಮಾಡ್ತಾ ಇದ್ದ ಗುರು. ಈಗ ಮೊದಲಿಗೆ ಹೇಳುವಂಥದ್ದು ಅದೇ ಪಿಪ್ಪಲಾದ ಮಹರ್ಷಿಗಳು ಹೇಳ್ತಾರೆ, 1 ವರ್ಷ ನೀವು ಬ್ರಹ್ಮಚರ್ಯವನ್ನ ಅನುಷ್ಠಿಸಿ, ಆಮೇಲೆ ಬಂದು ಪ್ರಶ್ನೆಯನ್ನ ಕೇಳಿ. ಯಾಕೆಂದ್ರೆ ನೀವು ಬರ್ತಾ ಇದ್ದ ಹಾಗೆ ಪ್ರಶ್ನೆ ಕೇಳಿದ್ರೆ ಹೇಳಲಿಕ್ಕೆ ನಾನೇನೋ ಹೇಳ್ಬಿಡ್ಬೋದು, ಆದ್ರೆ ತಿಳಿದುಕೊಳ್ಳೋ ಸಾಮರ್ಥ್ಯ ನಿಮಗಿದೆಯೇ? ಅಥವಾ ನಾನು ಹೇಗೆ ಹೇಳಿದ್ದೇನೋ ಹಾಗೆ ನೀವು ತಿಳ್ಕೊಳ್ಳಬಲ್ಲರೆ? ಇದು ಹೇಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 1 ವರ್ಷಗಳ ಕಾಲ ನಾನು ನಿಮ್ಮನ್ನು ಪರೀಕ್ಷಿಸಬೇಕು. ನಿಮಗೆ ಆ ಚಿತ್ತಶುದ್ಧಿ ಇದೆಯೇ, ಆ ಸಾಮರ್ಥ್ಯ ಇದೆಯೇ? ಯಾಕೆಂದ್ರೆ ಇದು ಗಂಭೀರವಾದಂತಹ ಜ್ಞಾನ. ಇವತ್ತು ನಾನು ಹೇಳಿದೆ ಅಂತ ಅದನ್ನು ನೀವು ಯಾವುದೋ ರೀತಿಯಲ್ಲಿ ತಿಳ್ಕೊಂಡು ನಾಳೆ ಮತ್ತಾರಿಗೂ ನಿಮ್ಮ ಶಿಷ್ಯರಿಗೆ ಹೇಳ್ತೀರಿ, ಅದು ತಪ್ಪಾಗಿರ್ಬೋದು. ಆ ಜವಾಬ್ದಾರಿ ಗುರುವಿಗಿದೆ. ಯಾಕೆಂದ್ರೆ ತನ್ನ ವಿದ್ಯೆಯಿಂದ ಮತ್ತೊಬ್ಬರಿಗೆ ಕೊಡುವಾಗ ಅದು ಸರಿಯಾದ ರೀತಿಯಲ್ಲಿ ಗ್ರಹಣವಾಗಬೇಕು. ಹಾಗಾಗಿ ಆ ಗ್ರಹಣ ಸಾಮರ್ಥ್ಯ, ಧಾರಣ ಸಾಮರ್ಥ್ಯ, ಶ್ರದ್ಧೆ ಇವೆಲ್ಲವುಗಳು ಕೂಡ ಶಿಷ್ಯನಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ಶಿಷ್ಯ ಬರಲಿ ಅಂತ ಆತನಲ್ಲಿ ಇದ್ರೂ ಕೂಡ ಯೋಗ್ಯ ಶಿಷ್ಯನೇ ಬರಲಿ ಎನ್ನುವಂತಹ ಕಳಕಳಿ ಇರುತ್ತೆ ಹೊರತು ಅವನಿಗೆ ಶಿಷ್ಯರ ಸಂಖ್ಯೆ ಮುಖ್ಯವಾಗಿಲ್ಲ ಗುರುವಿಗೆ. ಅದನ್ನೇ ಮೊದಲಿಗೆ ಹೇಳ್ತಾನೆ, ತಾನ್ಹರ್ಷಿರುವಾಚ ಭೂಯ ಏವ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧೆಯ. 3 ಅಂಶಗಳನ್ನ ಗುರು ಹೇಳ್ತಾನೆ. ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂವತ್ಸರಂ ಸಂವತ್ಸ್ಯಥ. 3 ಗುಣಗಳು ಶಿಷ್ಯನಲ್ಲಿ ಇರಬೇಕು. ತಪಸ್ಸು ಅನ್ನುವಂಥದ್ದಿರಬೇಕು. ತಪಸ್ಸು ಅಂದ್ರೆ ಏನು? ಮೂಗು ಹಿಡ್ಕೊಂಡು ಧ್ಯಾನ ಮಾಡೋ ತಪಸ್ಸು ಅನ್ನೋ ಸ್ಥಿತಿ ನಾವು ಬಂದಿದ್ದೇವೆ. ಹಾಗಿಲ್ಲ, ಎಲ್ಲ ವಿಜ್ಞಾನಿಗಳು ಎಲ್ಲ ಮಹರ್ಷಿಗಳು ಕೂಡ ತಪಸ್ಸನ್ನ ಮಾಡುವಂಥವರೇ.
ತಪಸ್ಸಿನ ಹೊರತಾಗಿ ಯಾವ ದರ್ಶನವೂ ಸಾಧ್ಯವಿಲ್ಲ. ಯಾವುದೋ ಒಂದು ಹಸದನ್ನ, ಯಾವುದೋ ಒಂದು ಒಳಗನ್ನ ನಾವು ಕಂಡುಕೊಳ್ಬೇಕು ಅಂದ್ರೆ ಆ ಕಂಡುಕೊಳ್ಳುವ ಮಾರ್ಗವೇ ತಪಸ್ಸು. ಅದನ್ನ ವಿಚಾರ ಮಾಧ್ಯಮದಲ್ಲಿ ನಮ್ಮ ಋಷಿಗಳು ಕಂಡುಕೊಂಡಿದ್ದಾರೆ. ಹಾಗಾಗಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ, ವಿಜಿಜ್ಞಾಸಸ್ವ ಉಪನಿಷತ್ತು ಕರೆಕೊಡುತ್ತೆ, ನೀನು ವಿಚಾರ ಮಾಡು. ತೈತ್ರಿಯ ಉಪನಿಷತ್ತಿನಲ್ಲಿ ಭೃಗುವಲ್ಲಿಯಲ್ಲಿ ಬರುತ್ತೆ. ಭೃಗುವಲ್ಲಿಯಲ್ಲಿ ಬಂದು ಆತ ಭೃಗುರ್ವೈವಾರುಣಿಹಿ ವರುಣಂ ಪಿತರಮುಪಸಸಾರ, ಭೃಗು ಅನ್ನುವಂತ ಒಬ್ಬನ ಬಾಲಕ, ಆತ ತಂದೆಯಲ್ಲಿ ಬಂದ್ಕೊಂಡು ಬ್ರಹ್ಮ ಅಂದ್ರೆ ಏನು ಅಂತ ಕೇಳ್ತಾನೆ. ಹಾಗೆ ಹೇಳ ಮಾತ್ರಕ್ಕೆ ತಂದೆ ಹೇಳ್ಕೊಡ್ಲಿಲ್ಲ, ಒಂದು ಸೂತ್ರವನ್ನು ಹೇಳ್ತೇನೆ, ಆ ಸೂತ್ರವನ್ನ ನಿನ್ನ ಜೀವನದ ಅನುಭವದಲ್ಲಿ ಯೋಚಿಸಿಕೊಂಡು ನೋಡು, ನಿನಗೆ ಏನ್ ತತ್ವ ಗೊತ್ತಾಗುತ್ತೋ ಅದನ್ನ ನನಗೆ ಬಂದು ಹೇಳು. ನೀನೇ ಅಂದ್ರೆ ಅವನ ಸ್ವಂತ ವಿಚಾರವನ್ನ ಮಾಡಿ ಹೇಳ್ಬೇಕು. ಅವ್ನು ನಾನು ನಿನಗೆ ಎಲ್ಲವನ್ನು ಉಪದೇಶ ಮಾಡಿಬಿಡ್ತೇನೆ ಅಂತಂದ್ರೆ ಅದೆಲ್ಲೋ ತಲೆಗೆ ಹೋಗುತ್ತೆ ಅಂತ ಅವನೊಂದು ಶ್ರದ್ಧೆ ಇರುತ್ತೆ ಅಂತ ಅವನ ವಿಚಾರ ಮಾಡಬೇಕಲ್ಲ, ಅವನ ಅಷ್ಟು ಆಳಕ್ಕೆ ಇಳಿಬೇಕಲ್ಲ. ಹಾಗಾಗಿ ಭೃಗುವನ್ನ ಮತ್ತೆ 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 ವಾಪಸ್ ಕಳಿಸ್ತಾನೆ. ಇದಲ್ಲ, ಅವನು ಮತ್ತೆ ಹೇಳ್ತಾನೆ, ಭೃಗು ನನಗೆ ನೀನು ಹೇಳಿದ ಸೂತ್ರ ಯಾವುದು, ಯಾವುದರಿಂದ ಜಗತ್ತು ಹುಟ್ಟುತ್ತೋ, ಯಾವುದರಲ್ಲಿ ಜಗತ್ತು ಸ್ಥಿತಿಯನ್ನ ಪಡೆಯುತ್ತೋ, ಯಾವುದರಲ್ಲಿ ಮತ್ತೆ ಲೀನವಾಗುತ್ತೋ ಅದೇ ಬ್ರಹ್ಮ ಅಂತ ಹೇಳಿದೀಯಾ, ಯಾವುದು ಅಂತ ಹೇಳಿಲ್ಲ, ಸೂತ್ರ ಕೊಟ್ಟಿದೀಯಾ, ಅದನ್ನು ಹಿಡ್ಕೊಂಡು ಆತ ತಪಸ್ಸನ್ನ ಮಾಡ್ತಾನೆ. ತಪಸ್ಸನ್ನ ಸತಪಸ್ತತ್ವ ಅಂತ ಬರುತ್ತೆ. ಏನ್ ತಪಸ್ ಮಾಡೋದು ಅಂದ್ರೆ ಇದನ್ನು ಈ ಸೂತ್ರನ ಇಟ್ಕೊಂಡು ಎಷ್ಟು ಸಲ ಜಪ ಮಾಡಿದ್ರು ನಮ್ಗೆ ಉತ್ತರ ಗೊತ್ತಾಗಲ್ಲ. ವಿಚಾರದ ಹೊರತಾಗಿ ಯಾವ ಹೊಸ ದರ್ಶನವೂ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಭೃಗು ಹೋಗಿ ತಪಸ್ ಮಾಡ್ತಾನೆ ಅಂದ್ರೆ ಏನರ್ಥ, ವಿಚಾರವನ್ನ ಮಾಡ್ತಾನೆ ಅಂತ ಅರ್ಥ. ಯಾವುದರಿಂದ ವಿಚಾರ ಮಾಡ್ತಾನೆ, ಈ ಎಲ್ಲ ಅಂಶಗಳಿಂದ ಕೂಡಿಕೊಂಡು ಬ್ರಹ್ಮಚರ್ಯ, ಸತ್ಯ, ಶ್ರದ್ಧೆ ಮತ್ತು ಪರೀಕ್ಷೆ ಇವೆಲ್ಲವುಗಳ ಮೂಲಕ ಅನುಭವವನ್ನ ಕ್ರೋಢೀಕರಿಸಿಕೊಂಡು ಆತ ತಪಸ್ಸನ್ನು ಮಾಡ್ತಾನೆ. ಈ ಜಗತ್ತು ಯಾವುದರಿಂದ ಹುಟ್ಟಿರಬಹುದು ಹೀಗೆ ವಿಚಾರ ಮಾಡಿ ಅನುಭವದಿಂದ ಆತ ಕಂಡುಕೊಳ್ತಾನೆ. ಅನ್ನದಿಂದ ಬಂದು ಹೇಳ್ತಾನೆ, ಅನ್ನದಿಂದಲೇ ಈ ಜಗತ್ತಿದೆ. ಅನ್ನ ಅಂತೇನು, ಅನ್ನ ಅಂತಂದ್ರೆ ಯಾವ್ದನ್ನ ನಾವು ಬೋಧಿಸ್ತೇವೋ ಅದ ಅನ್ನ, ಅಥವಾ ಯಾವುದು ಜೀವನ ಧಾರಣೆಗೆ ಕಾರಣವಾಗಿದೆಯೋ ಅದನ್ನ. ಹೀಗೆ ಹೊರಗಿನದನ್ನ ಆತ ಬ್ರಹ್ಮ ಅಂತ ತಿಳ್ಕೊಳ್ತಾ ಇದ್ದ. ಅದನ್ನೆಲ್ಲ ನಿರಾಕರಿಸಿ ಮತ್ತೆ ವಿಚಾರ ಮಾಡು ಅಂತ ಕಳಿಸ್ತಾನೆ. ಹೀಗೆ 5 ಬಾರಿ ಆತನ ಕಳಿಸಿ ಕೊನೆಯಲ್ಲಿ ಆನಂದವೇ ಬ್ರಹ್ಮ ಅಂತ ಗೊತ್ತಾಗುತ್ತೆ. ಹೀಗೆ ಉಪನಿಷತ್ನಲ್ಲಿ ಗುರು ಶಿಷ್ಯನನ್ನ ಹೇಗೆ ಪರೀಕ್ಷಿಸಬೇಕು ಅನ್ನೋದಿದೆ, ಅದು ಇಲ್ಲಿದೆ. ತಾನ್ ಹರಿಶುವಾಚ ಪೂಯೇವ ತಪಸಾ ಬ್ರಹ್ಮಚರ್ಯೇನ. ತಪಸ ಅನ್ನೋದು ಒಂದು ಅಂಶ ಆದ್ರೆ ಬ್ರಹ್ಮಚರ್ಯ ಅನ್ನೋದು ಮತ್ತೊಂದು ಅಂಶ. ಮನಸ್ಸಿನ ಏಕಾಗ್ರತೆಯನ್ನು ಸಂಪಾದಿಸಿಕೊಳ್ಳಲಿಕ್ಕೆ ಬ್ರಹ್ಮಚರ್ಯ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಕೊನೆಯಲ್ಲಿ ಶ್ರದ್ಧೆ ಅಂತಂದ್ರೆ ಗುರುವಿನ ವಾಕ್ಯದಲ್ಲಿ ವಿಶ್ವಾಸ ಇರಬೇಕು, ಶಾಸ್ತ್ರದ ವಾಕ್ಯದಲ್ಲಿ ವಿಶ್ವಾಸ ಇರಬೇಕು. ನೀವು ಯಾವುದೇ ವಿದ್ಯಾಶಾಖೆ ಇರಬಹುದು, ಆಧುನಿಕ ವಿದ್ಯಾಶಾಖೆಗಳು ಕೂಡ ಇರಬಹುದು. ನೋಡಿ, ಭೂಮಿ ಗೋಲಾಕಾರವಾಗಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ, ನಾವು ಅದನ್ನು ನಂಬಿಡ್ತೇವೆ. ಯಾಕೆ ಅಂದ್ರೆ ಅವ್ರ ಮೇಲೆ ನಮ್ಮಷ್ಟು ಶ್ರದ್ಧೆ ಇದೆ, ಅವರು ಅದನ್ನು ಕಂಡುಕೊಂಡಿದ್ದಾರೆ. ಅದರ ಹಿಂದೆ ಅನೇಕ ಎವಿಡೆನ್ಸ್ಗಳಿವೆ. ಹಾಗಾಗಿ ಅದು ಪ್ರತ್ಯಕ್ಷವಾಗಿ ಅವರು ಕಂಡುಕೊಂಡಂಥದ್ದು ಅಥವಾ ಅದು ಅನುಭವರೂಪವಾಗಿರ್ಬೋದು. ಅದ್ರ ಮೇಲೆ ನಮ್ಗೆ ವಿಶ್ವಾಸ ಇರೋದ್ರಿಂದ ನಾವು ನಂಬ್ತೇವೆ. ವಿಶ್ವಾಸ ಒಂದಿಲ್ಲ ಅಂತಾದ್ರೆ, ಶ್ರದ್ಧೆ ಅನ್ನೋದು ಒಂದಿಲ್ಲ ಅಂದ್ರೆ ನಮಗೆ ಏನನ್ನೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಎಲ್ಲೋ ಬೆಂಗಳೂರಿಗೆ ಹೋಗ್ಬೇಕು, ರಾತ್ರಿ ಸ್ಲೀಪರ್ ಬಸ್ ನಲ್ಲಿ ಮಲ್ಕೊಳ್ತೇವೆ. ಮಲ್ಕೊಂಡು ಹೇಗೆ ಯಾವ ಆಧಾರದಲ್ಲಿ ಮಲ್ಕೊಳ್ತೇವೆ, ಹೇಗೆ ಯಾವ ಆಧಾರದಲ್ಲಿ ನಿದ್ರೆ ಬರುತ್ತೆ ಸ್ಲೀಪರ್ ಕೋಚ್ ಅಲ್ಲಿ? ಯಾಕಂದ್ರೆ ಆ ಚಾಲಕ ನಮ್ಮನ್ನ ಯಶಸ್ವಿಯಾಗಿ ಗಮ್ಯವನ್ನ ತಲುಪಿಸ್ತಾನೆ ಎನ್ನುವ ವಿಶ್ವಾಸ ಇರೋದ್ರಿಂದ. ಆ ವಿಶ್ವಾಸ ನಮ್ಗೆ ಇರ್ಲಿಲ್ಲ ಅಂದ್ರೆ ಒಂದು ಕ್ಷಣ ನಮ್ಗೆ ನಿದ್ರೆ ಬರೋದಿಲ್ಲ. ಎಲ್ಲ ಇವನು ಆಕ್ಸಿಡೆಂಟ್ ಮಾಡ್ಬಿಡ್ತಾನೇನೋ, ಅಥವಾ ಚಾಲಕನಿಗೆ ಲೈಸೆನ್ಸ್ ಇದೆಯೋ ಇಲ್ವೋ, ಈತ ಸರಿಯಾಗಿ ಕಲ್ತಿದಾನೋ ಇಲ್ವೋ, ಈ ರೀತಿ ಅನುಮಾನಗಳು, ಸಂಶಯಗಳು ಬರ್ತಾ ಹೋದ್ರೆ ನಮಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರತಿ ಹೆಜ್ಜೆಯೂ ವಿಶ್ವಾಸದಿಂದ ಕೂಡಿರುತ್ತೆ. ಯಾವುದೋ ಒಂದು ವಿಶ್ವಾಸದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ, ಅದೇ ಶ್ರದ್ಧೆ. ಈ ಶ್ರದ್ಧೆಯನ್ನ ಗುರುವಿನಲ್ಲಿ ಇಟ್ಟುಕೊಂಡಾಗ ಸರಿಯಾದ ಮಾರ್ಗವನ್ನು ತೋರಿಸ್ತಾನೆ. ನಮ್ಮ ಬುದ್ಧಿಯ ಮೇಲೆ ನಮಗೆ ವಿಶ್ವಾಸ, ಬೇರೆ ಯಾರ ಮೇಲೆ ವಿಶ್ವಾಸ ಇಲ್ಲ ಅಂತಂದ್ರೆ ನಮಗೆ ಸರಿಯಾದ ಮಾರ್ಗ ಸಿಕ್ಕೇ ಬಿಡುತ್ತೆ ಅನ್ನುವಂತ ಯಾವ ಗ್ಯಾರಂಟಿ ಇಲ್ಲ. ಹಾಗಾಗಿ ಗುರುವಿನ ವಾಕ್ಯದಲ್ಲಿ ವಿಶ್ವಾಸ ಇರಬೇಕು. ಅದನ್ನೇ ಇಲ್ಲಿ ಶ್ರದ್ಧಾ ಅಂತ ಕರೆದಿದ್ದಾರೆ. ಹಾಗಾಗಿ ಶ್ರದ್ಧಾವಾನ್ ಲಭತೆ ಜ್ಞಾನ, ಶ್ರದ್ಧೆಗೆ ಕೊಟ್ಟಷ್ಟು ಸ್ಥಾನ ಯಾವುದಕ್ಕೂ ಕೊಟ್ಟಿಲ್ಲ ನಮ್ಮಲ್ಲಿ. ಕೇವಲ ಒಂದು ದ್ರವ್ಯ ನಮ್ಮಲ್ಲಿದ್ದು ಸಾಕು. ಹಣ ಮುಖ್ಯ ಅಲ್ಲ, ಅಂತಸ್ತು ಮುಖ್ಯ ಅಲ್ಲ, ಪ್ರತಿಷ್ಠೆ ಮುಖ್ಯ ಅಲ್ಲ. ಶ್ರದ್ಧೆ ಒಂದಿದ್ರೆ ಮನುಷ್ಯ ದೇವನಾಗ್ತಾನೆ ಅನ್ನೋದನ್ನು ನಮ್ಮ ಭಾರತೀಯ ಸಂಸ್ಕೃತಿ ತಿಳಿಸಿಕೊಟ್ಟಿದೆ. ಅದನ್ನೇ ಪ್ರಶ್ನೋಪನಿಷತ್ತು ಆರಂಭದಲ್ಲಿಯೇ ಹೇಳ್ತಾ ಇದೆ. ಹಾಗೆ ಬಂದಂತಹ ಆ 6 ಜನ ಶಿಷ್ಯರಲ್ಲಿ ಮೊದಲನೇ ಶಿಷ್ಯ ಅಬಂಧಿ ಕಾತ್ಯಾಯನ, ಗತ್ಯನ ಮಗ ಅಬಂಧಿ. ಮೊದಲ ಪ್ರಶ್ನೆ ಕೇಳ್ತಾನೆ, 1 ವರ್ಷದ ಬ್ರಹ್ಮಚರ್ಯ ತಪಸ್ಸನ್ನ ಮಾಡಿದ ಮೇಲೆ. ಇಂದಿಗೂ ಆ ಪ್ರಶ್ನೆ ಹಾಗೆ ಇದೆ ಅವರಲ್ಲಿ. ಅಂದ್ರೆ ಏನಂತ, ಆ ಪ್ರಶ್ನೆಯನ್ನೇ ಅವ್ರು ಜೀವಿಸ್ತಾ ಇದ್ದಾರೆ. ಆ ಪ್ರಶ್ನೆಗೆ ಬೇಕಾದ ಯಾವೆಲ್ಲ ದ್ರವ್ಯಗಳು ಅದನ್ನು ಸಂಗ್ರಹಿಸಿಕೊಳ್ತಿದ್ದಾರೆ. ಆ ಪ್ರಶ್ನೆಗೆ ಗುರು ಯಾವ ಉತ್ತರವನ್ನು ಕೊಡಬಲ್ಲನೋ ಅದನ್ನು ತಿಳಿದುಕೊಳ್ಳಲಿಕ್ಕೆ ಯಾವ ಸಾಮರ್ಥ್ಯ ಬೇಕೋ, ಮನಸ್ಸಿನ ಏಕಾಗ್ರತೆ ಇರಬಹುದು, ಧಾರಣ ಶಕ್ತಿ ಇರಬಹುದು, ಅದೆಲ್ಲವನ್ನು ಸಂಪಾದಿಸಿಕೊಂಡ ಮತ್ತೆ ಬರ್ತಾರೆ ಗುರುವಿನಲ್ಲಿ. ಅದೇ ಪ್ರಶ್ನೆಯನ್ನು ಇಟ್ಕೊಂಡು ಬರ್ತಾರೆ. ಮೊದಲ ಪ್ರಶ್ನೆ ಆತನದ್ದು, ಪೃಚ್ಛ ಭಗವನ್ ಕುತೂಹವಾಯಿಮಾ ಪ್ರಜಾ ಪ್ರಜಾಯಂತ ಇತಿ. ನೋಡಿ, ಪ್ರಶ್ನೆಗಳ
ತೀರಾ ಇದು ಮಡಿಕೆಯನ್ನು ಹೇಗೆ ಮಾಡ್ತಾರೆ, ಬಟ್ಟೆಯನ್ನ ಹೇಗೆ ಮಾಡ್ತಾರೆ ಇತ್ಯಾದಿ ಪ್ರಶ್ನೆಗಳಲ್ಲ. ಅದು ಉಪನಿಷತ್ತಿನಲ್ಲಿ ಬರುವ ಯಾವ ಪ್ರಶ್ನೆಗಳು ಕೂಡ ಇಂದ್ರಿಯಗಳಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಮರ್ಥ್ಯ ಇರುವ ಪ್ರಶ್ನೆಗಳೇ ಅಲ್ಲ. ಕೇನೋಪನಿಷತ್ತು ಅಂತಂದಿದೆ. ಕೇನ ಅಂತಂದ್ರೆ ಯಾವುದರಿಂದ ಅಂತ. ನೋಡಿ, ನಮ್ಮ ಉಪನಿಷತ್ತುಗಳ ಹೆಸರುಗಳು ಹೇಗಿರ್ತವೆ, ಪ್ರಶ್ನೆಗಳೇ ಅವುಗಳ ಹೆಸರುಗಳು. ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಪ್ರಶ್ನೆಗಿರುವ ಮಹತ್ವ, ಪ್ರಶ್ನೆಗೆ ನಮ್ಮಲ್ಲಿ ಕೊಟ್ಟಿರುವ ವ್ಯಕ್ತಿ ಸ್ವಾತಂತ್ರ್ಯ, ಹೇಗೆ ವಾಕ್ ಸ್ವಾತಂತ್ರ್ಯ ಇದೆ ನಮ್ಮಲ್ಲಿ, ಪ್ರಶ್ನಿಸುವ ಸ್ವಾತಂತ್ರ್ಯ ಇದೆ. ನೋಡಿ, ಬೌದ್ಧರಲ್ಲಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಒಂದು ಹೇಳಬೇಕು ಅಂದ್ರೆ, ಬೌದ್ಧರಲ್ಲಿ 4 ವಿಭಾಗಗಳಿವೆ, ಸಂಪ್ರದಾಯಗಳಿವೆ. ಅದರಲ್ಲಿ ಮಾಧ್ಯಮಿಕರು ಅಂತ ಒಂದು ಸಂಪ್ರದಾಯ, ಅವರು ಶೂನ್ಯವಾದಿಗಳು ಅಂತ ಕರೀತಾರೆ. ಅವರನ್ನು ಮಾಧ್ಯಮಿಕರು ಅಂತ ಯಾಕೆ ಕರೀತಾರೆ ಅಂದ್ರೆ, ಬುದ್ಧ ಹೇಳಿದಂತಹ ತತ್ವವನ್ನ ಮಾಧ್ಯಮಿಕರು ಏನ್ ಮಾಡಿದ್ರು, ಹೇಗೆ ಹೇಳಿದ್ರು ಹಾಗೆ ಕೇಳಿಸಿಕೊಂಡ್ರು. ಹಾಗಾಗಿ ಅವರು ಉತ್ತಮರು. ಆದ್ರೆ ಮರುಪ್ರಶ್ನೆ ಮಾಡಲಿಲ್ವಂತೆ, ಹಾಗಾಗಿ ಅವರನ್ನು ಅಧಮರು ಅಂತ ಕರೀತಾರೆ. ಈಗ ಅವರೇನ್ ಮಾಡ್ಬೇಕಲ್ಲ, ಒಂದು ವಿಷಯದಲ್ಲಿ ಉತ್ತಮರು, ಮತ್ತೊಂದು ವಿಷಯದಲ್ಲಿ ಅಧಮರು. ಯಾಕೆ? ಗುರುವನ್ನ ಪ್ರಶ್ನೆ ಮಾಡಲಿಲ್ಲ. ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಏನರ್ಥ, ನೀನು ನಿನ್ನ ತರ್ಕವನ್ನ ಬಳಸಿಕೊಂಡು ನಿನ್ನ ಅನುಭವಕ್ಕೆ ಅದನ್ನ ತುಲನೆ ಮಾಡಿಕೊಡ್ತಾ ಇಲ್ಲ ಅಂತ ಅರ್ಥ. ಹಾಗಾಗಿ ಅಧಮರು. ಹಾಗಾಗಿ ಅವರು ಮಧ್ಯಮರು ಅಂತ ಕರೆದರು. ಹಾಗಾಗಿ ಅವರನ್ನ ಮಾಧ್ಯಮಿಕರು ಅಂತ ಕರೆದರು. ಯಾಕೆ? ಗುರುವನ್ನ ಪ್ರಶ್ನೆ ಮಾಡಲಿಲ್ಲ ಅನ್ನೋದು ಒಂದು ದೋಷ ನಮ್ಮಲ್ಲಿ. ಗುರುವನ್ನ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಏನು, ಅವರ ಪಾಂಡಿತ್ಯವನ್ನ ಪ್ರಶ್ನೆ ಮಾಡ್ಬೇಕು ಅಂತಲ್ಲ, ನಿನ್ನ ತಿಳಿವನ್ನ ಪರೀಕ್ಷಿಸಿಕೊಳ್ಬೇಕು. ನೀನೇನ್ ತಿಳ್ಕೊಂಡೆ ಅನ್ನೋದನ್ನ ಅನುವಾದ ಅಂತ ಕರೀತಾರೆ. ನಮ್ಮಲ್ಲಿ ಇಂದಿಗೂ ಇದೆ ಶಾಸ್ತ್ರ ಪರಂಪರೆ. ನಾವು ಇವತ್ತು ಹೇಳಿಕೊಟ್ಟಂತಹ ಪಾಠವನ್ನ ನಾಳೆ ಬಂದು ಅವರು ಅದೇ ರೀತಿಯಲ್ಲಿ ಅನುವಾದ ಮಾಡಬೇಕು. ಆಗ ಅವರಲ್ಲಿ ಯಾವ ದೋಷ ಇದೆ ಅಂತ ಗುರು ಗೊತ್ತಾಗ್ಬಿಡುತ್ತೆ. ಆ ಪ್ರಶ್ನೆಗೆ ಆತ ಉತ್ತರವನ್ನು ಕೊಡ್ತಾರೆ. ಹೀಗೆ ತಾನು ತಿಳಿದುಕೊಂಡದ್ದನ್ನ ಮತ್ತೊಮ್ಮೆ ಹೇಳುವಂತಹ ಸಾಮರ್ಥ್ಯ ಆತನಲ್ಲಿ ಇರಬೇಕು. ಹಾಗಾಗಿ ಈ ಕಬಂಧಿಕ ಅಧ್ಯಾಯನ ಈ ಪ್ರಶ್ನೆಯನ್ನ ಕೇಳ್ತಾನೆ, ಇಡೀ ಜಗತ್ತು ಎಲ್ಲಿಂದ ಬಂದಿದೆ ಅನ್ನೋ ಪ್ರಶ್ನೆ. ಸಾಮಾನ್ಯ ಪ್ರಶ್ನೆ ಎಲ್ಲ ಇದು. ಕೇನೋಪನಿಷತ್ತಿನ ಉದಾಹರಣೆ ಹೇಳ್ತಾ ಇದ್ದೆ ನಾನು. ಅದರ ಮೊದಲ ಪ್ರಶ್ನೆಗೆ, ಯಾವುದರಿಂದ ಈ ಮನಸ್ಸು ಅಸ್ವತಂತ್ರವಾಗಿ ತೊಡಕೊಳ್ತಾ ಇದೆ? ನಾನೇನು ಕಲಿಸ್ತಾ ಇಲ್ಲ. ನಾನು ನನ್ನ ಮನಸ್ಸನ್ನ ಅಲ್ಲಿ ಹೋಗು, ಆ ಆಹಾರದ ಬಗ್ಗೆ ಚಿಂತನೆ ಮಾಡು, ಅಥವಾ ಈ ಮನುಷ್ಯನ ಬಗ್ಗೆ ಕೆಟ್ಟದನ್ನು ಚಿಂತೆ ಮಾಡು ನಾನು ಹೇಳ್ತಾ ಇಲ್ಲ. ಆದ್ರೆ ಮನಸ್ಸು ಚಿಂತನೆ ಮಾಡ್ತಾ ಇದೆ. ಯಾವ ಸಾಮರ್ಥ್ಯ ಬಂತು, ಎಲ್ಲಿಂದ ಬಂತು ಈ ಸಾಮರ್ಥ್ಯ ಅಂತ ಆತ ಕೇಳಿದ ಪ್ರಶ್ನೆ ಮೊದಲ ಪ್ರಶ್ನೆ ಕೇನೋಪನಿಷತ್ತಿನಲ್ಲಿ. ಇಲ್ಲಿ ಈ ಪ್ರಶ್ನೆ ಯಾವುದು? ಕುತೋಹವ ಇಮಾ ಪ್ರಜಾಯಂತ ಇತಿ. ಈ ಎಲ್ಲ ಪ್ರಜೆಗಳಿದಾರಲ್ಲ, ಇವರೆಲ್ಲ ಹುಟ್ಟುತ್ತಾರೆ ಅಂತ ಗೊತ್ತಾಗಿದೆ. ನಂಗೆ ಪ್ರತ್ಯಕ್ಷದಿಂದಲೇ ಗೊತ್ತಾಗುತ್ತೆ. ಅದಕ್ಕೆ ನಾನು ಉತ್ತರ ನಿನ್ನತ್ರ ಕೇಳಬೇಕಾಗಿಲ್ಲ. ಪ್ರತ್ಯಕ್ಷದಿಂದ, ಅನುಮಾನ ಪ್ರಮಾಣದಿಂದ ನನಗೆ ಗೊತ್ತಾಗುವಂತಹ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ನಾನು ಗುರು ಹತ್ರ ಹೋಗ್ಬೇಕಾಗಿಲ್ಲ. ಬೆಂಕಿ ಸುಡುತ್ತೆ ಅನ್ನೋ ನಾನು ಬೆಂಕಿ ಹತ್ರ ಹೋದ್ರೆ ಗೊತ್ತಾಗುತ್ತೆ, ಗುರುವಿನ ಹತ್ರ ಹೋದ್ರೆ ಗೊತ್ತಾಗಲ್ಲ. ಹಾಗೆ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಗೊತ್ತಾಗುವಂತ ವಿಚಾರಕ್ಕಾಗಿ ನಾನು ಗುರುವಿನ ಅನುಸರಿಸಬೇಕಾಗಿಲ್ಲ. ಯಾವುದರಿಂದ ಗೊತ್ತಾಗದಂತಹ ಸೂಕ್ಷ್ಮ ವಿಚಾರಕ್ಕಾಗಿ ನಾನು ಹೋಗ್ಬೇಕಾಗುತ್ತೆ. ಅದನ್ನೇ ಈ ಪ್ರಶ್ನೆ ಪ್ರತಿನಿಧಿಸ್ತಾ ಇದೆ. ನೋಡಿ, ಪ್ರಶ್ನೆಯ ತೂಕ ಎಷ್ಟಿದೆ, ಪ್ರಶ್ನೆಯ ಆಳ ಎಷ್ಟಿದೆ. ಇಡೀ ಪ್ರಪಂಚದ ಮೂಲ ಯಾವುದು ಅನ್ನೋದು ಪ್ರಶ್ನೆ, ಮೊದಲ ಪ್ರಶ್ನೆ. ಕುತೋಹವ ಇಮಾಃ ಪ್ರಜಾಯಂತ. ಈ ಎಲ್ಲ ಪ್ರಜೆಗಳು, ಹುಟ್ಟುವಿಕೆಯೇ ಯಾವುದರ ಸ್ವಭಾವವೋ ಅವೆಲ್ಲ ಪ್ರಜೆಗಳು. ಪ್ರಕೃಷ್ಟತೆಯ ಜಾಯಂತೇತಿ, ಪ್ರಕೃಷ್ಟತೆಯ ಜಾಯಂತೇತಿ ಪ್ರಜಾ. ಮತ್ತೆ ಮತ್ತೆ ಹುಟ್ಟುತ್ತವೆ, ಮತ್ತೆ ಮತ್ತೆ ಹುಟ್ಟುತ್ತವೆ. ಹುಟ್ಟುವಿಕೆಯೇ ಅವರ ಧರ್ಮವಾಗಿದೆ. ಇಂಥ ಎಲ್ಲ ಜೀವಿಗಳು ಯಾವುದರಿಂದ ಬರ್ತವೆ ಅನ್ನೋ ಪ್ರಶ್ನೆ. ಯಾವುದರಿಂದ ಬರ್ತವೆ ನಮ್ಗೆ ಗೊತ್ತೇ ಇದೆ. ಯಾವುದರಿಂದ ಬರ್ತವೆ? ತಂದೆ ತಾಯಿಯಿಂದ ಬರ್ತಾರೆ. ಅಷ್ಟು ಅವನಿಗೆ ಆತ್ಮಿಗೆ ಗೊತ್ತಾಗಿಲ್ವಾ? ಹಾಗಲ್ಲ, ಅವನು ಇನ್ನೂ ಆಚೆ ಹೋಗಿ ನೋಡ್ತಾ ಇದ್ದಾನೆ. ಏನು? ಇಲ್ಲಿ ಅನೇಕ ಕೋಟಿ ಜೀವಿಗಳಿವೆ, ಅನೇಕ ವಿಧದ ಜೀವಿಗಳಿವೆ. ಯಾವುದೇ ಜೀವಿಗಳಿದೆ? ಸ್ವೇದಜ, ಉದ್ವಿಜ್ಜ, ಆಮೇಲೆ ಜರಾಯುಜ, ಅಂಡಜ, ಈ ರೀತಿ 4 ವಿಧವಾದ ಪ್ರಕಾರಗಳ ಜೀವಿಗಳಿವೆ. ಈ ಎಲ್ಲ ಜೀವಿಗಳು ಯಾಕಾಗಿ ಹುಟ್ಟುತ್ತವೆ, ಯಾವುದರಿಂದ ಹುಟ್ಟುತ್ತವೆ, ಮೊದಲ ಸೃಷ್ಟಿ ಅನ್ನೋದು ಹೇಗಾಯ್ತು, ಇದೆಲ್ಲ ಕೌತುಕ ಆ ಪ್ರಶ್ನೆಯ ಒಳಗಡೆ ಅಡಗಿದೆ. ಅದನ್ನ ಕೇಳ್ತಾನೆ. ಆಗ ಗುರು ಹೇಳ್ತಾನೆ, ತಸ್ಮೈ ಸಹೋವಾಚ ಪ್ರಜಾಕಾಮೋ ವೈ ಪ್ರಜಾಪತಿ ಸತಪೋತಪ್ಯತ ಸತಪಸ್ತತ್ವ ಸ ಮಿಥುನಮುತ್ಪಾದಯತೆ ರಯಿಂಚ ಪ್ರಾಣಂಚ ಏತ್ಯೌ ತೌ ಮೇ ಬಹುಧಾ ಪ್ರಜಾ ಕರಿಷ್ಯತ ಇತಿ ಅಂತ ಗುರುವಿನ ಮಾತು. ಆತ ನಿಧಾನಕ್ಕೆ ಈ ಶಿಷ್ಯನಲ್ಲಿನ ಯೋಗ್ಯತೆಯನ್ನು ಮನಗಂಡು ಉತ್ತರವನ್ನು ಹೇಳಲಿಕ್ಕೆ ಪ್ರಾರಂಭಿಸಿದ್ದಾನೆ. ಏನ್ ಉತ್ತರ? ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಬಹಳ ದೀರ್ಘಕಾಲ ಬೇಕಾಗುತ್ತೆ. ಅದನ್ನ ಬಹಳ ಆಳವಾಗಿ ವಿಚಾರ ಮಾಡಬೇಕಾಗುತ್ತೆ. ಹೇಗೆ ಈ ಜೀವಗಳು ಹುಟ್ಟಿಕೊಳ್ತು ಅಂದ್ರೆ ಏನರ್ಥ? ನೋಡಿ, ನಾನು ಅಂತ ನಾವೇನು ಹೇಳ್ತಾ ಇರ್ತೇವೋ, ನಾನು ಅಂತ ಇವಾಗ ಏನ್ ಹೇಳ್ತೇವೆ, ಹೀಗೆ ತೋರಿಸ್ತೇವೆ. ಏನನ್ನು ತೋರಿಸ್ತೇವೆ? ಈ ಶರೀರವನ್ನು ತೋರಿಸ್ತೇವೆ. ಈ ಶರೀರ ನಾನು ಅಂದ್ರೆ ಯಾರು ಅನ್ನೋ ಬಗ್ಗೆ ಎಲ್ಲ ದರ್ಶನಗಳು ಚರ್ಚೆ ಮಾಡಿವೆ. ಸಾಮಾನ್ಯ ಜನರಿಗೂ ಆ ಪ್ರಶ್ನೆ ಬಂದೇ ಬರುತ್ತೆ. ಈ ಶರೀರ ಸಾಯ್ತಲ್ಲ, ಈ ಸತ್ತ ನಂತರವೂ ಈ ಜೀವ ಇದೆಯೋ ಇಲ್ಲೋ ಅಂತ ಪ್ರಶ್ನೆ ಮತ್ತು ಉತ್ತರದ ರೂಪದಲ್ಲಿ ಉಪನಿಷತ್ತುಗಳು ಬಂದಿದೆ. ಭಾರತೀಯ ಚಿಂತನೆಯಲ್ಲಿ ಚಾರ್ವಾಕರೊಂದನ್ನು ಹೊರತುಪಡಿಸಿ ಉಳಿದೆಲ್ಲರೂ ಕೂಡ ಶರೀರಕ್ಕೆ ಹೊರತಾದ ಚೈತನ್ಯ ಇದೆ, ಅದೇ ನಾನು ಅಂತ ಪ್ರತಿಪಾದಿಸ್ತಾರೆ. ಅವರು ನಾಸ್ತಿಕರು ಇರ್ಬೋದು, ಬೌದ್ಧರಿರ್ಬೋದು, ಜೈನರಿರ್ಬೋದು,
ಎಲ್ಲರೂ ಕೂಡ ಈ ಶರೀರಕ್ಕೆ, ಬಾಹ್ಯ ಶರೀರದ ಹೊರತಾದ ಮತ್ತೊಂದು ಚೈತನ್ಯವನ್ನು ಒಪ್ಪುತ್ತಾರೆ, ಅದೇ ನಾನು ಅಂತ ಒಪ್ಪುತ್ತಾರೆ. ಅದರ ಸ್ವರೂಪದ ಬಗ್ಗೆ ವಿವಾದ ಇರಬಹುದು, ಆದ್ರೆ ಶರೀರ ನಾನಲ್ಲ ಅನ್ನೋ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ಈ ಶರೀರ ಬಿದ್ದು ಹೋಗುತ್ತೆ, ಈ ಶರೀರದಂತೆ ಮತ್ತೊಂದು ಶರೀರದ ಪ್ರಾಪ್ತಿಯಾಗುತ್ತೆ. ನಾವು ಹೇಗೆ ಬಟ್ಟೆಯನ್ನು ಬದಲಿಸ್ತೇವೋ ಹಾಗೆ ಆತ್ಮ ಈ ಶರೀರವನ್ನು ಬದಲಿಸ್ತಾನೆ, ತನ್ನ ಆಶ್ರಯವನ್ನು ಬದಲಿಸ್ತಾನೆ. ಹೀಗೆ ನಾವು ನೋಡ್ಕೊಂಡು ಬಂದಿದ್ದೇವೆ, ಇದನ್ನು ನಾವು ಕೇಳ್ಕೊಂಡು ಬಂದಿದ್ದೇವೆ. ಹಾಗಿದ್ರೆ ಈ ಜೀವ ಯಾವಾಗ ಈ ಶರೀರದಲ್ಲಿ ಪ್ರವೇಶ ಮಾಡ್ತು? ಯಾಕೆಂದ್ರೆ ನೋಡಿ, ತಂದೆ ತಾಯಿ ಊಟ ಮಾಡಿದಂತಹ ಅನ್ನದಿಂದ, ತಂದೆ ಊಟ ಮಾಡಿದ ಅನ್ನದಿಂದ ವೀರ್ಯೋತ್ಪತ್ತಿ ಆಗುತ್ತೆ. ಆ ವೀರ್ಯ ಯಾವಾಗ ತಾಯಿಯ ಗರ್ಭವನ್ನು ಸೇರುತ್ತೋ ಆಗ ಜೀವವನ್ನು ಉಂಟಾಗುತ್ತೆ. ಇಷ್ಟಕ್ಕೆ ಸಾಕಾಗಲಿಲ್ಲ, ಅಲ್ಲೊಂದು ಜೀವ ಉತ್ಪತ್ತಿ ಆಗ್ಬೇಕಲ್ಲ, ಅದೊಂದು ಪಿಂಡ ಉತ್ಪತ್ತಿ ಆಗ್ಬಹುದು, ಶರೀರ ಉತ್ಪತ್ತಿ ಆಗ್ಬಹುದು. ಜೀವ ಯಾವಾಗ ಪ್ರವೇಶ ಮಾಡ್ತು? ಅದರ ಸ್ವರೂಪ ಏನು? ಇಲ್ಲಿದೆ ಆತನ ಪ್ರಶ್ನೆ. ಹಾಗಾಗಿ ಈ ಭೌತಿಕ ಜಗತ್ತಿಗೆ ಹೊರತಾದ ನಮ್ಮ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಗೊತ್ತಾಗದೇ ಇರುವಂತಹ ಪ್ರಶ್ನೆಗಳನ್ನು ಆತ ಇಲ್ಲಿ ಕೇಳ್ತಾ ಇದ್ದಾನೆ. ಹೇಗೆ ಈ ಪ್ರಜೆಗಳು ಹುಟ್ಟುತ್ತವೆ ಅಂತ ಅದನ್ನು ಹೇಳಲಿಕ್ಕೆ ಗುರು ಕ್ರಮಿಸಿದ್ದಾನೆ. ತಸ್ಮೈ ಸಹೋವಾಚ ಪ್ರಜಾಕಾಮೋ ವೈ ಪ್ರಜಾಪತಿ. ಈ ಜಗತ್ತು ಹುಟ್ಟುತ್ತೆ, ನಾಶವಾಗುತ್ತೆ, ಹುಟ್ಟುತ್ತೆ, ನಾಶವಾಗುತ್ತೆ. ಅಂದ್ರೆ ಸೃಷ್ಟಿ ಪ್ರಳಯ, ಸೃಷ್ಟಿ ಪ್ರಳಯ, ಇದು ಜಗತ್ತಿನ ಒಂದು ಸ್ವರೂಪ. ಪ್ರಳಯ ಕಾಲದಲ್ಲಿ ಪ್ರಜಾಪತಿ ಅನ್ನುವಂಥವ್ರು, ಪ್ರಜಾಪತಿ ಅಂದ್ರೆ ಯಾರು? ಪ್ರಜಾಪತಿ ಅಂದ್ರೆ ಅಖಂಡ ಚೈತನ್ಯ ಅಂತ ಕರೀತಾರೆ. ಅಖಂಡ ಚೈತನ್ಯ, ಶುದ್ಧ ಚೈತನ್ಯ ಏನಿದೆಯೋ ಆ ಶುದ್ಧ ಚೈತನ್ಯದ ಸೋಪಾಧಿಕ ಸ್ವರೂಪ ಅಂತ ಕರೀತಾರೆ. ಸೋಪಾಧಿಕ ಅಂದ್ರೆ ಸಗುಣ ಸ್ವರೂಪ ಅಂತ ಕರಿಬಹುದು ನಾವು. ಅದನ್ನ ಪ್ರಜಾಪತಿ ಅಂತ. ಅಂದ್ರೆ ಶುದ್ಧವಾದ ಚೈತನ್ಯಕ್ಕೆ ಉಪನಿಷತ್ತಿನಲ್ಲಿ ರೂಪ, ರಸ, ಗಂಧ, ಸ್ಪರ್ಶ ಯಾವ ಗುಣಗಳೂ ಇಲ್ಲ ಅಂತ ಉಪನಿಷತ್ತು ಹೇಳುತ್ತೆ. ಅದರ ಆಚೆಗೆ ಅದನ್ನು ತಿಳಿಸ್ಕೊಳ್ಳುವ ಸಲುವಾಗಿ ನಮಗೆ ಈ ರೀತಿಯ ಗುಣಗಳಿಲ್ಲದೇನೆ ನಾವು ಯಾವುದನ್ನು ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ರೂಪ ಇಲ್ಲ ಅಥವಾ ಒಂದು ಆಕಾರ ಇಲ್ಲ, ಗುಣ ಇಲ್ಲ ಅಂತಂದ್ರೆ ನಾವು ಅದನ್ನು ಹೇಗೆ ಕಲ್ಪಿಸಿಕೊಳ್ಳೋದು? ನಮ್ಮ ಸಾಮರ್ಥ್ಯ ಇಲ್ಲ. ಹಾಗಾಗಿ ಎಲ್ಲ ಗುಣಗಳನ್ನ ಆರೋಪಿಸಿ ಅದನ್ನು ನಿರೂಪಣೆ ಮಾಡುತ್ತೆ ಪ್ರಜಾಪತಿ ಅನ್ನೋ ಶಬ್ದದಿಂದ. ಯಾವಾಗ ಬ್ರಹ್ಮ ಚೈತನ್ಯಕ್ಕೆ ಮಾಯೆ ಎನ್ನುವ ತ್ರಿಗುಣಾತ್ಮಕವಾದ ಸತ್ವ, ರಜಸ್, ತಮೋ ಗುಣಗಳನ್ನು, ಮೂರು ಗುಣಗಳು, ಈ ಮೂರು ಗುಣಗಳಿಂದ ಕೂಡಿರುವ ಮಾಯಾ ಎನ್ನುವ ಶಕ್ತಿಯಿಂದ ಒಳಗೊಳ್ತಾನೋ ಬ್ರಹ್ಮ, ಆಗ ಆತನಲ್ಲಿ ಸೃಷ್ಟಿ ಎನ್ನುವ ಸಾಮರ್ಥ್ಯ ಬರುತ್ತೆ. ಆ ಸಾಮರ್ಥ್ಯ ಬಂದಂತಹ ಯಾವ ಚೈತನ್ಯವಿದೆಯೋ ಅದನ್ನು ಪ್ರಜಾಪತಿ ಅಂತ ಕರೆದಿದ್ದಾರೆ. ಅಂದ್ರೆ ಇಡೀ ಜಗತ್ತಿನ ಸೃಷ್ಟಿಗೆ ಕಾರಣವಾಗಿರುವ ಆ ಪ್ರಜಾಪತಿ, ಅದು ತಂದೆಯವರೆಗೂ ಕೂಡ ಈ ಪ್ರಶ್ನೋಪನಿಷತ್ತು ಪ್ರಜಾಪತಿಯನ್ನ, ಆ ಪ್ರಜಾಪತಿಯ ಸ್ಥಳವನ್ನ ತೋರಿಸುತ್ತೆ. ಅಂದ್ರೆ ಆ ಪ್ರಜಾಪತಿ ಏನಿದಾನೋ ಆ ಪ್ರಜಾಪತಿಯನ್ನು ನಾವು ಹೇಗೆ ಕಲ್ಪಿಸೋದು ಅಂದ್ರೆ, ಈ ಸೂರ್ಯ ಇದ್ದಾನಲ್ಲ, ಸೂರ್ಯನು ಪ್ರಜಾಪತಿಯೇ ಅಂತ ಮುಂದೆ ಹೇಳುತ್ತೆ. ಸೂರ್ಯ ಹೇಗೆ ಪ್ರಜಾಪತಿ? ನೋಡಿ, ಸೂರ್ಯನ ಬೆಳಕು, ಸೂರ್ಯನ ಉದಯ ಆಗದೆ ಹೋಗಿದ್ರೆ, ಸೂರ್ಯನೇ ಇಲ್ಲದೆ ಹೋಗಿದ್ರೆ ಈ ಜಗತ್ತು ನಡೀತಾನೇ ಇರಲಿಲ್ಲ. ಸೂರ್ಯನ ಶಕ್ತಿಯ ಕಾರಣದಿಂದಲೇ, ಆತನ ಪ್ರಕಾಶದ ಕಾರಣದಿಂದಲೇ ಸಸ್ಯಗಳ ಉತ್ಪತ್ತಿ ಆಗುತ್ತೆ. ಸಸ್ಯಗಳ ಉತ್ಪತ್ತಿ ಆಗುವುದರಿಂದಲೇ ಸಸ್ಯಗಳ ಮೂಲಕ ನಮಗೆ ಆಹಾರ ಸಿಗುತ್ತೆ. ನಮಗೆ ಆಹಾರ ಸಿಗುವುದರಿಂದಲೇ ಜೀವ ಸಂಕುಲ ಅನ್ನೋದು ನಿರ್ಮಿತವಾಗಿದೆ. ಹಾಗಾಗಿ ಸೂರ್ಯ ಎನ್ನುವುದು ಈ ಜಗತ್ತಿನ ಆತ್ಮವಾಗಿದೆ. ಸೂರ್ಯ ಆತ್ಮ ಜಗತಸ್ಥುಷಶ್ಚ ಅಂತ ಉಪನಿಷತ್ತು ಹೇಳುತ್ತೆ. ಇಡೀ ಜಗತ್ತಿನ ಆತ್ಮ ಯಾರಂದ್ರೆ ಸೂರ್ಯ. ಯಾಕೆ ಸೂರ್ಯ? ನಮ್ಮ ಕಣ್ಣಿಗೆ ಕಾಣ್ತಾನಲ್ಲ, ಹಾಗಾಗಿ ಆತನ ತೋರಿಸಿ ಹೇಳ್ತಾ ಇದೆ. ಅವನ ಹಿಂದೆಯೂ ಮತ್ತೊಂದು ಶಕ್ತಿ ಇದೆ, ಅದು ಪ್ರಜಾಪತಿ. ಆತನ ಹಿಂದೆ ಮತ್ತೊಂದಿದೆ, ಅದು ಶುದ್ಧ ಚೈತನ್ಯ, ಅದು ಬ್ರಹ್ಮ. ಅದನ್ನ ನಮಗೆ ನಮ್ಮ ಸ್ತರಕ್ಕೆ ಇಳಿಸಿ ಹೇಳ್ತಾ ಇದೆ ಉಪನಿಷತ್ತು. ಸೂರ್ಯನೇ ಪ್ರಜಾಪತಿ. ಆಮೇಲೆ ಏನ್ ಹೇಳುತ್ತೆ? ಆಮೇಲೆ ಮತ್ತೆ ಮುಂದೆ ಬಂದು ಹೇಳುತ್ತೆ. ಅದು ಇದು ಹೇಗೆಂದ್ರೆ, ಆದಿತ್ಯೋ ಹವೈ ಪ್ರಾಣೋ ರೈರೇವ ಚಂದ್ರಮ ರೈರ್ವಾ ಏತತ್ ಸರ್ವಂ ಯನ್ಮೂರ್ತಂಚ ಮೂರ್ತಂಚ ತಸ್ಮಾನ್ ಮೂರ್ತಿರೇವ ರೈಹಿ. ಹೀಗೆ ಜಗತ್ತಿನ ಸೃಷ್ಟಿ ಕ್ರಮವನ್ನ ಹೇಳುವುದರ ಸಲುವಾಗಿ ಪ್ರಜಾಪತಿಯಿಂದ ಆರಂಭವಾದ ಈ ಸೃಷ್ಟಿ ಕ್ರಮ ಸೂರ್ಯನಿವರೆಗೆ ಬಂದು, ಆಮೇಲೆ ವೈಶ್ವಾನರೋ ವಿಶ್ವರೂಪ ಪ್ರಾಣೋಗ್ನಿರುದಯತೆ. ಅಂತಹ ಸೂರ್ಯನೆಂಬಂತಹ ಈ ಸಮಸ್ತ ಜಗತ್ತಿಗೆ ಆಧಾರಭೂತವಾಗಿರುವಂತಹ ಯಾವ ಈ ಸೂರ್ಯನಿದ್ದಾನೋ ಅವನಿಂದ ಪ್ರಾಣ ಅನ್ನೋದು ಉಂಟಾಗುತ್ತೆ. ಪ್ರಾಣ ಅನ್ನೋದು ಎಲ್ಲಿದೆ? ನಮ್ಮ ಹೃದಯದಲ್ಲಿದೆ, ನಮ್ಮ ಶರೀರದಲ್ಲಿದೆ. ಅಂದ್ರೆ ಆ ಹಿರಣ್ಯ ಗರ್ಭನಿಂದ ಆರಂಭಿಸಿ ನಮ್ಮ ಪ್ರಾಣದವರೆಗೆ ಈ ಜಗತ್ತಿನ ಕಾರಣವಿದೆ. ಅಂದ್ರೆ ಇವೆಲ್ಲವೂ ಸೇರಿ ಜಗತ್ತಾಗಿರುವಂಥದ್ದು. ಕೇವಲ ಒಬ್ಬ ಯಾವುದೋ ಒಬ್ಬ ಕೂತ್ಕೊಂಡು ಅಲ್ಲಿ ಸೃಷ್ಟಿ ಮಾಡಿದ ಅಂತಲ್ಲ, ಅವನು ಆತ ಪಂಚಭೂತಗಳನ್ನ ಮಾತ್ರ ಸೃಷ್ಟಿ ಮಾಡ್ತಾನೆ. ಆಕಾಶ, ವಾಯು, ತೇಜಸ್ಸು, ನೀರು ಮತ್ತು ಪೃಥ್ವಿ ಎಂಬ ಪಂಚಭೂತಗಳನ್ನ ಮಾತ್ರ ಸೃಷ್ಟಿ ಮಾಡ್ತಾನೆ. ಆ ಪಂಚಭೂತಗಳ ಮೇಲನವನ್ನ ಮಾಡಿ ಬಿಡ್ತಾನೆ. ಅದರ ನಂತರ ಉಂಟಾಗುವಂಥದ್ದೆಲ್ಲವುಗಳು ಕೂಡ ಜೀವನ ಆಧಾರವಾಗಿ, ಅಂದ್ರೆ ನಾವೇ ಅದನ್ನು ಸೃಷ್ಟಿ ಮಾಡುವಂಥದ್ದು. ಹೀಗೆ ಎಲ್ಲಿಯವರೆಗೆ ಈ ಸಸ್ಯದವರೆಗೆ ಸೃಷ್ಟಿ ಮಾಡಿ, ಅನ್ನದವರೆಗೆ ಸೃಷ್ಟಿ ಮಾಡಿ ಬಿಡ್ತಾನೆ. ಆಮೇಲಿನ ಎಲ್ಲ ಸೃಷ್ಟಿಗಳು ಕೂಡ ಜೀವನ ಅಧೀನದಲ್ಲಿರುವಂಥದ್ದು. ಒಟ್ಟಾರೆ ಈ ಪ್ರಪಂಚವನ್ನು ನಾವು ನೋಡಿದಾಗ ಆ ಹಿರಣ್ಯ ಗರ್ಭದಿಂದ ಆರಂಭಿಸಿ ಈ ಪ್ರಾಣನವರೆಗೆ, ಅಂದ್ರೆ ನಮ್ಮ ಶರೀರದಲ್ಲಿ ಶರೀರದ ಸ್ಥಿತಿಗೆ ಕಾರಣವಾಗಿರುವ ಯಾವ ಪ್ರಾಣವಿದೆಯೋ ಅಲ್ಲಿಯವರೆಗೂ ಸೃಷ್ಟಿ
ಸೃಷ್ಟಿಯ ಕಾರಣತ್ವ ಇದೆ. ಹಾಗಾಗಿ ಯಾರು ಒಬ್ಬ ಈ ಸೃಷ್ಟಿಯ ಕಾರಣ ಅಂತಲ್ಲ, ಸಮಷ್ಟಿ ರೂಪದಲ್ಲಿ ಹೇಳ್ಬೋದು ಒಬ್ಬ ಅಂತ. ಎಲ್ಲವನ್ನು ಸೇರಿಸಿ ಒಂದು ಅಂತ ಹೇಳಿದಾಗ ಒಬ್ಬ ಸೃಷ್ಟಿಕರ್ತ. ಆದ್ರೆ ಎಲ್ಲವೂ ಸೇರಿ ಸೃಷ್ಟಿಯಾಗಿರುವಂಥದ್ದು. ನೀವು ಬಿಡಿ ಬಿಡಿಯಾಗಿ ನೋಡಿದ್ರೆ ಅನೇಕ ಸೃಷ್ಟಿ ಕಾರಣಗಳು ನೀವು ಕಾಣಬಹುದು. ಹೀಗೆ ವ್ಯಷ್ಟಿಯ ರೂಪದಲ್ಲಿಯೂ ಸಮಷ್ಟಿಯ ರೂಪದಲ್ಲಿಯೂ ಉಪನಿಷತ್ತು ನಮಗೆ ಜಗತ್ತಿನ ಸೃಷ್ಟಿಯನ್ನ ತಿಳಿಸ್ಕೊಡ್ತಾ ಇದೆ. ಸ ಏಷ ವೈಶ್ವಾನರಃ ವಿಶ್ವರೂಪ ಪ್ರಾಣೋನ್ನಿರುದಯತೆ ತದೇ ತದೃಚ ಅಭ್ಯುಕ್ತಂ. ಇದೇ ರೀತಿಯಲ್ಲಿ ಹೇಳಿ ಕಾಲ ಅನ್ನೋದೊಂದಿದೆ. ಸಂವತ್ಸರ ಅಂತ ಕರೀತಾರೆ, ಒಂದು ವರ್ಷ ಅಂತ ಕರೀತಾರೆ. ಆ ಪ್ರಜಾಪತಿಯೇ ಸಂವತ್ಸರವಾಗ್ತಾನೆ, ಅದೇ ಪ್ರಜಾಪತಿ ಮಾಸವಾಗ್ತಾನೆ, ಅದೇ ಮಾಸ ಇದ್ದದ್ದು ದಿನವಾಗುತ್ತೆ, ಆ ದಿನವೇ ಅನ್ನವಾಗುತ್ತೆ, ಆ ಅನ್ನವೇ ಅನ್ನದ ಪಿತೃ ಅಂದ್ರೆ ತಂದೆ ಆ ಅನ್ನವನ್ನು ತಿಂತಾನೆ, ಆ ತಂದೆಯಿಂದ ವೀರ್ಯೋತ್ಪತ್ತಿ ಆಗುತ್ತೆ, ಅದರಿಂದ ಈ ಶರೀರ ಉಂಟಾಗುತ್ತೆ. ಹೀಗೆ ಅಲ್ಲಿಂದ ಆರಂಭಿಸಿ, ಸಮಷ್ಟಿಯಿಂದ ಆರಂಭಿಸಿ ವ್ಯಷ್ಟಿಯವರೆಗಿನ ಪಿಂಡಾಂಡದ ಬ್ರಹ್ಮಾಂಡದಿಂದ ಆರಂಭಿಸಿ ಪಿಂಡಾಂಡದವರೆಗಿನ ಸೃಷ್ಟಿಯನ್ನ ಪ್ರಶ್ನೋಪನಿಷತ್ತು ನಮಗೆ ಹೀಗೆ ಕಟ್ಕೊಟ್ಟಿದೆ. ಇವತ್ತು ಇದು ವೈಜ್ಞಾನಿಕವಾಗಿ ಕೂಡ ಇದು ಶ್ರುತವಾಗಿದೆ. ಅದೇನು ಅಂತಂದ್ರೆ ಯಾವುದು ಬ್ರಹ್ಮಾಂಡದಲ್ಲಿ ಇದೆಯೋ ಅದು ಪಿಂಡಾಂಡದಲ್ಲಿಯೂ ಇದೆ, ಯಾವುದು ಪಿಂಡಾಂಡದಲ್ಲಿ ಇದೆಯೋ ಅದು ಅದೇ ಬ್ರಹ್ಮಾಂಡದ, ಈ ಪಿಂಡಾಂಡದ ವಿಸ್ತಾರವೇ ಬ್ರಹ್ಮಾಂಡ. ಅಂದ್ರೆ ನೀವು ಯಾವುದೋ ಒಂದು ಜೀವಕೋಶವನ್ನು ತೆಗೆದುಕೊಂಡ್ರು ಸಾಕು, ಇಡೀ ಜಗತ್ತಿನ ನಕ್ಷೆ ಆ ಒಂದು ಜೀವಕೋಶದಲ್ಲಿ ಅಥವಾ ಕ್ರೋಮೋಸೋಮ್ ಅಂತ ಹೇಳ್ತೀವಿ ಅದರೊಳಗಡೆ ಸೂಕ್ಷ್ಮವಾಗಿರುತ್ತೆ ಅಂತ ವಿಜ್ಞಾನದಲ್ಲಿ ಕೂಡ ಹೇಳಿದೆ. ಅಂದ್ರೆ ಎಷ್ಟು ವಿಸ್ತಾರವಾಗಿರ್ಬೋದು ಈ ಶರೀರದ ಸೂಕ್ಷ್ಮತೆ, ಎಷ್ಟು ಆಳವಾಗಿರ್ಬೋದು. ಹಾಗಾಗಿ ಅಲ್ಲಿರೋದೇನಿದೆಯೋ ಅದು ಇಲ್ಲಿದೆ, ಇಲ್ಲಿರೋದು ಅಲ್ಲಿಯೂ ಇದೆ. ಹಾಗಾಗಿ ಇದು ಅದು ಬೇರೆಯಲ್ಲ, ಇದೆಲ್ಲವೂ ಕೂಡ ಒಂದೇ ಆಗಿದೆ. ಹೀಗೆ ಅಖಂಡವಾದಂತಹ ಚೈತನ್ಯ ಸ್ವರೂಪ ಈ ಜಗತ್ತು. ಆ ಚೈತನ್ಯದಲ್ಲಿ ಈ ಜಗತ್ತು ಬೇರೆ ಬೇರೆಯಾಗಿ ಕಾಣ್ತಾ ಇದೆ, ವ್ಯಷ್ಟಿಯಾಗಿ ಕಾಣ್ತಾ ಇದೆ ಹೊರತು ಇದು ಒಂದೇ ಆಗಿದೆ ಅನ್ನುವಂಥದ್ದು ಈ ಉಪನಿಷತ್ತಿನ ಸಾರಾಂಶ. ಹೀಗೆ ಪ್ರಜಾಪತಿಯಿಂದ ಪ್ರಾಣ ಅನ್ನೋದು ಹುಟ್ಟುಕೊಳ್ಳುತ್ತೆ. ಈ ಪ್ರಾಣವನ್ನ ಧರಿಸಿರುವಂಥವನು ಯಾವನು ಆತನೇ ಜೀವ. ಪ್ರಾಣವನ್ನ ಧರಿಸಿದಕ್ಕೆ ಏನ್ ಬೇಕು? ಅಚೇತನದ ಅಂಶ ಬೇಕು. ನೋಡಿ, ಕೇವಲ ಚೈತನ್ಯ ಇದ್ರೆ ಅದು ಯಾವ ಕ್ರಿಯೆಯನ್ನು ಮಾಡೋದಿಲ್ಲ, ಅದು ನಿಷ್ಕ್ರಿಯ. ಅದಕ್ಕೆ ಅಚೇತನ ಅಂತ ಆಧಾರ ಬೇಕು. ಹಾಗೆ ಕೇವಲ ಅಚೇತನ ಪದಾರ್ಥ ಇದೆ. ಉದಾಹರಣೆಗೆ ಈಗ ಕುರ್ಚಿ ಇದೆ, ಕುರ್ಚಿಯಲ್ಲಿ ಯಾವ ಕ್ರಿಯೆ ಉಂಟಾಗೋದಿಲ್ಲ, ಅದು ನಡಾಡೋದಿಲ್ಲ, ಅದಕ್ಕೆ ಸುಖ ದುಃಖದ ಅನುಭವ ಉಂಟಾಗೋದಿಲ್ಲ. ಹಾಗಾಗಿ ಚೇತನದಲ್ಲಿ ಅಚೇತನದಲ್ಲಿ ಕ್ರಿಯೆ ಉಂಟಾಗಬೇಕು ಅಂದ್ರೆ ಚೇತನದ ಸಹಾಯ ಬೇಕು. ಉದಾಹರಣೆಗೆ ಒಂದು ರಥ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಕಾರ್ ಅಂತ ಇಟ್ಕೊಳ್ಳಿ. ರಥದಲ್ಲಿ ರಥಕ್ಕೆ ನಾವು ಕುದುರೆಯಿಂದ ಕಟ್ಟಿದಾಗ ಕುದುರೆ ಎಳ್ಕೊಂಡು ಹೋಗುತ್ತಲ್ಲ, ಆಗ ರಥದಲ್ಲಿ ಚಲನ ಅನ್ನುವಂಥ ಕ್ರಿಯೆ ಉಂಟಾಗುತ್ತೆ. ಕೇವಲ ರಥ ಇದ್ರಲ್ಲಿ ಎಲ್ಲೂ ಹೋಗೋದಿಲ್ಲ. ಹಾಗೆ ಕೇವಲ ಚೈತನ್ಯ ಅಂತಿದ್ರು ಕೂಡ ಅದು ಚೈತನ್ಯ ಎಲ್ಲ ಕಡೆ ವ್ಯಾಪಿಸಿರುವುದರಿಂದ ಅದಕ್ಕೆ ಕ್ರಿಯೆ ಅನ್ನೋದು ಉಂಟಾಗೋದೇ ಇಲ್ಲ. ಹಾಗಾಗಿ ಚೇತನಾಚೇತನವಾದ ಸಂಯುಕ್ತ ರೂಪದಲ್ಲಿದ್ದಾಗ ಮಾತ್ರ ಕ್ರಿಯೆ ಉಂಟಾಗುತ್ತೆ. ಹಾಗಾಗಿ ಪ್ರಜಾಪತಿ ಬ್ರಹ್ಮ ಈ ಪ್ರಾಣವನ್ನ ಸೃಷ್ಟಿ ಮಾಡಿ ಎಲ್ಲಿರ್ತಾನೆ ಅಂತಂದ್ರೆ ಅಚೇತನವಾದಂತಹ ಶರೀರದಲ್ಲಿರ್ತಾನೆ. ಈಗ ಪ್ರಾಣದ ನಿಮಿತ್ತವಾಗಿ ಶರೀರದಲ್ಲಿ ಕ್ರಿಯೆ ಉಂಟಾಗುತ್ತೆ. ಯಾಕಂದ್ರೆ ಪ್ರಾಣ ಅನ್ನೋದು ಚೈತನ್ಯ ಮತ್ತು ಈ ಶರೀರ ಅನ್ನೋದು ಅಚೇತನ. ಇವೆರಡು ಸೇರಿ ಪಂಗಂಧವದುಭಯೋರಪಿ ಅಂತ ಸಾಂಖ್ಯ ದರ್ಶನ ಅಂತಂದಿದೆ, ಕಪಿಲ ದರ್ಶನ. ಅದರಲ್ಲಿ ಹೇಳ್ತಾರೆ ಹೇಗೆ ಇವೆರಡು ಕ್ರಿಯೆ ಮಾಡುತ್ತೆ ಅಂತಂದ್ರೆ, ಒಬ್ಬ ಕುರುಡ ಮತ್ತೊಬ್ಬ ಕುಂಟ. ಕುರುಡನಿಗೆ ದಾರಿ ಕಾಣೋದಿಲ್ಲ, ಹೋಗ್ಲಿಕ್ಕೆ ಸಾಧ್ಯ ಇದೆ, ಆದ್ರೆ ಕುಂಟನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಕಣ್ಣು ಕಾಣುತ್ತೆ. ಹಾಗಾಗಿ ಏನ್ ಮಾಡ್ತಾನೆ ಅಂದ್ರೆ ಕುರುಡನ ಹೆಗಲ ಮೇಲೆ ಕುಂಟ ದಾರಿ ತೋರಿಸ್ಕೊಂಡು ದಾರಿ ಹೇಳ್ಕೊಂಡು ಹೋಗ್ತಾನೆ, ಈಗ ತಗೋ ಈಗ ತಗೋ ಅಂತ ಹೇಳ್ಕೊಂಡು. ಹಾಗಾಗಿ ಹೀಗೆ ಯಾವುದಕ್ಕೆ ಸಾಮರ್ಥ್ಯ ಇಲ್ವೋ, ಯಾವುದಕ್ಕೆ ಮತ್ತೊಂದು ಸಾಮರ್ಥ್ಯ ಇರೋ ಎರಡು ಸೇರಿ ಒಂದು ಕ್ರಿಯೆ ಉಂಟಾಗುತ್ತೆ. ಚೇತನಕ್ಕೆ ಶುದ್ಧ ಚೇತನಕ್ಕೂ ಕ್ರಿಯೆ ಎನ್ನುವುದಿಲ್ಲ, ಶುದ್ಧ ಅಚೇತನಕ್ಕೂ ಕ್ರಿಯೆ ಎನ್ನುವುದಿಲ್ಲ. ಇದೆರಡು ಸೇರಿದಾಗ ಕ್ರಿಯೆ ಉಂಟಾಗುತ್ತೆ. ಆಗ ಪ್ರಾಣನ ಎನ್ನುವ ಕ್ರಿಯೆ ಉಂಟಾಗುತ್ತೆ. ಪ್ರಾಣಿ ಅಂತ ನಮ್ಗೆ ಯಾಕೆ ಹೆಸರು ಬಂತು? ನಾವೆಲ್ಲ ಪ್ರಾಣಿಗಳು ಅಂದ್ರೆ ಅನಿಮಲ್ ಅಂತಲ್ಲ. ಪ್ರಾಣ ಯಾರ್ಯಾರಿಗಿದೆಯೋ ಅವೆಲ್ಲ ಪ್ರಾಣಿಗಳು. ಪ್ರಾಣಾಹ ಅಸ್ಯ ಸಂತೀತಿ ಪ್ರಾಣಿ ಅಥವಾ. ಹಾಗಾಗಿ ಪ್ರಾಣಿ ಅಂತಂದ್ರೆ ಪ್ರಾಣನ ಕ್ರಿಯೆ, ಅದು ಜೀವಿಸುವಿಕೆ ಅನ್ನೋದಿದೆಯಲ್ಲ, ಅದೇ ಪ್ರಾಣನ ಕ್ರಿಯೆ. ಅದಿರುವಂಥವರೆಲ್ಲರೂ ಕೂಡ ಪ್ರಾಣಿಗಳೇ. ಈ ಪ್ರಾಣನ ಕ್ರಿಯೆ ಯಾವಾಗ ಉಂಟಾಗುತ್ತೆ? ಪ್ರಾಣ ಅಂದ್ರೆ ಯಾವುದು? ಪ್ರಾಣ ಅಂತಂದ್ರೆ ನಮ್ಮ ಶ್ವಾಸೋಚ್ಛ್ವಾಸ ಅಂತ ನಾವು ಅಂದ್ಕೊಂಡಿದ್ದೇವೆ, ಅದು ಹೌದು. ಆದ್ರೆ ಮುಖ್ಯ ಪ್ರಾಣ ಅಂತ ಒಂದಿದೆ. ಮುಖ್ಯ ಪ್ರಾಣ ಹೃದಯದಲ್ಲಿರುತ್ತೆ. ಅಲ್ಲಿದ್ದುಕೊಂಡು ಇಡೀ ಜೀವದ ಅವಯವಗಳಿಗೆ ಚೈತನ್ಯವನ್ನ ಅನ್ವಯಿಸುತ್ತೆ. ಹಾಗೆ ಮಾಡಿದಾಗ ಆ ಮುಖ್ಯ ಪ್ರಾಣದ ವಿಕಾರಗಳೇ ಈ 5 ಪ್ರಾಣಗಳು. ಯಾವುದು? ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ ಅನ್ನುವಂಥದ್ದು. ಪ್ರಾಣ ಹೃದಯದಲ್ಲಿರುತ್ತೆ. ಹೃದಯದ ಮುಖ್ಯ ಪ್ರಾಣ ಹೃದಯದಲ್ಲಿದ್ದು ಈ 5 ಪ್ರಾಣಗಳ ಮೂಲಕ, ಅಂದ್ರೆ ಪ್ರಾಣ ವಿಕಾರಗಳ ಮೂಲಕ ಇಡೀ ಶರೀರದ ಸ್ಥಿತಿಗೆ ಕಾರಣವಾಗಿದೆ. ಇವತ್ತು ನಾವು ನಿದ್ರೆ ಮಾಡ್ತಾ ಇರುವಾಗಲೂ ಕೂಡ, ನಿದ್ರೆ ಮಾಡುವಾಗ ಯಾವ ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ ಅಲ್ವಾ? ನಮ್ಗೆ ಯಾವ ಮನಸ್ಸು ಕೂಡ ಇರೋದಿಲ್ಲ, ಗಾಢ ನಿದ್ರೆ. ಆದ್ರೆ ಶ್ವಾಸೋಚ್ಛ್ವಾಸ ಇದೆ.
ಈ ಶ್ವಾಸೋಚ್ಛ್ವಾಸ ಇರುವ ಕಾರಣದಿಂದಲೇ, ಅದೊಂದು ಕ್ರಿಯೆ ಇರುವ ಕಾರಣದಿಂದಲೇ ನಾವು ಈ ಶರೀರದಲ್ಲಿ ಅಂಟುಕೊಂಡಿರ್ತೇವೆ, ಈ ಶರೀರಕ್ಕೆ ಅಂಟುಕೊಂಡಿರ್ತಾನೆ ಅಂತ ಜೀವಾತ್ಮ. ಹೀಗೆ ಮುಖ್ಯ ಪ್ರಾಣದಿಂದ ಅಭಿಪ್ರೇರಿತವಾದಂತಹ ಈ 5 ಪ್ರಾಣ ವಿಕಾರಗಳು ಜೀವನ ಸ್ಥಿತಿಗೆ, ಈ ಶರೀರದಲ್ಲಿ ಜೀವನ ಸ್ಥಿತಿಗೆ ಕಾರಣವಾಗಿದೆ. ಹೀಗೆ ಅಲ್ಲಿಂದ ಆರಂಭಿಸಿ, ಪ್ರಜಾಪತಿಯಿಂದ ಆರಂಭಿಸಿ, ಅಲ್ಲಿಂದ ಸೂರ್ಯ, ಅಲ್ಲಿಂದ ಸಂವತ್ಸರ, ಅಲ್ಲಿಂದ ಮಾಸ, ಅಲ್ಲಿಂದ ದಿನ, ಅಲ್ಲಿಂದ ಅನ್ನ, ಅಲ್ಲಿಂದ ಪಿತೃ, ಅಲ್ಲಿಂದ ಜೀವ ಶರೀರ, ಅಲ್ಲಿಂದ ಪ್ರಾಣ ಕ್ರಿಯೆ. ಹೀಗೆ ಈ ಎಲ್ಲ ಪ್ರಜೆಗಳು ಹುಟ್ಟುತ್ತವೆ ಅಂತ ಮೊದಲ ಪ್ರಶ್ನೆಗೆ ಆತ ಉತ್ತರ ಕೊಡ್ತಾನೆ. ಆಮೇಲೆ ಎರಡನೇ ಪ್ರಶ್ನೆಯನ್ನ, ಅದನ್ನೇ ಅನ್ನಂ ವೈ ಪ್ರಜಾಪತಿ ತಥೋಹ ವೈ ತಸ್ಮಾದಿಮಾಃ ಪ್ರಜಾ ಪ್ರಜಾಯಂತ. ಅನ್ನವೇ ಪ್ರಜಾಪತಿ, ಆ ಪ್ರಜಾಪತಿಯಿಂದ ರೇತಸ್ಸುಂಟಾಗುತ್ತೆ, ಅದರಿಂದ ಪ್ರಜೆಗಳು ಉಂಟಾಗುತ್ತವೆ. ಇಲ್ಲಿವರೆಗೆ ತಂದು ಬಿಡುತ್ತೆ ಉಪನಿಷತ್ತು. ಎರಡನೇ ಪ್ರಶ್ನೆಯನ್ನ ಕೇಳ್ತಾನೆ ಯಾರು? ಭಾರ್ಗವೋ ವೈದರ್ಭಿ. ಎರಡನೇ ಪ್ರಶ್ನೆ ಏನು? ಅತಹೈನಂ ಭಾರ್ಗವೋ ವೈದರ್ಭಿ ಪಪ್ರಚ್ಛ ಭಗವನ್ ಕತ್ತೀವ ದೇವಾಃ ಪ್ರಜಾಂ ವಿಧಾರಯಂತೆ ಕತರೇತ ಪ್ರಕಾಶಯಂತೆ ಕಃ ಪುನರೇಷಾಂ ವರಿಷ್ಠ ಇತಿ. ಈ ಶರೀರ ಹೇಗೆ ಹುಟ್ಟುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಶರೀರದಲ್ಲಿ ಯಾವೆಲ್ಲ ದೇವತೆಗಳು ಈ ಆತ್ಮನ್ನ ಹಿಡ್ಕೊಂಡಿವೆ? ಯಾಕೆಂದ್ರೆ ನಮ್ಗೆ ಅದನ್ನು ಹಿಡ್ಕೊಂಡಿಲ್ಲದೆ ಹೋಗಿದ್ರೆ ಎಲ್ಲ ಕಡೆಗೂ ಇರುವಂತಹ ಚೈತನ್ಯ ಅನ್ನೋದು ಈ ಶರೀರವನ್ನು ಬಿಟ್ಟು ಹೋಗುವುದಿತ್ತು. ಅಂದ್ರೆ ಶರೀರ ಅನ್ನುವಂಥದ್ದು ಅತ್ಯಂತ ಲಘುಭೂತವಾದಂಥದ್ದು. ಆತ್ಮನ ಸ್ವರೂಪದ ಎದುರಿಗೆ ಶರೀರ ಏನೂ ಅಲ್ಲ. ಆ ಶರೀರದಲ್ಲಿ ಅವನು ಹೇಗೆ ಪ್ರವಿಷ್ಟನಾಗಿರ್ತಾನೆ, ಯಾರು ಅದನ್ನು ಹಿಡ್ಕೊಂಡಿರ್ತಾರೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಹೇಳ್ತಾರೆ, ಪಂಚ ಪ್ರಾಣಗಳು ಅಂತ ಉತ್ತರ ಬರುತ್ತೆ. ಪಂಚ ಪ್ರಾಣಗಳು ಅಷ್ಟೇ ಅಲ್ಲ, ಇಂದ್ರಿಯಗಳಿವೆ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳಿವೆ. ಇದನ್ನು ಸೂಕ್ಷ್ಮ ಶರೀರ ಅಂತ ಕರೀತಾರೆ. ನೋಡಿ, ಸ್ಥೂಲ ಜಗತ್ತಿನ ಪ್ರಶ್ನೆಯ ಅನಂತರ ಉಪನಿಷತ್ತು ಸೂಕ್ಷ್ಮ ಜಗತ್ತಿನ ಬಗ್ಗೆ ಕೇಳ್ತಾ ಇದೆ. ಸೂಕ್ಷ್ಮ ಜಗತ್ತು ಅಂದ್ರೆ ಏನು? ಪ್ರತಿಯೊಬ್ಬ ಜೀವನದಲ್ಲಿ, ಅಂದ್ರೆ ನಮ್ಮೊಳಗೆ 3 ಶರೀರಗಳಿದೆ. ಹೊರಗೆ ಕಾಣುವ ಶರೀರ ಮತ್ತು ನಮ್ಮೊಳಗೆ ಮತ್ತೊಂದು ಸೂಕ್ಷ್ಮ ಶರೀರ ಅನ್ನೋದೊಂದಿದೆ. ಅದರ ಆಚೆ ಚೈತನ್ಯ ಇದೆ, ಕಾರಣ ಶರೀರ ಅಂತ ಕರೀತಾರೆ, ಅಜ್ಞಾನ ಅಂತ ಕರೀತಾರೆ. 3 ಶರೀರಗಳಿವೆ. ಹೊರಗೆ ಕಾಣುವಂತಹ ಈ ಶರೀರ ಆಹಾರದಿಂದ ಉಂಟಾಗುತ್ತೆ, ಆಹಾರದಿಂದಲೇ ರಕ್ಷಣೆ ಆಗುತ್ತೆ, ಕೊನೆಗೊಮ್ಮೆ ಬೀಳುತ್ತೆ. ಆದ್ರೆ ಈ ಶರೀರ ನಾಶವಾದರೂ ಕೂಡ, ಅಂದ್ರೆ ನಮಗೆ ಮರಣ ಒದಗಿದ್ರು ಕೂಡ, ಒಳಗಿನ ಸೂಕ್ಷ್ಮ ಶರೀರ ಏನಿದೆಯೋ, ಆ ಚೈತನ್ಯ ಏನಿದೆಯೋ, ಅದಕ್ಕೆ ಸಾವಿಲ್ಲ. ಮುಂದಿನ ಶರೀರವನ್ನು ಪಡ್ಕೊಳ್ಳಿಕ್ಕೆ ಹೋಗುತ್ತೆ. ಅದು ಯಾವ್ಯಾವುದು? ನಮ್ಮ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಮನಸ್ಸು ಮತ್ತು ಬುದ್ಧಿ, 17 ಅವಯವಗಳಿಂದ ಕೂಡಿದಂತಹ ಸೂಕ್ಷ್ಮ ಶರೀರ ಇದೆ. ಈ ಸೂಕ್ಷ್ಮ ಶರೀರವೇ ಈ ಶರೀರದಲ್ಲಿ ನೆಲೆನಿಲ್ಲಕ್ಕೆ ಕಾರಣವಾಗಿದೆ. ಹಾಗಾಗಿ ಪಂಚ ಪ್ರಾಣಗಳು ಈ ಶರೀರದಲ್ಲಿ ಆತ್ಮನನ್ನ ನಿಲ್ಲಿಸಿವೆ ಅಂತ ಉತ್ತರ. ಆಗ ಕೇಳ್ತಾನೆ ಪ್ರಶ್ನೆ, ಮುಂದಿನ ಪ್ರಶ್ನೆ ಏನು? ಹಾಗಾದ್ರೆ ಇವುಗಳಲ್ಲಿ ಏನು? ಪಂಚ ಜ್ಞಾನೇಂದ್ರಿಯಗಳಿದೆ, ಪಂಚ ಕರ್ಮೇಂದ್ರಿಯಗಳಿದೆ, ಪಂಚ ಪ್ರಾಣಗಳಿವೆ, ಪಂಚಭೂತಗಳಿವೆ. ಇವುಗಳಲ್ಲಿ ಯಾವುದು ಶ್ರೇಷ್ಠ ಅನ್ನೋ ಮುಂದಿನ ಪ್ರಶ್ನೆ. ಅದಕ್ಕೆ ಆತ ಉತ್ತರ ಹೇಳ್ತಾನೆ, ಒಂದಿನ ಈ ಇಂದ್ರಿಯಗಳಲ್ಲಿ ಪರಸ್ಪರ ಕಲಹ ಉಂಟಾಯ್ತಂತೆ. ಕಣ್ಣು ತಾನು ಶ್ರೇಷ್ಠ, ತಾನು ನೋಡಿದ್ರೆ ಮಾತ್ರ ಈ ಶರೀರ ಮುಂದೆ ಚಲಿಸಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಮತ್ತೊಂದು ಕಿವಿ ಮತ್ತೊಂದು ರೀತಿಯಲ್ಲಿ ಹೇಳುತ್ತೆ, ಚರ್ಮ ಮತ್ತೊಂದು ರೀತಿಯಲ್ಲಿ ಹೇಳುತ್ತೆ. ಇವರಿಗೆ ವಿವಾದ ಉಂಟಾಯ್ತಂತೆ, ನಾನೇ ಶ್ರೇಷ್ಠ ಅಂತ. ಆಗ ಪ್ರಾಣ ಬಂದು ಸುಮ್ಮನಿಸುತ್ತಂತೆ, ನೀವು ಸುಮ್ಮನೆ ವಿವಾದ ಮಾಡ್ತಾ ಇದ್ದೀರಿ, ನಾನಿಲ್ಲಿದ್ರೆ ನೀವು ಯಾರು ಇಲ್ಲ ಅಂತ. ಆದ್ರೆ ಅವ್ರಿಗೆ ನಂಬಿಕೆ ಬರಲಿಲ್ಲ, ಮತ್ತೆ ವಿವಾದವನ್ನು ಮುಂದುವರಿಸಿದ್ರು. ಅದು ಹಾಗಿರುವಂತ ಒಂದು ಪರೀಕ್ಷೆ ಮಾಡೋಣ, ಏನು? ನಾನು ಇಲ್ಲಿಂದ ಹೊರಟೋಗ್ತೇನೆ, ಯಾರು ಇರ್ತೀರಿ ನೋಡೋಣ ಅಂತ. ಪ್ರಾಣ ಹೊರಟಿಗೆ ಉದ್ಯುಕ್ತವಾಯ್ತಂತೆ. ಪ್ರಾಣ ಉದ್ಯುಕ್ತವಾಯ್ತು ಅಂತಂದ್ರೆ ಏನರ್ಥ? ಹೇಗೆ ಬೇರನ್ನ ನಾವು ಕಿತ್ತರೆ ಹೇಗೆ ಆ ಸಸಿ ಇರ್ಲಿಕ್ಕೆ ಸಾಧ್ಯ ಇಲ್ವೋ, ಹಾಗೆ ಎಲ್ಲ ಶರೀರದ ಮರ್ಮಸ್ಥಾನಗಳಲ್ಲಿ ವ್ಯಾಪ್ತವಾಗಿರುವಂತೆ ಈ ಪ್ರಾಣವೇ ಹೊರಟು ಹೋಗ್ಲಿಕ್ಕೆ ಯಾವಾಗ ಉದ್ಯುಕ್ತವಾಯ್ತೋ ಆಗ ಈ ಇಂದ್ರಿಯಗಳಿಗೆ ಚೈತನ್ಯವೇ ಇಲ್ಲದಾಗಿತ್ತು. ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಆಗ ಅವರಿಗೆ ಗೊತ್ತಾಯ್ತು ಪ್ರಾಣವೇ ಶ್ರೇಷ್ಠ. ಹಾಗಾಗಿ ಅದಕ್ಕೆ ಪ್ರಶ್ನೆಗೆ ಉತ್ತರ ಇದೆ, ಪ್ರಾಣವೇ ಶ್ರೇಷ್ಠವಾದಂಥದ್ದು ಈ ಸೂಕ್ಷ್ಮ ಶರೀರದಲ್ಲಿ. ಇದು ಎರಡನೇ ಪ್ರಶ್ನೆಗೆ ಉತ್ತರ. ಅದೇ ಭಗವಂತ ಕೇವ ದೇವಾಃ ಪ್ರಜಾಂ ವಿಧಾರಯಂತೆ. ಯಾವೆಲ್ಲ ದೇವತೆಗಳು ಈ ಶರೀರದಲ್ಲಿ ಪ್ರಾಣವನ್ನ, ಈ ಆತ್ಮನ್ನ ಹಿಡ್ಕೊಂಡಿವೆ ಅಂತಂದ್ರೆ ಪಂಚ ಪ್ರಾಣಗಳು, ಪಂಚ ಇಂದ್ರಿಯಗಳು, ದಶ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಅಂತ ಹೇಳಿದ ಮೇಲೆ ಅವುಗಳಲ್ಲಿ ಯಾವುದು ಶ್ರೇಷ್ಠ ಅನ್ನೋ ಪ್ರಶ್ನೆ ಆಗಿತ್ತು. ಅವುಗಳಲ್ಲಿ ಪ್ರಾಣವೇ ಶ್ರೇಷ್ಠ, ಪ್ರಾಣವೇ ಮುಖ್ಯ. ಆ ಪ್ರಾಣ ಎದ್ದು ಹೋದ್ರೆ ಉಳಿದೆಲ್ಲ ಇಂದ್ರಿಯಗಳು ನಿಶ್ಚೇಷ್ಟಿತವಾಗುತ್ತವೆ. ಇದು ಅರಾಯುವ ರಚನಾ ಬಹು ಪ್ರಾಣಿ ಸರ್ವಂ ಪ್ರತಿಷ್ಠಿತಂ. ಅಂದ್ರೆ ಹೇಗೆ ಒಂದು ರಥದ ಗಾಲಿಯಲ್ಲಿ ಎಲ್ಲ ಸ್ಪೋಕ್ಸ್ ಅಂತ ಹೇಳ್ತೀವಲ್ಲ, ಕಡ್ಡಿಗಳು, ಆ ಕಡ್ಡಿಗಳೆಲ್ಲ ಯಾವುದೋ ಒಂದು ಕೇಂದ್ರದಲ್ಲಿ ಸಂಯುಕ್ತವಾಗಿದೆ. ಆ ಕಡ್ಡಿಗಳು ಹೇಗೆ ಕೇಂದ್ರದಲ್ಲಿ ಸಂಯುಕ್ತವಾಗಿದೆಯೋ ಹಾಗೆ ಎಲ್ಲ ಇಂದ್ರಿಯಗಳು ಕೂಡ ಪ್ರಾಣ ಎನ್ನುವ ಕೇಂದ್ರದಲ್ಲಿ ಸಂಯುಕ್ತವಾಗಿದೆ. ಆ ಪ್ರಾಣ ಅನ್ನೋದಿಲ್ಲ ಅಂತಂದ್ರೆ ಅದು ಈ ಇಂದ್ರಿಯಗಳ ಸ್ಥಿತಿಯೂ ಕೂಡ ಇಲ್ಲ ಅಂತ ಇಲ್ಲಿ ಉಪಮೆಯನ್ನ ಪಡ್ತಾ ಇದೆ ಉಪನಿಷತ್ತು. ತುಂಬಾ ವಿಷಯಗಳಿದೆ, ಹಾಗಾಗಿ ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಸಾಧ್ಯವಾಗುತ್ತೆ ಇರುವ ಸಮಯದಲ್ಲಿ. ಮೂರನೇ ಪ್ರಶ್ನೆ, ಅತಹೈನಂ ಕೌಸಲ್ಯಶ್ಚ ಅಶ್ವರಾಯನ ಪಪ್ರಚ್ಛ ಭಗವಾನ್ ಉದಯೇಶ ಪ್ರಾಣೋ ಜಾಯತೆ. ಮುಂದಿನ ಪ್ರಶ್ನೆ ನೋಡಿ, ಸೂಕ್ಷ್ಮ ಶರೀರದ ಬಗ್ಗೆ ಕೇಳಿದ ಮೇಲೆ ಆ ಪ್ರಾಣ ಹೇಗೆ ಉಂಟಾಯಿತು ಅಂತ ಮುಂದಿನ ಪ್ರಶ್ನೆ. ಅದನ್ನು ಕೇಳ್ತಾ ಇರೋನು ಯಾರು? ಅಶ್ವರಾಯನ, ಕೌಸಲ್ಯ.
ಮೂರನೆಯ ಶಿಷ್ಯ ಅವನು ಕೇಳ್ತಾನೆ, ಈ ಪ್ರಾಣ ಹೇಗುಂಟಾಯಿತು ಅನ್ನೋದೊಂದು ಪ್ರಶ್ನೆ. ಅದಕ್ಕೆ ಹೇಳ್ತಾನೆ, ತಸ್ಮೈ ಸಹೋವಾಚ ಅತಿ ಪ್ರಶ್ನಾನ್ ಪೃಚ್ಛಸಿ ಬಹಿಷ್ಠೋಸೀತಿ ತಸ್ಮಾತ್ ತೇಹಂ ಬ್ರವೀಮಿ. ಇಲ್ಲಿ ಒಂದು ವಿಷಯವನ್ನು ಹೇಳಬೇಕು. ಆದಿಯಲ್ಲಿ ಪಿಪ್ಪಲಾದರು ಒಂದು ಮಾತನ್ನು ಹೇಳ್ತಾರೆ, ನೋಡಪ್ಪ, 1 ವರ್ಷ ನೀನು ಬ್ರಹ್ಮಚರ್ಯವನ್ನ ಅನುಸರಿಸ್ಕೊಂಡ, ಆಮೇಲೆ ನೀನು ಕೇಳುವ ಪ್ರಶ್ನೆಗೆ ಉತ್ತರ ನನಗೆ ಗೊತ್ತಿದ್ರೆ ಹೇಳ್ತೇನೆ ಅನ್ನೋ ಒಂದು ಮಾತು ಮೊದಲಿಗೆ ಹೇಳ್ತಾರೆ ಅವರು. ಅದರಲ್ಲಿ ವಾಕ್ಯ ಹೀಗೆ ಬರುತ್ತೆ, ಯದಿ ವಿಜ್ಞಾಸ್ಯಾಮಃ ಸರ್ವಂ ಹವೋ ವಕ್ಷ್ಯಾಮಃ ಇತಿ. ಈ ಒಂದು ಮೌಲ್ಯವನ್ನು ನಾವು ಗಮನದಲ್ಲಿಟ್ಕೊಳ್ಳಿ. ಗುರುವು ಬ್ರಹ್ಮಜ್ಞಾನಿಯೇ ಆಗಿದ್ದರು, ಆತನಿಗೆ ಎಲ್ಲದೂ ಗೊತ್ತಿದ್ರು ಕೂಡ ವೇದಿತ ವ್ಯಾತ ಎಲ್ಲದೂ ಗೊತ್ತಿದೆ. ಆದ್ರೂ ಏನ್ ಹೇಳ್ತಾನೆ, ವಿನಯದಿಂದ ಹೇಳ್ತಾನೆ, ನನಗೆ ಗೊತ್ತಿದ್ರೆ ಹೇಳ್ತೇನೆ. ಗುರು ಅಂದ್ರೆ ಎಷ್ಟು ವಿನಯನಾಗಿರಬೇಕು. ವಿದ್ಯಾ ವಿನಯೇನ ಶೋಭತೆ ಅನ್ನೋದನ್ನ ಉಪನಿಷತ್ತಿನಲ್ಲಿ ನಾವು ತಿಳಿಸ್ಕೊಡ್ತಾ ಇದೆ. ಅದೇ ವಿನಯವನ್ನು ಹೇಳ್ತಾರೆ. ಏನು ಅಂದ್ರೆ, ಒಬ್ಬ ಗುರುವಿಗೆ ಯೋಗ್ಯನಾದಂತಹ ಶಿಷ್ಯ ಪ್ರಶ್ನೆ ಕೇಳಿದಾಗ ಆಗುವ ಅನಿರ್ವಚನೀಯ ಆನಂದ ಯಾರಿಗೂ ಬಣ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ವಿದ್ಯೆ ಸಂಕ್ರಮಿಸ್ಬೇಕಲ್ಲ. ಆತ ಯೋಗ್ಯವಾದ ಪ್ರಶ್ನೆ ಕೇಳ್ತಿದ್ದಾನೆ ಅಂತಂದ್ರೆ ಆ ವಿದ್ಯೆ ಕೊಡ್ಲಿಕ್ಕೆ ಸಮಯ ಬಂತು ಅಂತ ಅರ್ಥ. ಹಾಗಾಗಿ ಇಲ್ಲಿ ಕೇಳ್ತಾರೆ, ಈ ಪ್ರಾಣ ಹೇಗೆ ಉಂಟಾಯ್ತು ಅಂತ ನೀವು ಪ್ರಶ್ನೆ ಕೇಳ್ತಾ ಇದೆಯಲ್ಲ, ಎಂಥ ಅದ್ಭುತವಾದ ಪ್ರಶ್ನೆ ಅದು. ಸಹೋವಾಚ ಅತಿ ಪ್ರಶ್ನ ಪೃಚ್ಛಸಿ ಅಂದ್ರೆ ಅತ್ಯಂತ ಸೂಕ್ಷ್ಮವಾದ ಪ್ರಶ್ನೆ ನೀನು ಕೇಳ್ತಾ ಇದ್ದೀಯಾ, ಹಾಗಾಗಿ ನಾನು ಇದಕ್ಕೆ ಉತ್ತರ ಹೇಳಿಯೇ ಹೇಳ್ತೇನೆ. ಬ್ರಹ್ಮಿಷ್ಠೋಸೀತಿ ತಸ್ಮಾತ್ ತೇಹಂ ಬ್ರವೀಮಿ. ಹಾಗೆ ಹೇಳಿ, ಆತ್ಮನೇಶ ಪ್ರಾಣೋ ಜಾಯತೆ ಅಂತ ಉತ್ತರ ಹೇಳ್ತಾರೆ. ಈ ಪ್ರಾಣ ಯಾವುದರಿಂದ ಉಂಟಾಯ್ತು? ಎಲ್ಲದಕ್ಕೂ ಮೂಲ ಆ ಆತ್ಮನೇ ಆಗಿದೆ, ಆ ಚೈತನ್ಯವೇ ಆಗಿದೆ. ಸಚ್ಚಿತ್ ಆನಂದ ಸ್ವರೂಪವಾದ, ಜ್ಞಾನ ಸ್ವರೂಪವಾದ, ಚೈತನ್ಯ ಸ್ವರೂಪವಾದ, ಇರುವಿಕೆಯೇ ತಾನಾದ ಬ್ರಹ್ಮ ಚೈತನ್ಯ ಅಥವಾ ಆತ್ಮ ಅನ್ನೋದೇನಿದೆ, ಅದರಿಂದ ಈ ಪ್ರಾಣ ಉಂಟಾಯಿತು. ಆ ಪ್ರಾಣದಿಂದ ಈ ಅಚೇತನ ಪದಾರ್ಥಗಳು ಉಂಟಾಯಿತು. ಅದರಿಂದ ಚೇತನ ಮಿಶ್ರಿತವಾದಂತಹ ಯಾವೆಲ್ಲ ಜೀವ ಪದಾರ್ಥಗಳಿವೆ, ಅವುಗಳ ಕ್ರಿಯೆಗಳು ನಡೀತಾ ಇವೆ. ಹೀಗೆ ಗುರುವು ಆತನಿಗೆ ಮೂರನೆಯ ಪ್ರಶ್ನೆಯನ್ನ ಉತ್ತರಿಸುತ್ತಾನೆ. ಈ ಪ್ರಾಣದ ಕಾರಣದಿಂದಲೇ ನಮ್ಮಲ್ಲಿರುವಂತಹ ಎಲ್ಲ ಕ್ರಿಯೆಗಳು ಕೂಡ ನಡೀತಾ ಇದೆ. ಹೃದಿಹ್ಯೇಷ ಆತ್ಮ. ಮುಂದಿನ ಪ್ರಶ್ನೆ ಏನು? ಹಾಗಿದ್ರೆ ಆತ್ಮ ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆ. ಯಾವುದರಿಂದ ಪ್ರಾಣ ಉಂಟಾಗುತ್ತೋ ಆತ್ಮ ಎಲ್ಲಿದೆ ಅಂತ ಕೇಳಿದ್ರೆ, ಆತ್ಮ ಎಲ್ಲ ಕಡೆಯೂ ಇದೆ. ಆದ್ರೆ ಇದನ್ನು ಕಟ್ಟೋದು ಹೇಗೆ ನೋಡಿ, ಬೆಳಕೆಲ್ಲಿದೆ? ಬೆಳಕೆಲ್ಲ ಕಡೆಗೂ ಇದೆ. ಹಾಗಿದ್ದು ಕೂಡ ಕೆಲವೊಮ್ಮೆ ನಾವು ಯಾವ ಒಂದು ಕನ್ನಡಿಯನ್ನು ನಾವು ಸೂರ್ಯನ ಪ್ರಕಾಶದ ಎದುರಿಗೆ ಇಟ್ಟಾಗ ಅದು ಮನೆಯ ಒಳಗಡೆ ಬೆಳಕನ್ನು ತೋರುತ್ತೆ. ಯಾವ ರೀತಿ ಬೆಳಕನ್ನು ತೋರುತ್ತೆ ಅಂದ್ರೆ, ಇನ್ನು ಪ್ರಕೃಷ್ಟವಾಗಿ ತೋರುತ್ತೆ, ಇನ್ನು ಹೆಚ್ಚಿನ ಬೆಳಕಾಗಿ ತೋರುತ್ತೆ. ಯಾಕೆ ಅಂತಂದ್ರೆ, ಒಂದು ಉಪಾಧಿ ಅನ್ನೋದು ಇದ್ದಾಗ ಅದು ಇರುವುದನ್ನೇ ಇನ್ನಷ್ಟು ಹೆಚ್ಚಿನದಾಗಿ ತೋರಿಸುತ್ತೆ. ಹಾಗೆ ಇಡೀ ಜಗತ್ತನ್ನು ಆವರಿಸಿರುವ ಈ ಬ್ರಹ್ಮ ಚೈತನ್ಯ ನಮ್ಮೊಳಗೂ ಇದೆ. ಅದು ಎಲ್ಲಿದೆ ಅಂತಂದ್ರೆ, ನಮ್ಮ ಹೃದಯದೊಳಗಿದೆ. ಹೃದಯದಲ್ಲಿ ಯಾಕಿದೆ ಅಂತಂದ್ರೆ, ಹೃದಯದಲ್ಲಿ ಇರಲಿಕ್ಕೆ ಯೋಗ್ಯವಾದ ಸ್ಥಾನ ಅದಕ್ಕಿದೆ. ಯಾಕೆ? ಅಲ್ಲಿ ಬುದ್ಧಿ ಇದೆ. ಬುದ್ಧಿ ಅನ್ನೋದು ಅತ್ಯಂತ ಶುದ್ಧವಾದದ್ದು. ಅಲ್ಲಿ ಪ್ರತಿಫಲನ ಉಂಟಾಗುತ್ತೆ. ಎಲ್ಲ ಕಡೆ ಇದ್ದು ಕೂಡ ನಾವು ಈಗ ಗಾಳಿ ಎಲ್ಲ ಕಡೆ ಇರುತ್ತಾನೆ, ನಾವು ಯಾಕೆ ಫ್ಯಾನ್ ಹಾಕೊಳ್ತೀವಿ? ಗಾಳಿ ಎಲ್ಲ ಕಡೆ ಇರುತ್ತಾನೆ ಅಂತಂದ್ರೆ, ಯಾವಾಗ ಫ್ಯಾನ್ ಅನ್ನು ಹಚ್ತೀವೋ ಆಗ ಇರುವ ಗಾಳಿಯೇ ಪ್ರಕೃಷ್ಟವಾಗಿ ನಮ್ಗೆ ತೊರೆಯುತ್ತೆ, ನಮಗೆ ಅಭಿವ್ಯಕ್ತಿ ಅನ್ನೋದು ಉಂಟಾಗುತ್ತೆ, ನಮ್ಮ ಅನುಭವಕ್ಕೆ ಬರುತ್ತೆ. ಹಾಗಾಗಿ ಅನುಭವಕ್ಕೆ ಬರದ ಸ್ಥಿತಿಯಲ್ಲಿರುವ ಸೂಕ್ಷ್ಮ ಪದಾರ್ಥವನ್ನ ಅನುಭವಕ್ಕೆ ತಂದುಕೊಡುವಂತಹ ಒಂದು ಉಪಾಧಿ ಬೇಕು. ಅದು ಹೃದಯಾಕಾಶ. ಆ ಹೃದಯದಲ್ಲಿ ಆತ್ಮ ಇದೆ ಅಂತ ಉಪನಿಷತ್ತು, ತೈತ್ತರೀಯ ಉಪನಿಷತ್ತಿನಲ್ಲೂ ಕೂಡ ಇದನ್ನು ಬಹಳ ದೀರ್ಘವಾಗಿ ಹೇಳಿದೆ. ಹಾಗಾಗಿ ಆತ್ಮ ಎಲ್ಲಿದೆ, ಆ ಪರಮಾತ್ಮ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಭಾರತೀಯರು ಎದೆ ಮುಟ್ಟಿ ಹೇಳ್ಬೋದು, ಇಲ್ಲೇ ಇದ್ದಾನೆ, ಅದು ನಾನೇ ಆಗಿದ್ದೇನೆ, ಅಹಂ ಬ್ರಹ್ಮಾಸ್ಮಿ ಅನ್ನೋದರ ತಾತ್ಪರ್ಯ ಇದೇ ಆಗಿದೆ. ಇಡೀ ಜಗತ್ತಿನ ಕಾರಣ ಯಾವುದು? ಬ್ರಹ್ಮ. ಆ ಬ್ರಹ್ಮ ಚೈತನ್ಯಕ್ಕೆ ನಾನು ಹೊರತಲ್ಲ. ಅದಕ್ಕೇನೆ ಉಪನಿಷತ್ತು ಹೇಳುತ್ತೆ, ನೀವೆಲ್ಲರೂ ಕೂಡ ಅಮೃತಸ್ಯ ಪುತ್ರ ಅಂತ. ಬೇರೆ ಎಲ್ಲ ಮತಗಳನ್ನು ನೋಡಿ ನೀವು, ಅವುಗಳ ಹೇಳೋದೇನು, ನೀವು ಪಾಪಿಗಳು ಅಂತಲೋ ಅಥವಾ ಬೇರೆ ರೀತಿಯಲ್ಲಿ ಏನೋ ಹೇಳುತ್ತೆ. ಆದ್ರೆ ನಾವು ಹಾಗಲ್ಲ, ನಮ್ಮ ಉಪನಿಷತ್ತು ಹಾಗೆ ಹೇಳಲ್ಲ. ನಾವು ಏನ್ ಹೇಳ್ತೀವಿ? ಅಮೃತಸ್ಯ ಪುತ್ರ, ಆನಂದೋ ಬ್ರಹ್ಮ. ನಾವು ಯಾವುದು ನಾವು ಅನುಭವ ತಕ್ಕೊಳ್ಳೋದೇನು? ಜಗತ್ತು ಕಷ್ಟಮಯವಾಗಿದೆ, ಅತ್ಯಂತ ತಾಪತ್ರಯಗಳಿಂದ ಕೂಡಿದೆ ಅಂತ ಹೇಳ್ತೇವೆ. ನಾನು ದುಃಖಿಯಾಗಿದ್ದೇನೆ, ನನ್ನ ದುಃಖ ಯಾವಾಗ ನಿವಾರಣೆ ಆಗುತ್ತೋ ಗೊತ್ತಿಲ್ಲ, ನಾನು ಕಷ್ಟದಲ್ಲಿದ್ದೇನೆ ಅಂತ ನಾವು ಅಂದ್ಕೊಳ್ತೇವೆ. ಆದ್ರೆ ಉಪನಿಷತ್ತು ಹೇಗೆ ಹೇಳ್ತಾ ಇದೆ? ಹಾಗಿಲ್ಲ, ಅಮೃತಸ್ಯ ಪುತ್ರ, ನಿನಗೆ ನಾಶವಿಲ್ಲ. ಅಷ್ಟೇ ಅಲ್ಲ, ಆನಂದದ ಕಡಲಾಗಿದ್ದೀಯ ನೀನು ಅಂತ ಉಪನಿಷತ್ತು ನಮಗೆ ಎಚ್ಚರಿಸುತ್ತೆ. ಇಷ್ಟು ಅದ್ಭುತವಾದಂತಹ ಜ್ಞಾನವನ್ನ ಕೊಡುವ ಈ ದರ್ಶನ ಮತ್ತೆಲ್ಲೂ ಕಾಣ್ಲಿಕ್ಕೆ ನಾವು ಸಾಧ್ಯ ಇಲ್ಲ. ಅಂದ್ರೆ ನಮ್ಮನ್ನ ಬ್ರಹ್ಮದ ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತೆ ಉಪನಿಷತ್ತು. ನಾವೇನ್ ಅನ್ಕೊಂಡಿದ್ದೇವೆ? ನಾನು ಅಶಕ್ತ, ಅಸಮರ್ಥ, ಅಜ್ಞಾನಿ, ದುಃಖಿ, ಈ ಎಲ್ಲ ಪರಿಚ್ಛೇದಗಳಿಂದ ನಾವು ಕೂಡಿಕೊಂಡು ನಾವು ದುಃಖಿಸ್ತಾ ಇರ್ತೇವೆ. ಆದ್ರೆ ಉಪನಿಷತ್ತು ಅದನ್ನೆಲ್ಲ ನಿವಾರಿಸಿ ಹೇಳ್ತಾ ಇದೆ, ಹಾಗಿಲ್ಲ, ನೀನು ಅಮೃತದ ಪುತ್ರ, ನಿನಗೆ ನಾಶವೇ ಇಲ್ಲ, ನಿನಗೆ ಶತ್ರುಗಳಿಲ್ಲ, ನಿನಗೆ ಯಾವ ಕಷ್ಟ ಪರಂಪರೆಯೂ ಇಲ್ಲ. ಯಾಕೆಂದ್ರೆ ಅಮೃತದ ಕಡಲಾಗಿದ್ದೀಯಾ, ಆನಂದದ ಕಡಲಾಗಿದ್ದೀಯಾ ಅಂತ ಉಪನಿಷತ್ತು ಕರೆ ಕೊಡುತ್ತೆ. ಅದನ್ನೇ ಇಲ್ಲಿ ಈ ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ಆತ್ಮ ಚೈತನ್ಯ ಇದೆ, ಅದು ಆನಂದದ ಸ್ವರೂಪವೇ ಆಗಿದೆ. ಅದನ್ನ
ಕೊಡಬೇಕಾಗಿದೆ. ಯಾಕೆಂದ್ರೆ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಅಜ್ಞಾನದಿಂದ ಈ ಜ್ಞಾನ ಆನಂದ ಸ್ವರೂಪ ಅನ್ನುವಂಥದ್ದು ಆಚ್ಛಾದನೆ ಆಗಿದೆ. ಹೇಗೆ ಗ್ರಹಣದ ಕಾಲದಲ್ಲಿ ರಾಹು ಅಂತ ನಾವು ಹೇಳ್ತೇವೆ ಸಾಮಾನ್ಯವಾಗಿ, ಬೇರೆ ಗ್ರಹಗಳು ವೈಜ್ಞಾನಿಕವಾಗಿ ಬೇರೆ ರೀತಿಯಲ್ಲಿ ಹೇಳ್ಬೋದು. ನಾನು ಉದಾಹರಣೆಗಾಗಿ ಅಷ್ಟೇ ಹೇಳ್ತಾ ಇದ್ದೇನೆ. ರಾಹು ಎನ್ನುವುದು ಆಕ್ರಮಿಸಿಕೊಂಡಾಗ, ಅಂದ್ರೆ ಆ ಛಾಯೆ ಅದರ ಮೇಲೆ ಬಿದ್ದಾಗ ಅಷ್ಟು ಹೊತ್ತು ಆ ಭೂಮಿಯೋ ಸೂರ್ಯನೋ ಕಾಣೋದಿಲ್ಲ, ಆಗ ಗ್ರಹಣ ಅಂತ ಕರಿತೇವೆ. ಆ ಛಾಯೆ ಯಾವಾಗ ಹೊರಗೆ ಹೋಗುತ್ತೋ ಇರುವಂಥದ್ದು ಪ್ರಕಾಶವಾಗುತ್ತೆ. ಹಾಗೆ ನಮ್ಮ ಆತ್ಮ, ಈ ಚೈತನ್ಯ ಘನವಾದಂತಹ ಈ ಚೇತನ ಸ್ವರೂಪನಾಗಿರುವಂತಹ ಆತ್ಮ ನಮ್ಮ ಹೃದಯದಲ್ಲಿದ್ದರೂ ಕೂಡ ನಮಗೆ ಅದು ಅಭಿವ್ಯಕ್ತಿ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಮಧ್ಯದಲ್ಲಿ ತಡೆ ಇದೆ. ಅದೇ ಅಜ್ಞಾನ. ಆ ಅಜ್ಞಾನವನ್ನು ಹೋಗಿಸಿಕೊಂಡಾಗ ನಮ್ಮೊಳಗಿರುವಂತಹ ಆದಿತ್ಯ ಸೂರ್ಯನಂತೆ ಪ್ರಕಾಶಿಸ್ತಾನೆ ಅಂತ ಮೂರನೆಯ ಪ್ರಶ್ನೆಯಲ್ಲಿ ಹೇಳಿದೆ. ನಾಲ್ಕನೇ ಪ್ರಶ್ನೆಯಲ್ಲಿ ಅಥಹೈನಂ ಸೌರ್ಯಾಯಣಿ ಗಾರ್ಗ್ಯಸ್ವಪ್ರಚ್ಛ ಭಗವನ್ ಏತಸ್ಮಿನ್ ಪುರುಷೇ ಕಾನಿ ಸ್ವಪಂತಿ ಕಾನ್ಯಸ್ಮಿನ್ ಜಾಗೃತಿ ಕಥಾ ಏಷ ದೇವಃ ಸ್ವಪ್ನಾನ್ ಪಶ್ಯತಿ ಕಸ್ಯ ಏತತ್ ಸುಖಂ ಭವತಿ ಕಸ್ಮಿನ್ ಸರ್ವೇ ಸಂಪ್ರತಿಷ್ಠಿತಾ ಭವಂತಿ ಇತಿ. ಒಂದು ವಿಷಯಕ್ಕೆ ಸಂಬಂಧಪಟ್ಟ 5 ಪ್ರಶ್ನೆಗಳನ್ನ ಇಲ್ಲಿ ಸೌರ್ಯಾಯಣಿ ಗಾರ್ಗ್ಯ ಕೇಳ್ತಿದ್ದಾರೆ. ಪ್ರಶ್ನೆ ಕೇಳೋದು ಒಂದು ಪ್ರಶ್ನೆ ಅಂತ, ಒಂದೇ ಪ್ರಶ್ನೆ ಅಂತ ಅಲ್ಲ, ಪ್ರಶ್ನೆಗಳ ಗುಚ್ಛ. ಒಂದು ವಿಷಯಕ್ಕೆ ಸಂಬಂಧಪಟ್ಟ 5 ಪ್ರಶ್ನೆಗಳನ್ನು ಕೇಳ್ತಾನೆ. ಇನ್ನೊಂದು 10 ನಿಮಿಷ ಸಿಗೋದೆ. ಇಲ್ಲಿ ಕೇಳುವಂತಹ ಪ್ರಶ್ನೆ ನೋಡಿ ಹೇಗಿದೆ. ಆತ್ಮ ಹೃದಯದಲ್ಲಿರುವ ಆತ್ಮನಿಂದಾಗಿ ಪ್ರಾಣ ಉತ್ಪತ್ತಿ ಆಯಿತು ಅಂತ ಹೇಳಿದ್ರು. ಹಾಗಿದ್ರೆ ಈತನಿಗೆ ಈ ನಿದ್ರೆ ಅನ್ನೋದಿದೆಯಲ್ಲ, ನಿದ್ರೆ ಅನ್ನೋದು ಹೇಗೆ ಉಂಟಾಗತ್ತೆ? ನಿದ್ರೆಯಲ್ಲಿ ಯಾವುದೆಲ್ಲ ಜಾಗೃತವಾಗಿದೆ? ಯಾಕಂದ್ರೆ ಪ್ರತಿನಿತ್ಯ ನಮ್ಮ ಅನುಭವಕ್ಕೆ ಬರುವಂತಹ ಪ್ರಶ್ನೆ ಇದು. ನಿದ್ರೆಯಲ್ಲಿ ನಾನು ಹೇಗೆ ಉಸಿರಾಡ್ತಾ ಇದ್ದೇನೆ? ನನಗೆ ಎಲ್ಲ ಕೆಲಸಗಳನ್ನ ಮಾಡಿ ಸುಸ್ತಾಗಿ ನನಗೆ ನಿದ್ರೆ ಬರೋದು. ಆದ್ರೆ ಆ ನಿದ್ರೆಯಲ್ಲಿಯೂ ಪ್ರಾಣದ ಕ್ರಿಯೆ ಅನ್ನುವಂಥಕ್ಕೆ ನಾನು ಮಾಡ್ತಾನೆ ಇರ್ತೇನೆ. ಅದೇ ನನಗೆ ಯಾವತ್ತೂ ಸುಸ್ತಾಗೋದಿಲ್ಲ, ಅದೇ ನನಗೆ ಯಾವತ್ತೂ ಶಾಂತಿ ಅನ್ನೋದು ಉಂಟಾಗೋದಿಲ್ಲ. ಅದರಿಂದ ನಾನು ಇವತ್ತು ಇಷ್ಟೊಂದು ಸಲ ಉಸಿರಾಡಿದ್ದೇನೆ, ಹಾಗಾಗಿ ರೆಸ್ಟ್ ತಗೊಳ್ತೇನೆ ಅಂತ ಯಾರು ಹೇಳೋದಿಲ್ಲ. ಹಾಗಾಗಿ ಇದೆಲ್ಲ ಹೇಗೆ ನಡೀತಾ ಇದೆ? ಸ್ವಪ್ನ ಅನ್ನೋದು ಕಾಣುತ್ತೆ. ಈ ಸ್ವಪ್ನ ಅನ್ನೋದು ಏನು? ಸ್ವಪ್ನವನ್ನ ಯಾರು ನೋಡ್ತಾರೆ? ಎಂತ ಆಳವಾದ ಪ್ರಶ್ನೆ ನೋಡಿ. ನಾವು ಪ್ರತಿನಿತ್ಯ ನೋಡ್ತೇವೆ, ನಮ್ಗೆ ಈ ಪ್ರಶ್ನೆ ಬರೋದಿಲ್ಲ. ನಾನೇ ನೋಡ್ತಾ ಇದ್ದೇನೆ ಅಂತ ನಮ್ಮ ಅನುಭವ. ನಾನಂದ್ರೆ ಯಾರು? ನಾನಿಲ್ವಲ್ಲ ಆ ಸಮಯದಲ್ಲಿ. ಯಾಕಂದ್ರೆ ನಾನು ಕಣ್ಣು ಮುಚ್ಕೊಂಡಿದ್ದೇನೆ. ಶವದಂತೆ ನಾನು ನನ್ನ ಹಾಸಿಗೆ ಮಲ್ಕೊಂಡಿರುವಾಗ ಬಾಹ್ಯ ಪ್ರಪಂಚದ ಯಾವ ಅನುಭವ ನನಗೆ ಆಗ್ತಾ ಇಲ್ಲದೆ ಇರುವಾಗಲೂ ಕೂಡ ಎಲ್ಲೋ ಓಡಿದಂತೆ, ಏನನ್ನೋ ತಿಂದಂತೆ, ಏನನ್ನೋ ಕೇಳಿದಂತೆ, ಏನನ್ನೋ ಸ್ಪರ್ಶಿಸಿದಂತೆ ಎಲ್ಲ ಜಾಗೃತ ಅನುಭವಗಳು ಕೂಡ ಅದೇ ರೀತಿಯಲ್ಲಿ ನನಗೆ ಸ್ವಪ್ನಾವಸ್ಥೆಯಲ್ಲಿ ಉಂಟಾಗ್ತಾ ಇದೆ. ಹೇಗೆ ಸಾಧ್ಯ? ನನಗೆ ನಿದ್ರೆ ಅನ್ನೋದು ಹೇಗೆ ಬರ್ತಾ ಇದೆ? ನಿದ್ರೆಯಿಂದ ಎಚ್ಚರ ಯಾಕಾಗತ್ತೆ? ಇವೆಲ್ಲ ಪ್ರಶ್ನೆಗಳು ಈ ಪ್ರಶ್ನೆಯ ಗುಚ್ಛದಲ್ಲಿ ಅಡಗಿವೆ. ಆತ ಸೌರ್ಯಾಯಣಿ ಗಾರ್ಗ್ಯ ಕೇಳ್ತಾನೆ, ಜೀವನ ಅವಸ್ಥಾತ್ರಯದ ಬಗ್ಗೆ ನಿರೂಪಿಸುವಂತ ಸೂಕ್ಷ್ಮವಾದ ಪ್ರಶ್ನೆಯನ್ನು ಈ ರೀತಿಯಲ್ಲಿ ಕೇಳಿದ್ದಾರೆ. ಹೇಗೆ ಉಂಟಾಗುತ್ತೆ ಆತನಿಗೆ ಅಂತ ಹೇಳ್ತಾನೆ. ತಸ್ಮೈ ಸಹೋವಾಚ ಯಥಾ ಗಾರ್ಗ್ಯ ಮರೀಚಯಃ ರಕ್ಕಃ ತಸ್ ಅಸ್ತಂಗಚ್ಚತಃ ಸರ್ವಾ ಏತಸ್ಮಿನ್ ತೇಜೋಮಂಡಲೇ ಏಕೀಭವಂತಿ ತಾಃ ಪುನಃ ಪುನರುದಯತಃ ಪ್ರಚರಂತ್ಯೇವಂ ಹವೈತತ್ ಸರ್ವಂ ಪರೇ ದೇವೇ ಮನಸ್ಸೇಕೀಭವತಿ. ನೋಡಿ ಹೇಗೆ ಸೂರ್ಯ ಅಸ್ತಂಗತನಾಗುವ ಸಮಯದಲ್ಲಿ ತನ್ನೆಲ್ಲ ಕಿರಣಗಳನ್ನ ಅವನು ವಾಪಸ್ ತೆಗೆದುಕೊಳ್ತಾನಂತೆ. ಹಾಗೆ ಕಾವ್ಯಾತ್ಮಕ ಭಾಷೆಯನ್ನು ಹೇಳ್ತಾ ಇದೆ ಉಪನಿಷತ್ತು. ಎಲ್ಲ ಕಿರಣಗಳನ್ನ ತೆಗೆದುಕೊಂಡು ತನ್ನಲ್ಲಿ ಇಟ್ಕೊತಾನೆ. ಆಗ ಏನಾಗುತ್ತೆ? ಜಗತ್ತಿನಲ್ಲಿ ಹರಡಿರುವ ಎಲ್ಲ ಪ್ರಕಾಶಗಳು ಕೂಡ ಈಗ ಏಕೀಭವಂತಿ, ಸೂರ್ಯನಲ್ಲಿ ಏಕರೂಪದಲ್ಲಿದೆ, ಪಿಂಡ ರೂಪದಲ್ಲಿದೆ. ಹಾಗಾಗಿ ಜಗತ್ತಿಗೆ ಕತ್ತಲೆ ಒದಗಿತು. ಮತ್ತೆ ಆತ ಪ್ರಸಾರ ಮಾಡ್ತಾನೆ ಕಿರಣಗಳನ್ನ, ಮರೀಚಿಯನ್ನ ಮತ್ತೆ ಬಿಡ್ತಾನೆ. ಆಗ ಮತ್ತೆ ಜಗತ್ತಿಗೆ ಬೆಳಗಾಗುತ್ತೆ, ಇರುವ ವಸ್ತುಗಳೇ ಮತ್ತೆ ಕಾಣುತ್ತವೆ. ಇದೇ ರೀತಿಯಲ್ಲಿ ಜೀವನಿಗೆ ಈ ಸ್ವಪ್ನ ಮತ್ತು ಸುಷುಪ್ತಿ ಉಂಟಾಗುತ್ತೆ ಅಂತ ಹೇಳುತ್ತೆ. ಏನಾಗುತ್ತೆ ಆ ಸಮಯದಲ್ಲಿ? ನೋಡಿ ದರ್ಶನಗಳು ಹೇಳ್ತವೆ, ನಿದ್ರೆ ಹೇಗೆ ಉಂಟಾಗುತ್ತೆ ನಮಗೆ ಅನ್ನೋದಕ್ಕೆ ದರ್ಶನಗಳಲ್ಲಿ ಸಿಕ್ಕಾಪಟ್ಟೆ ವಿವರಣೆಗಳಿದೆ, ಎಷ್ಟೋ ವಿವರಣೆಗಳಿದೆ. ಸ್ವಪ್ನವನ್ನ ಕಾಣೋದು ಯಾರು ಅನ್ನೋ ಬಗ್ಗೆನೆ ಇಡೀ ದೊಡ್ಡ ದೊಡ್ಡ ಗ್ರಂಥಗಳೇ. ಸ್ವಪ್ನವನ್ನ ಕಾಣೋನು ಯಾರು, ಅವನ ಸ್ವರೂಪ ಏನು ಅನ್ನೋ ಬಗ್ಗೆ ವೇದಾಂತದಲ್ಲಿ ಅನೇಕ ಗ್ರಂಥಗಳು ಬಂದ್ಬಿಟ್ಟಿದೆ. ಶಂಕರಾಚಾರ್ಯರು ಕೂಡ ಅನೇಕ ಅಧಿಕರಣಗಳು ಅದನ್ನ ಚರ್ಚೆ ಮಾಡಿದ್ದಾರೆ. ಸ್ವಪ್ನ ಹೇಗೆ ಉಂಟಾಗುತ್ತೆ ನೋಡಿ. ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಸುಳುಪ್ತಿ ಅವಸ್ಥೆ ಅಂತ ಅವಸ್ಥಾತ್ರಯ ಇದೆ. ಜಾಗೃತ ಅವಸ್ಥೆ ಅಂದ್ರೆ ಏನು? ನಮ್ಮೆಲ್ಲ ಇಂದ್ರಿಯಗಳಿಗೆ ಕೆಲಸ ಮಾಡ್ತಾ ಇದೆ, ಹೊರಗಿನ ಎಲ್ಲ ಅನುಭವಗಳು ನಮ್ಗೆ ಉಂಟಾಗ್ತಾ ಇದೆ. ಶಬ್ದ ಕೇಳ್ತಾ ಇದೆ, ರೂಪ ಕಾಣ್ತಾ ಇದೆ, ನಮ್ಗೆ ರಸದ ಅನುಭವ, ಏನಾದ್ರು ತಿಂದ್ರೆ ನಮ್ಗೆ ರಸದ ಅನುಭವ ಆಗುತ್ತೆ, ಸ್ಪರ್ಶದ ಅನುಭವ ಆಗುತ್ತೆ. ಎಲ್ಲ ಇಂದ್ರಿಯಗಳು ಜಾಗೃತವಾಗಿವೆ, ಮನಸ್ಸು ಜಾಗೃತವಾಗಿದೆ, ಬುದ್ಧಿ ಜಾಗೃತವಾಗಿದೆ. ಹಾಗಾಗಿ ಸ್ಥೂಲವಾದ ಪ್ರಪಂಚದ ಅನುಭವ ಉಂಟಾಗುವ, ಇಂದ್ರಿಯಗಳ ಮೂಲಕ ಸ್ಥೂಲವಾದ ಪ್ರಪಂಚದ ಅನುಭವ ಉಂಟಾಗ್ತಾ ಇದ್ರೆ ಅದು ಜಾಗೃತ ಅವಸ್ಥೆ. ನಿಧಾನಕ್ಕೆ ಈ ಇಂದ್ರಿಯಗಳು ಇಡೀ ದಿನ ಕೆಲಸ ಮಾಡಿ 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 ಶ್ರಮವನ್ನು ಹೊಂದಿವೆ. ಹಾಗಾಗಿ ಅವುಗಳು ವಿಶ್ರಾಂತಿಯನ್ನು ಬಯಸ್ತವೆ. ವಿಶ್ರಾಂತಿಯನ್ನು ಬಯಸಿದಾಗ ಕಣ್ಣು ಮುಚ್ಚುತ್ತೆ, ಕಿವಿ ಕೂಡ ಮುಚ್ಚುತ್ತೆ, ಯಾವ ಅನುಭವಗಳು ಹೊರಗಿನದ್ದು ಉಂಟಾಗುದಿಲ್ಲ. ಹೊರಗಡೆ ಜೋರು ಮಳೆ ಬರ್ತಾ ಇದೆ, ಏನು ಗೊತ್ತಾಗಲ್ಲ. ನಿಧಾನಕ್ಕೆ ನಾನು ನಿದ್ರೆಗೆ ಜಾರ್ತೇನೆ. ನಿಧಾನಕ್ಕೆ ನಿದ್ರೆಗೆ ಜಾರುವಾಗ ಒಂದು ಹಂತ ಇದೆ, ಮಧ್ಯದಲ್ಲಿ ಒಂದು ಹಂತ ಇದೆ. ನಿದ್ರೆ ಅಂತೂ ಒಂದಲ್ಲ, ನಿದ್ರೆ 2 ರೀತಿಯಾದ ನಿದ್ರೆಗಳಿವೆ.
ಒಂದು ಸ್ಥೂಲವಾದ ನಿದ್ರೆ, ಇನ್ನೊಂದು ಸೂಕ್ಷ್ಮವಾದ ನಿದ್ರೆ. ಅಂದ್ರೆ ತೆಳುವಾದ ನಿದ್ರೆ, ಗಾಢವಾದ ನಿದ್ರೆ. ತೆಳುವಾದ ನಿದ್ರೆಯೇ ಸ್ವಪ್ನಾವಸ್ಥೆ. ಅಲ್ಲಿ ಮನಸ್ಸನ್ನು ಜಾಗೃತವಾಗಿರುತ್ತೆ. ನಿಮ್ಮ ಬಾಹ್ಯ ಇಂದ್ರಿಯಗಳು ಜಾಗೃತವಾಗಿರೋದಿಲ್ಲ, ಅವೆಲ್ಲ ಹೊರಗಿನ ಯಾವುದನ್ನು ಈಗ ಗ್ರಹಿಸ್ತಾ ಇಲ್ಲ. ಆದ್ರೆ ಮನಸ್ಸನ್ನು ಜಾಗೃತವಾಗಿದೆ. ಮನಸ್ಸು ಏನ್ ಮಾಡುತ್ತೆ? ಜಾಗೃತ ಅವಸ್ಥೆಯಲ್ಲೂ ಮನಸ್ಸಿತ್ತು. ಆ ಜಾಗೃತ ಅವಸ್ಥೆಯಲ್ಲಿರುವ ಮನಸ್ಸು ಇಂದ್ರಿಯಗಳು ಯಾವುದನ್ನೆಲ್ಲ ತಂದುಕೊಟ್ಟಿವೆಯೋ ಅನುಭವಗಳನ್ನ ಅದನ್ನ ತನ್ನೊಳಗೆ ಇಟ್ಕೊಳುತ್ತೆ. ಹೀಗೆ ದನ ಮೆಲಕ್ ಹಾಕುತ್ತಲ್ಲ, ಆ ರೀತಿ ಎಲ್ಲವನ್ನು ಗಬಗಬ ಅಂತ ತಿನ್ಕೊಂಡು ಇಟ್ಕೊಂಡಿರುತ್ತೆ. ಆಮೇಲೆ ಪಟ್ಟಿಗೆಗೆ ಬಂದು ಅದನ್ನ ಮೆಲಕ್ ಹಾಕುತ್ತೆ. ಅದೇ ರೀತಿಯಲ್ಲಿ ಮನಸ್ಸು ಏನ್ ಮಾಡುತ್ತೆ? ಜಾಗೃತ ಅವಸ್ಥೆಯಲ್ಲಿ ಎಲ್ಲವನ್ನ ಗ್ರಹಿಸಿ ಇಟ್ಕೊಳ್ಳುತ್ತೆ. ಅದನ್ನೇ ಸಂಸ್ಕಾರ ಅಂತ ಕರೀತಾರೆ. ಈ ಸಂಸ್ಕಾರವೇ ಆಮೇಲೆ ದೃಢವಾಗಿ ವಾಸನೆ ಅನ್ನೋದು ಉಂಟಾಗುತ್ತೆ. ಸಂಸ್ಕಾರ ಏನ್ ಮಾಡುತ್ತೆ ಅಂದ್ರೆ ರಾತ್ರಿ ಸ್ವಪ್ನದ ರೂಪದಲ್ಲಿ ಮನಸ್ಸು ಪರಿಣಾಮವನ್ನು ಹೊಂದುತ್ತೆ. ಅಂದ್ರೆ ತನ್ನೊಳಗಿರುವ ಸಂಸ್ಕಾರಗಳನ್ನೇ ಮನಸ್ಸು ಮತ್ತೆ ಚಲನಚಿತ್ರದ ರೂಪದಲ್ಲಿ ತೋರಿಸುತ್ತೆ. ಅಲ್ಲಿ ನೋಡೋದು ಕೂಡ ಮನಸ್ಸಿನಿಂದ ಕೂಡಿದಂತಹ ಆತ್ಮ. ಯಾವುದನ್ನ ನೋಡ್ತೇವೋ ಅದು ಮನಸ್ಸಿನ ವಿಕಾರವೇ ಆಗಿದೆ. ಮನಸ್ಸಿನಲ್ಲಿ ಹಿಂದೆ ನೋಡಿರುವ ವಿಚಾರಗಳೇ ಹೆಚ್ಚಾಗಿ ಬರ್ತವೆ. ಕೆಲವೊಮ್ಮೆ ಮನಸ್ಸು ಅಪೂರ್ವವಾದದ್ದು ನಾವು ನೋಡಿದ್ದೇವೆ ಅಂತ, ಅಪೂರ್ವವಾದದ್ದು ಯಾವುದು ಬಂದಿಲ್ಲ. ಅಲ್ಲಿ ನೋಡಿರುವ ಯಾವೆಲ್ಲ ಸಂಗತಿಗಳಿವೆಯೋ ಅದು ಅನಿಯತ ರೂಪದಲ್ಲಿ ಮಿಶ್ರಿತವಾಗಿದೆ. ಅಂದ್ರೆ ನಿಮ್ಗಲ್ಲಿ ಕುದುರೆಗೂ ಕೊಂಬು ಕಾಣಬಹುದು, ಕುದುರೆ ಕೊಂಬಿಲ್ಲ, ಕೊಂಬು ಕಾಣಬಹುದು. ಯಾಕೆ ಕಾಣಬಹುದು? ನೀವು ಕೊಂಬನ್ನು ಸಪರೇಟ್ ಆಗಿ ನೋಡಿದಿರಿ, ಕುದುರೆಯನ್ನು ಸಪರೇಟ್ ಆಗಿ ನೋಡಿದಿರಿ. ಇದೇ ರೀತಿಯಲ್ಲಿ ಅನೇಕ ವಿಚಾರಗಳು ಮನಸ್ಸಿನಲ್ಲಿರುವ ಎಲ್ಲ ಸೂಕ್ಷ್ಮವಾಗಿ ಇರುವಂತಹ ಎಲ್ಲ ಸಂಸ್ಕಾರಗಳು ಮಿಶ್ರಿತವಾಗಿ ಆಯಾ ಜೀವಿಯ ಕರ್ಮಕ್ಕೆ ಅನುಸಾರವಾಗಿ ಅಲ್ಲಿಯೂ ಶಬ್ದ ಕಾಣುತ್ತೆ, ಶಬ್ದ ಕೇಳುತ್ತೆ. ಕಿವಿ ಕೆಲಸ ಮಾಡ್ತಾ ಇದೆಯೋ ಶಬ್ದ ಕೇಳುತ್ತೆ. ಅಲ್ಲಿ ರಥದ ಗಾಳಿಯ ಚಕ್ರ ಕೇಳ್ತಾ ಇದೆ, ಹಾರ್ನ್ ಸೌಂಡ್ ಕೇಳುತ್ತೆ. ಅದು ಹೊರಗಿನದಲ್ಲ, ಹೊರಗೆ ಯಾವುದಿಲ್ಲ, ಹೊರಗೆ ನಿಶ್ಶಬ್ದವಾಗಿದೆ. ಅಲ್ಲಿಗೂ ಕೂಡ ನಾವು ಚಕ್ಕಲಿಯನ್ನು ತಿಂತೇವೆ ಅಥವಾ ಭೋಜನವನ್ನ ಮಾಡುತ್ತೇವೆ, ಆಸ್ವಾದಿಸ್ತೇವೆ. ಆದ್ರೆ ಆತ ಮಲಗುವಾಗ ಊಟ ಮಾಡದೆ ಮಲಗಿದ್ದಾನೆ, ಹಸಿವಿಂದ ಮಲಗಿದ್ದಾನೆ. ಆದ್ರೆ ಸ್ವಪ್ನದಲ್ಲಿ ಹೊಟ್ಟೆ ತುಂಬಿರುತ್ತೆ. ಎಲ್ಲ ಷಡ್ರಸಗಳ ಅನುಭವ ಆಗುತ್ತೆ. ಕಿವಿಯಿಂದ ಯಾವ ಕಿವಿಯಿಂದ ಕೇಳಿಸ್ಕೊಂಡ, ಯಾವ ಕಣ್ಣಿಂದ ನೋಡಿದ, ಯಾವ ತೊಗಿಂದ್ರಿಯಿಂದ ಆತ ಸ್ಪರ್ಶಿಸಿದ, ಇದೆಲ್ಲವೂ ಕೂಡ ಮನಸ್ಸೇ ಆಗಿ ಮನಸ್ಸೇ ಆ ರೂಪದಲ್ಲಿ ಪರಿಣಾಮವನ್ನು ಹೊಂದುತ್ತೆ. ಎಲ್ಲಿ ಕೇವಲ ಮನಸ್ಸಿನಿಂದ ನಮಗೆ ಜ್ಞಾನ ಉಂಟಾಗುತ್ತೋ ಅದು ಸ್ವಪ್ನಾವಸ್ಥೆ. ಇದು ತೆಳುವಾದ ನಿದ್ರೆಯ ಅವಸ್ಥೆ, ನಿದ್ರೆಯ ಪ್ರವೇಶತ್ವ. ಆಮೇಲೆ ಇನ್ನು ಅನೇಕ ವಿಚಾರಗಳಿವೆ. ಮೂರನೆಯ ಅವಸ್ಥೆ ಸುಷುಪ್ತಿ ಅವಸ್ಥೆ. ಇಲ್ಲಿ ಯಾವುದರ ಅನುಭವ ಆಗೋದಿಲ್ಲ, ಒಂದನ್ನು ಹೊರತುಪಡಿಸಿ. ಏನಂದ್ರೆ ಆನಂದ. ನಾವು ಯಾಕೆ ನಿದ್ರೆ ಮಾಡ್ತೇವೆ? ನಾವು ಶಾಂತಿ ಹೋಗುದಿ ಅಂತ. ಅಂದ್ರೆ ನಮಗೆ ಶರೀರದಲ್ಲಿ ಆಯಾಸವಾಗಿದೆ, ಅದು ಹೋಗುದಿ ಅಂತ. ಆಯಾಸ ಹೋಗೋದು ಅಂದ್ರೆ ಏನು? ಆಯಾಸ ಹೋಗೋದು ಅಂದ್ರೆ ನಾವು ರಿಲ್ಯಾಕ್ಸ್ ಆಗೋದು ಅಂತ ಹೇಳ್ತೀವಿ. ರಿಲ್ಯಾಕ್ಸ್ ಆಗೋದು ಅಂದ್ರೆ ಏನು? ರಿಲ್ಯಾಕ್ಸ್ ಅಂದ್ರೆ ಸುಖದ ಅನುಭವ ಅಂತ ಅರ್ಥ. ಗಾಢ ನಿದ್ರೆಯಲ್ಲಿ ನಿಮಗೆ ಹೊರಗಿನ ಜಗತ್ತಿನ ಯಾವ ಅನುಭವ ಉಂಟಾಗೋದಿಲ್ಲ, ಅಷ್ಟೇ ಅಲ್ಲ ಸ್ವಪ್ನವೂ ಕಾಣಿಸೋದಿಲ್ಲ. ಆಗ ನಿಜವಾದ ಸುಖದ ಅನುಭವ ಅನ್ನೋದು ಉಂಟಾಗುತ್ತೆ. ಮತ್ತೆ ನೀವು ಆ ಗಾಢ ನಿದ್ರೆಯನ್ನು ಅನುಭವಿಸಿ ಎದ್ದಾಗ ಇನ್ನೆಷ್ಟು ಬೇಕಾದ್ರೂ ಕೆಲಸ ಮಾಡುವಷ್ಟು ಉತ್ಸಾಹ ಬರುತ್ತೆ. ಯಾಕಂದ್ರೆ ಅಲ್ಲಿ ಎಲ್ಲ ಇಂದ್ರಿಯಗಳಿಗೆ, ಕರ್ಣಗಳಿಗೆ, ಮನಸ್ಸಿಗೆ, ಬುದ್ಧಿಗೆ ವಿಶ್ರಾಂತಿ ಬರುತ್ತು. ಆದ್ರೆ ಅದೆಲ್ಲ ಸರಿ, ಸುಖ ಎಲ್ಲಿಂದ ಬಂತು ಈ ನಿದ್ರೆ? ಯಾಕೆಂದ್ರೆ ನಾನು ಹಗಲಿನ ಹೊತ್ತಿನಲ್ಲಿ ಸ್ವಪ್ನದಲ್ಲಿರ್ಬೋದು, ಜಾಗೃತಿನಲ್ಲಿರ್ಬೋದು, ಯಾವತ್ತೂ ಸುಖ ಅನ್ನೋದು ನಾನು ಅನುಭವಿಸಿಯೇ ಇಲ್ಲ. ಯಾವತ್ತೂ ಚಿಂತೆ, ಯಾವತ್ತೂ ಕಷ್ಟವೇ. ಆದ್ರೆ ಗಾಢ ನಿದ್ರೆಯಲ್ಲಿ ನಿಮಗೆ ಯಾವ ಭೇದವೂ ಇಲ್ಲ. ಹೊರಗಡೆ ಮಳೆ ಬರ್ತಾ ಇದೆ ಅಂತ ಭಯ ಇಲ್ಲ, ನಾಳೆ ಮತ್ತೆ ನಾನು ಕಾಲೇಜಿಗೆ ಹೋಗ್ಬೇಕು ಅಥವಾ ನನಗೆ ಕೆಲಸ ಮಾಡ್ಬೇಕು ಅಂತ ನನಗೆ ಟೆನ್ಷನ್ ಇಲ್ಲ, ಆ ಕೆಲಸ ಬಾಕಿ ಇದೆ ಅಂತ ಯಾವ ಚಿಂತೆಯೂ ಇಲ್ಲ. ಅಮೃತ ತುಲ್ಯವಾದಂತಹ ಬ್ರಹ್ಮ ಸ್ವರೂಪವಾದಂತಹ ಆನಂದವನ್ನು ಅನುಭವಿಸ್ತೇವಲ್ಲ. ಹೇಗೆ ಸಾಧ್ಯ ಅಂತಂದ್ರೆ ಆ ಜೀವ ಕೇವಲ ಆತ್ಮದ ಸ್ವರೂಪದಲ್ಲಿ ಲೀನವಾಗಿಬಿಡ್ತಾನಂತೆ. ಗಾಢ ನಿದ್ರಾವಸ್ಥೆ, ಅದನ್ನು ಸುಷುಪ್ತಿ ಅವಸ್ಥೆ ಅಂತೇವೆ. ಹಾಗಾಗಿ ಜೀವನ ಮೂಲ ಸ್ವರೂಪ ಏನು ಅಂದ್ರೆ ಅದು ಈ ಆತ್ಮವೇ ಆಗಿದೆ. ಅದನ್ನು ನಾವು ಸ್ಯಾಂಪಲ್ ರೂಪದಲ್ಲಿ ಪ್ರತಿನಿತ್ಯ ಕೂಡ ಸುಷುಪ್ತಿ ಅವಸ್ಥೆಯಲ್ಲಿ ಕಾಣ್ತೇವೆ. ಹಾಗಾಗಿ ಈ ಸುಷುಪ್ತಿ ಅವಸ್ಥೆಯ ದ್ವಾರ ನಮ್ಮೆಲ್ಲರ ಮೂಲ ಸ್ವರೂಪ ಏನು ಅನ್ನೋದನ್ನು ನಾವು ಕಂಡುಕೊಳ್ಬಹುದು ಅಂತ ಈ 4ನೆಯ ಪ್ರಶ್ನೆಯಲ್ಲಿ ಉಪನಿಷತ್ತು ನಮಗೆ ವಿವರಿಸಿದೆ. ಆಮೇಲೆ ಈ 3ನೇ ಪ್ರಶ್ನೆ, 4ನೇ ಪ್ರಶ್ನೆಯಲ್ಲಿ ಜೀವದ ಅವಸ್ಥಾ ಸ್ವರೂಪವನ್ನ ಕೇಳಿ 5ನೆಯ ಪ್ರಶ್ನೆಯಲ್ಲಿ ಈ ಮೋಕ್ಷವನ್ನು ಪಡೆಯುವ ಕ್ರಮ ಮುಕ್ತಿ ಅಂತ ಒಂದಿದೆ, ಅದು ಹೇಗೆ ಅಂತ ಕೇಳಿದಾಗ ಉಪಾಸನೆಯ ಮಾರ್ಗವನ್ನು ಉಪದೇಶ ಮಾಡ್ತಾರೆ 5ನೇ ಶಿಷ್ಯನಿಗೆ. ಅಂದ್ರೆ ಮೋಕ್ಷ ಅಂದ್ರೆ ಆತ್ಮಸ್ವರೂಪ. ಈ ಭವಬಂಧನದಿಂದ, ಈ ಶರೀರ ಇತ್ಯಾದಿ ಪರಿಚ್ಛೇದಗಳಿಂದ ನಾವು ನಮ್ಮನ್ನ ತಪ್ಪಿಸಿಕೊಂಡು ಆ ಬ್ರಹ್ಮ ಚೈತನ್ಯದಲ್ಲಿಯೇ ಲೀನವಾಗುವಿಕೆಯನ್ನೇ ಮೋಕ್ಷ ಅಂತ ಕರೀತಾರೆ. ಈ ಮೋಕ್ಷ ಪಡ್ಕೊಳ್ಳೋದು ಹೇಗೆ ಅಂತಂದ್ರೆ ಅದರಲ್ಲಿ ಅನೇಕ ಮಾರ್ಗಗಳಿದೆ. ಕರ್ಮ, ಧ್ಯಾನ, ಉಪಾಸನೆ, ಭಕ್ತಿ, ಜ್ಞಾನ ಇತ್ಯಾದಿ. ಅವರವರ ಸ್ಥಳಕ್ಕೆ ತಕ್ಕಂತೆ ಆಯಾ ಉಪದೇಶಗಳನ್ನ ಮಾಡಲಾಗುತ್ತೆ. ಇಲ್ಲಿ ಈ ಶಿಷ್ಯನ ಅಧಿಕಾರವನ್ನು ನೋಡಿ ಓಂಕಾರೋಪಾಸನೆಯನ್ನ ಹೇಳಿದೆ. ಉಪಾಸನೆಯ ಮೂಲಕ ಆತನ ಚಿತ್ತ ಶುದ್ಧಿ ಉಂಟಾಗುತ್ತೆ. ಉಪಾಸನೆ ಯಾಕೆ ಹೇಳಿದೆ ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣಾ, ಧ್ಯಾನ, ಸಮಾಧಯ
ಇದನ್ನ ಯೋಗದ ಅಷ್ಟಾಂಗ ಅಂತ ಕರೀತಾರೆ. ಸಮಾಧಿ ಅಂತಂದ್ರೆ ಚಿತ್ತ ಅತ್ಯಂತ, ಮನಸ್ಸು ಅತ್ಯಂತ ಏಕಾಗ್ರವಾದಂತಹ ಸ್ಥಿತಿ. ಅಷ್ಟು ಏಕಾಗ್ರ ಸ್ಥಿತಿಯನ್ನು ತಲುಪಬೇಕು ಅಂದ್ರೆ ಏನೇನ್ ಮಾಡ್ಬೇಕು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಸವಿಕಲ್ಪಕ ಸಮಾಧಿಯವರೆಗೆ ಹೋಗ್ಬೇಕು. ಅಂದ್ರೆ ಅಷ್ಟು ಆತ್ಮದ ಚಿತ್ತದ ಶುದ್ಧಿ ಉಂಟಾಗಬೇಕು. ಹಾಗಾಗಿ ಆ ಚಿತ್ತ ಶುದ್ಧಿಗಾಗಿ ಏನೆಲ್ಲ ನಾವು ಪ್ರಯಾಸ ಮಾಡ್ತಾ ಇರ್ತೀವೋ ಆ ಚಿತ್ತ ಶುದ್ಧಿ ಉಂಟಾದಾಗಲೇನೆ ಆತ್ಮಿಗೆ ಜ್ಞಾನಕ್ಕೆ ಯೋಗ್ಯತೆ ಅನ್ನೋದು ಉಂಟಾಗುತ್ತೆ. ಹಾಗೆ ಜ್ಞಾನಕ್ಕೆ ಯೋಗ್ಯತೆ ಬೇಕು ಅಂತಂದ್ರೆ ಕರ್ಮ, ಉಪಾಸನೆ ಇತ್ಯಾದಿಗಳನ್ನ ಮಾಡಬೇಕು. ಅದನ್ನ 5ನೆಯ ಪ್ರಶ್ನೆಯನ್ನು ಹೇಳಿದೆ. 6ನೆಯ ಪ್ರಶ್ನೆಯಲ್ಲಿ ಈ ಆತ್ಮದ ಸ್ವರೂಪವನ್ನ ಹೇಳಿದೆ. ಆತ್ಮದ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಒಬ್ಬೊಬ್ಬರ ದಾರ್ಶನಿಕರು ಒಬ್ಬೊಬ್ಬರಂತರ ಹೇಳ್ತಾರೆ. ದೇಹವೇ ಆತ್ಮ ಅಂತ ಚಾರ್ವಾಕರು ಹೇಳ್ತಾರೆ. ಇಲ್ಲ ಕ್ಷಣಿಕ ವಿಜ್ಞಾನ ಆತ್ಮ ಅಂತ ಬೌದ್ಧರು ಹೇಳ್ತಾರೆ, ವಿಜ್ಞಾನವಾದಿಗಳು ಅಂತ. ಕ್ಷಣಿಕ ವಿಜ್ಞಾನ ಅಂದ್ರೆ ಏನು? ನಮ್ಮೊಳಗೆ ಯಾವೆಲ್ಲ ಜ್ಞಾನ ಉಂಟಾಗ್ತಿದೆಯೋ ಅದೇ ಆತ್ಮ. ಆದ್ರೆ ಪ್ರತಿ ಕ್ಷಣವೂ ಬೇರೆ ಬೇರೆ ಜ್ಞಾನ ಉಂಟಾಗುತ್ತೆ. ಹೇಗೆ ನದಿಯಲ್ಲಿ ನದಿ ಹರಿತಾ ಇರುವಾಗ ನದಿಯ ನೀರಿನ ಕಣಗಳು ಬೇರೆ ಆಗ್ತಾ ಇದ್ರು ಅದು ಅದೇ ನದಿ ಅಂತ ನಾವು ಹೇಗೆ ಗುರುತಿಸ್ತೇವೋ ಹಾಗೆ ಪ್ರವಾಹ ಅನಾದಿಯ ರೂಪದಲ್ಲಿ ಈ ಒಳಗಿನ ಜ್ಞಾನ ಸಂತತಿಯನ್ನು ಉಂಟಾಗ್ತಾ ಇದೆ, ಅದೇ ಆತ್ಮ ಅಂತ ವಿಜ್ಞಾನವಾದಿಗಳು ಹೇಳ್ತಾರೆ. ಜೈನರು ಹೇಳ್ತಾರೆ ಈ ಶರೀರಕ್ಕೆ ಹೊರತಾದ ಆದ್ರೆ ಶರೀರದ ಆಕಾರ, ಅಂದ್ರೆ ಶರೀರ ಯಾವತ್ತು ಪ್ರಮಾಣಕವಾಗಿದೆಯೋ, ಎಷ್ಟು ದೊಡ್ಡದಾಗಿದೆಯೋ ಅಷ್ಟು ದೊಡ್ಡ ಆತ್ಮ ಅಂತ ಕರೀತಾರೆ. ಈ 3 ವಾದಗಳನ್ನ ವಿಶ್ಲೇಷಿಸಿ ಅದು ಹಾಗೆ ಸರಿಯಾಗಲ್ಲ, ಇನ್ನೂ ಸೂಕ್ಷ್ಮವಾಗಿ ನಾವು ವಿಚಾರ ಮಾಡಬೇಕು ಅಂತ ಹೇಳಿ ವೈಶೇಷಿಕರು ಮತ್ತು ಕಾಣಾದ ನೈಯಾಯಿಕರು ಅಂತ ಕರೀತೇವೆ. ಆ ದಾರ್ಶನಿಕರು ನ್ಯಾಯ ದರ್ಶನ, ವೈಶೇಷಿಕ ದರ್ಶನ, ಕಾಣಾದ ಮತ್ತು ಗೌತಮರ ಸಂಪ್ರದಾಯದಲ್ಲಿ ಹೇಳ್ತಾರೆ ಆತ್ಮ ಅಂತಂದ್ರೆ ಆತನಲ್ಲಿ ಜ್ಞಾನ ಇತ್ಯಾದಿ ಗುಣಗಳಿಂದ ಕೂಡಿದಂಥವನು ಆತ್ಮ ಅಂತ ಕರೀತಾರೆ. ಅವರು ಶುದ್ಧ ಸ್ವರೂಪವನ್ನು ಸ್ವೀಕಾರ ಮಾಡೋದಿಲ್ಲ. ಇದಕ್ಕೂ ಆಚೆ ಹೋಗಿ ಸಾಂಖ್ಯರು ಅಂತಿದ್ದಾರೆ, ಕಪಿಲಾಚಾರ್ಯರಿಂದ ಪ್ರಣೀತವಾದಂತಹ ಸಾಂಖ್ಯ ದರ್ಶನ. ಅದರಲ್ಲಿ ಕರೀತಾರೆ ಈ ಚೈತನ್ಯ ಅನ್ನೋದೇನಿದೆ ಅದು ಅವಿಕಾರಿ ಆಗಿರುವಂಥದ್ದು. ಆದ್ರೆ ಆತ ಭೋಕ್ತೃವಾಗಿದ್ದಾನೆ, ಕರ್ತೃವಾಗಿದ್ದ. ಅಂದ್ರೆ ಇಲ್ಲಿಯವರೆಗಿನ ಎಲ್ಲ ದರ್ಶನಗಳು ಕೂಡ ಕರ್ತೃವಾಗಿದ್ದಾನೆ. ನಾವು ಯಾವುದೋ ಒಂದು ಕ್ರಿಯೆಯನ್ನ ಮಾಡ್ತಾನೆ, ಅದರಲ್ಲಿ ಆ ಕ್ರಿಯೆಯ ಫಲವನ್ನು ಅನುಭವಿಸ್ತಾನೆ, ಅದನ್ನೇ ಕರ್ತೃತ್ವ ಮತ್ತು ಭೋಕ್ತೃತ್ವ ಅಂತ ಕರೀತಾರೆ. ಈ ಕರ್ತೃತ್ವ ಇಲ್ಲ, ಆದ್ರೆ ಭೋಕ್ತೃತ್ವ ಇದೆ ಅಂತ ಸಾಂಖ್ಯರು ಹೇಳ್ತಾರೆ. ಮನೆಯಲ್ಲಿ ವೇದಾಂತ ದರ್ಶನ ಬರುತ್ತೆ, ಅಲ್ಲಿ ಹೇಳುತ್ತೆ ಆತ್ಮದಲ್ಲಿ ಇದು ಯಾವುದೂ ಇಲ್ಲ, ಆತ್ಮದಲ್ಲಿ ಗುಣಗಳಿಲ್ಲ, ಆತ್ಮಕ್ಕೆ ಯಾವ ಧರ್ಮಗಳು ಇಲ್ಲ. ಧರ್ಮ ಅಂತಂದ್ರೆ ರೀಜನ್ ಅಂತ. ಧರ್ಮ ಅಂದ್ರೆ ನಾವೇನ್ ಹೇಳ್ತೀವಿ, ರೂಪ, ಶಬ್ದ, ಸ್ಪರ್ಶ ಇತ್ಯಾದಿ ಎಲ್ಲ ವಿಕಾರಗಳು. ಆತ್ಮದಲ್ಲಿ ವಿಕಾರಗಳಿಲ್ಲ, ಆತ್ಮನಿಗೆ ಪರಿಮಾಣವಿಲ್ಲ, ಆತ್ಮ ಮಹತ್ತಾಗಿದ್ದಾನೆ. 3 ಅಂತ ಹೇಳುತ್ತೆ. ಹಾಗಿದ್ರೆ ಆತ್ಮ ಏನು ಇಲ್ಲ ಅಂತ ಆಗುತ್ತಲ್ಲ, ಶೂನ್ಯ ಆಗುತ್ತಲ್ಲ? ಹಾಗಿಲ್ಲ, ಆತ್ಮನ ಇದ್ದಾನೆ. ಇರುವಿಕೆ ಅನ್ನೋದಿದೆ, ಅದೇ ಆತ್ಮ. ಎಲ್ಲ ಪದಾರ್ಥಗಳಲ್ಲಿ ಇರುವಿಕೆ ಅನ್ನೋದೊಂದಿದೆ. ಪುಸ್ತಕ ಇದೆ, ಮಡಕೆ ಇದೆ, ನೀರಿದೆ, ಎಲ್ಲ ಕಡೆ ಇದೆ ಅಂತಿದೆ. ಆ ಇದೆ ಇರುವಿಕೆ ಎಲ್ಲಿಂದ ಬಂತ? ಎಕ್ಸಿಸ್ಟೆನ್ಸ್ ಅಂತ ಕರಿತೇವೆ. ಈ ಎಕ್ಸಿಸ್ಟೆನ್ಸ್ ಅನ್ನೋದೇನಿದೆ ಅದೇ ಸ್ವರೂಪವೇ ಆತ್ಮದ್ದು. ಇದು ಒಂದಾದ್ರೆ. ಎರಡನೇದು, ಹಾಗಿದ್ರೆ ಅದು ಜಡವಾಗಿರ್ಬೋದು, ಯಾಕಂದ್ರೆ ಜಡ ಪದಾರ್ಥವೂ ಇದೆ. ಹಾಗಿದ್ರೆ ಜಡವೇ ಅಂತ ಜಡ ಅಲ್ಲ, ಅದು ಜ್ಞಾನ ಸ್ವರೂಪ. ಆತ್ಮ ಜ್ಞಾನ ಸ್ವರೂಪವಾಗಿದ್ದಾನೆ. ಸತ್ ಚಿತ್ ಕೊನೆ ಆನಂದ ಸ್ವರೂಪವಾಗಿದ್ದಾನೆ. ಯಾಕಂದ್ರೆ ಜ್ಞಾನ ಸ್ವರೂಪವಾಗಿದ್ದರು, ಚೇತನ ಸ್ವರೂಪವಾಗಿದ್ದರು, ದುಃಖವೂ ಇರಬಹುದು. ಆಗಿಲ್ಲ, ದುಃಖದ ಲೇಷವೂ ಆತ್ಮದಲ್ಲಿ ಇಲ್ಲ. ಹೀಗೆ ಸಚ್ಚಿದಾನಂದ ಸ್ವರೂಪನಾಗಿದ್ದಾನೆ. ಅಷ್ಟೇ ಅಲ್ಲ, ತ್ರಿವಿಧ ಪರಿಚ್ಛೇದ ಶೂನ್ಯನಾಗಿದ್ದಾನೆ ಆತ್ಮ ಅಂತ ಕೊನೆಯ ಪ್ರಶ್ನೆಯಲ್ಲಿ ಪ್ರಶ್ನೆ ಪರಿಷತ್ ತಿಳಿಸ್ಕೊಡುತ್ತೆ. ತ್ರಿವಿಧ ಪರಿಚ್ಛೇದ ಅಂದ್ರೆ ಏನು? ಪರಿಚ್ಛೇದ ಅಂದ್ರೆ ಬೌಂಡರಿಗಳು. ಈ ಬೌಂಡರಿ ಅಂದ್ರೆ ಸೀಮಿತತೆ. ದೇಶದಿಂದ ಸೀಮಿತತೆ, ಕಾಲದಿಂದ ಸೀಮಿತತೆ, ವ್ಯಕ್ತಿಯಿಂದ ಸೀಮಿತತೆ ಅಂತ 3 ರೀತಿಯ ಪರಿಚ್ಛೇದಗಳು ಉಂಟಾಗುತ್ತೆ. ಅಂದ್ರೆ ಒಂದು ವಸ್ತು ಇಲ್ಲಿದೆ, ಮತ್ತೊಂದು ಕಡೆ ಇಲ್ಲ, ಅದೇ ಅದರ ಪರಿಚ್ಛೇದತ್ವ, ಅದೇ ಅದರ ಸೀಮಿತತೆ. ಅಂದ್ರೆ ಇಲ್ಲಿದೆ, ಅಲ್ಲಿ ಇಲ್ಲವಲ್ಲ, ಅಲ್ಲಿಗೆ ಎಲ್ಲ ಕಡೆ ಇಲ್ಲ ಅಂತ ಆಯ್ತು. ಕೆಲವಷ್ಟು ಆಕಾಶ ಎಲ್ಲ ಕಡೆ ಇದೆ, ಆದ್ರೆ ಯಾವಾಗಲೂ ಇಲ್ಲ ಅನ್ನುವಂಥದ್ದು ಒಂದು ಪರಿಚ್ಛಿನ್ನತ್ವ ಆಗ್ತಿದೆ. ಏನು? ಈ ಕಾಲದಲ್ಲಿದೆ, ಮತ್ತೊಂದು ಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಆಕಾಶವು ಕೂಡ ಬ್ರಹ್ಮದಲ್ಲಿ ಲೀನವಾಗುತ್ತೆ ಅಂತ ಉಪನಿಷತ್ತು ಹೇಳುತ್ತೆ. ಹಾಗಾಗಿ ಕಾಲದ ಪರಿಚ್ಛಿನ್ನತ್ವ ಅಂತ ಒಂದು. ವ್ಯಕ್ತಿಗತ ಪರಿಚ್ಛಿನ್ನತ್ವ ಅಂದ್ರೆ ಈ ವಸ್ತು ಅಲ್ಲ, ಈತ ಇವನಲ್ಲ, ಈ ಕರಿತೇವಲ್ಲ, ಪರಸ್ಪರ ಭೇದ. ಇದನ್ನು ವ್ಯಕ್ತಿಗತ ಪರಿಚ್ಛಿನ್ನತ್ವ ಅಂತ ಕರಿತೇವೆ. ಈ 3 ಪರಿಚ್ಛೇದಗಳು ಆತ್ಮನಲ್ಲಿ ಇಲ್ಲ. ಅಂದ್ರೆ ಆತ್ಮ ಎಲ್ಲಿಲ್ಲ ಅಂತ ಹೇಳಿಕ್ ಸಾಧ್ಯ ಇಲ್ಲ, ಯಾವಾಗ ಇಲ್ಲ ಅಂತ ಹೇಳಿಕ್ ಸಾಧ್ಯ ಇಲ್ಲ, ಮತ್ತು ಯಾವುದರಲ್ಲಿ ಇಲ್ಲ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಅಂದ್ರೆ ಆತ್ಮ ಯಾವಾಗಲೂ ಇದೆ, ಎಲ್ಲ ಕಡೆಗೂ ಇದೆ, ಎಲ್ಲದರೊಳಗೂ ಇದೆ, ಅದೇ ಆತ್ಮ ಚೈತನ್ಯ ಅಂತ ಹೇಳಿ ಪ್ರಶ್ನೋಪನಿಷತ್ತು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಿಲ್ಲಿಸುತ್ತೆ. ಈಗಾಗಲೇ ಬಹಳ ಸಮಯ ತೆಗೆದುಕೊಂಡಿದ್ದೇನೆ, ಕ್ಷಮೆಯನ್ನು ಯಾಚಿಸ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸುಮಾರು 1.5 ಗಂಟೆಗಳ ಕಾಲ ನಮ್ಮನ್ನು ಆಧ್ಯಾತ್ಮಿಕ ಜಗತ್ತಿಗೆ ಕೊಂಡೊಯ್ದಿದ್ದಾರೆ.
ಶ್ರೀಯುತ ಡಾಕ್ಟರ್ ವಿಶ್ವನಾಥ ಸುಂಕಸಾಳ ಅವರು. ಇವರ ಈ ಒಂದು ಜ್ಞಾನವನ್ನು ನಾವು ಸವಿದಾಗ ನಮಗೆ ಹಲವಾರು ವಿಷಯಗಳು ಗೊತ್ತಾಗ್ತದೆ. ಈಗ ಕೆಲವು ಸಲ ನಾನು ಯೋಚನೆ ಮಾಡಿದ್ದೆ, ಸಮುದ್ರದ ಬದಿಯಲ್ಲಿ ಹೋಗಿ ಕೂತ್ಕೊಂಡ್ರೆ ಅದು ಯಾವ ರೀತಿ ಒಂದು ಸೃಷ್ಟಿ ಅದು ಆಗಿದೆ ಅಂತ ಹೇಳಿ ಕೆಲವು ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ. ಅದೇ ರೀತಿಯಲ್ಲಿ ಈ ಭೂಮಿ ಎಂಬಂಥದ್ದು ತಿರುಗ್ತಾ ಇದೆ, ತೇಲಾಡ್ತಾ ಇದೆ, ನಮಗೆ ಗೊತ್ತಾಗುದಿಲ್ಲ. ಆದ್ರೆ ಅದು ಹೇಗೆ ನಿಂತಿದೆ, ಇದೆಲ್ಲ ಕೆಲವು ಪ್ರಶ್ನೆಗಳು. ಅವರು 6 ಪ್ರಶ್ನೆಗಳ ಬಗ್ಗೆ ಎಲ್ಲ ಹೇಳಿದ್ದಾರೆ. ನನ್ನ ಈ ಪ್ರಶ್ನೆಗೆ ಬಹುಶಃ ಈ ರೀತಿಯ ಉತ್ತರವನ್ನು ನಾನು ಕಂಡುಕೊಂಡಿದ್ದೆ ಅಂತ ತಿಳಿಸ್ತೇನೆ. ಹೇಗೆ ಇದಕ್ಕೆಲ್ಲ ಕಾರಣ ಆ ಪ್ರಜಾಪತಿ ಅಂತ ಅವರು ಹೇಳಿದ್ದಾರೆ. ಅಂದರೆ ಇಡೀ ಜಗತ್ತನ್ನು ನಿಯಂತ್ರಿಸುವಂತ ಒಂದು ಶಕ್ತಿ ಅಂತ ಹೇಳಿ. ಆತ್ಮಜ್ಞಾನದ ಮೂಲಕ ನಾವು ಸಂತೋಷವನ್ನು ಪಡ್ಕೊಳ್ಬಹುದು. ಇದೇ ಆನಂದ, ನಿಜವಾಗಿರುವಂತ ಆನಂದ. ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ಮನುಷ್ಯನಿಗೆ ಸಾವು ಉಂಟಾಗುವಾಗ ಶೋಕಿಸುವಂತ ಅಗತ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಮನುಷ್ಯನ ದೇಹಕ್ಕೆ ಸಾವು ವಿನಃ ಆತ್ಮಕ್ಕೆ ಸಾವು ಇಲ್ಲ. ಮತ್ತೆ ನಾವು ಈ ಭೂಮಿಗೆ ಬಂದದ್ದು ಯಾಕೆ ಅಂತ ಹೇಳಿದ್ರೆ ನಮ್ಮ ಆತ್ಮದ ಉನ್ನತಿಯನ್ನು ಮಾಡಲಿಕ್ಕೆ ಅಂತ ನಾವು ಎಣಿಸ್ಕೊಳ್ಬಹುದು. ಬಹಳ ಗಂಭೀರವಾದ ವಿಷಯ, ಅದನ್ನು ಬಹಳ ಸರಳ ರೀತಿಯಲ್ಲಿ ನಮಗೆ ವಿವರಿಸಿದ್ದಾರೆ. ಆದ್ದರಿಂದ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ಡಾಕ್ಟರ್ ವಿಶ್ವನಾಥ್ ಸುಂಕಸಾಳ ಅವರನ್ನು ಅಭಿನಂದಿಸುತ್ತೇನೆ. ತುಂಬಾ ಧನ್ಯವಾದಗಳು ಸರ್. ಈಗ ಈ ಒಂದು ಸಾಹಿತ್ಯದ ಈ ಒಂದು ಸಮಾರಂಭ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಕಡಿಮೆ ಜನ ಇದ್ರೂ ಕೂಡ ಅದು ಸಮಾರಂಭವೇ. ಯಾಕೆಂತ ಹೇಳಿದ್ರೆ ಇಲ್ಲಿ ಇರುವಂತ ಜನ ಅಂದ್ರೆ ಆ ಒಂದು ಮನಸ್ಸಿನ ಮಟ್ಟದಲ್ಲಿ ಇರುವವರು. ಅದರಿಂದ ಎಲ್ಲರೂ ಕೂಡ ಅತ್ಯಂತ ಶ್ರೇಷ್ಠರು ಅಂತ ನಾನು ಎಣಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವ ನೀಡಿದಂತಹ ಡಾಕ್ಟರ್ ಸುಮತಿ ಅವರಿಗೆ ನಾನು ಧನ್ಯವಾದ ಹೇಳುತ್ತಾ, ಡಾಕ್ಟರ್ ನಾ ಮೊಗಸಾಲೆಯವರು ಅವರಿಗೆ ಪುಸ್ತಕವನ್ನು ನೀಡಿ ಗೌರವಿಸಬೇಕಾಗಿ ನಾನು ಅವರಲ್ಲಿ ಕೇಳಿಕೊಳ್ತೇನೆ. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ಶ್ರೀಯುತ ಗಣೇಶ್ ಜಾರ್ಸೂಡ್. ಬಂಧುಗಳೆಲ್ಲರಿಗೂ ನಮಸ್ಕಾರ. ತಿಂಗಳ ಉಪನ್ಯಾಸ ಮಾಲೆಯ ಹರ್ಷ ನಮ್ಮಲ್ಲಿ ನಿರಂತರವಾಗಿದೆ. ಈಗಾಗಲೇ ಡಾಕ್ಟರ್ ವಿಶ್ವನಾಥ ಸುಂಕಸಾಳ ಅವರು ಹೇಳಿದಾಗೆ ಪ್ರಜಾಪತಿ ಮುಖ್ಯ. ಹಾಗಾಗಿ ಈ ಕಾರ್ಯಕ್ರಮದ ಪ್ರಜಾಪತಿಯಾಗಿರುವಂತಹ ಡಾಕ್ಟರ್ ನಾ ಮೊಗಸಾಲೆ ಅವರನ್ನ ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅವರು ಹೇಳಿದ್ರು, ನಾವೆಲ್ಲ ಜಾಗೃತರಾಗಿರ್ತೇವೆ ಅಂತೇಳಿ. ಈ ಜಾಗೃತಿ ಉಂಟು ಮಾಡುವುದರಿಂದ ನನಗೆ ಬಹಳಷ್ಟು ಮಾರ್ಗದರ್ಶನ ನೀಡುತ್ತಿರುವರು ಹಿರಿಯರಾಗಿರುವಂತಹ ನಿತ್ಯಾನಂದ ಪೈ ಸರ್ ಅವರು, ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದಕ್ಕೆಲ್ಲದಕ್ಕೂ ಕೂಡ ಕಾರಣವಾಗಿರುವಂತಹ ಒಂದು ಚೈತನ್ಯ ಶಕ್ತಿಯದು ತಾಯಿ ಮತ್ತು ಮಿತ್ರಪ್ರಭ ಗೆಳೆಯರು ಅಂತ ನಾವು ಭಾವಿಸಿಕೊಳ್ತೇವೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲೋ ಒಂದಿರುವಂತಹ ಆತ್ಮವನ್ನು ಜಾಗೃತಗೊಳಿಸಿರುವಂತಹ ವಿಶೇಷ ಉಪನ್ಯಾಸಕರಾಗಿರುವಂತಹ ವಿಶ್ವನಾಥ ಸುಂಕಸಾಳರವರನ್ನು ಬಹಳ ವಿಶೇಷವಾಗಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ 1 ಗಂಟೆ 15 ನಿಮಿಷ ಹೋದದ್ದು ಗೊತ್ತಾಗಿಲ್ಲ. ಇನ್ನು ಹೋದರೆ ನಾವೇ ಚರ್ಚಿಸ್ತೇವೆ, ಹಾಗಾಗಿ ಆಗಬಾರ್ದು ಅಂತ ಅವರು ಒಳ್ಳೆಯ ಪೂರ್ಣ ವಿರಾಮವನ್ನು ಸಂಕ್ಷಿಪ್ತವಾಗಿ ನೀಡಿದ್ದಾರೆ. ಸರ್, ತಮಗೆ ವಂದನೆ ಸಲ್ಲಿಸಿಕೊಳ್ತಾ ಇದ್ದೇನೆ. ಈಗಾಗಲೇ ಉಪಹಾರದ ವ್ಯವಸ್ಥೆ ಮಾಡಿದ ಮಹನೀಯರನ್ನು ನಾವು ಸ್ಮರಿಸಿಕೊಂಡಿದ್ದೇವೆ. ಹಾಗೆಯೇ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ಳುತ್ತಾ, ಮುಂದಿನ ದಿನಗಳಲ್ಲಿ 6ನೇ ತಾರೀಕಿಗೆ ವಿಶೇಷವಾದಂತಹ ಉಪನ್ಯಾಸ ನಡೆಯಲಿಕ್ಕಿದೆ. ನಾಗರಿಕರೆಲ್ಲರೂ ಕೂಡ ಬರಬೇಕು. ಅಂದರೆ ಹಿರಿಯ ನಾಗರಿಕರು ಬಹಳಷ್ಟು ಇದನ್ನ ಖುಷಿ ಪಡಬೇಕು ಅಂತ ಹೇಳುವಂಥದ್ದನ್ನ ಮಾನ್ಯ ಅಧ್ಯಕ್ಷರು ಹೇಳಿದ್ದಾರೆ. ಹಾಗಾಗಿ ನಮಗೆ ಕುತೂಹಲ ಕೆರಳ್ತಾ ಇದೆ, ಉಪನಿಷತ್ತುಗಳು ಇಷ್ಟೊಂದು ವಿಶೇಷವಾಗಿದೆ ಅಂತೇಳಿ. ಹಾಗಾಗಿ ನಾವೆಲ್ಲ ಶಿಷ್ಯರಾಗ್ತೇವೆ. ಬರುವಂತಹ ಅತಿಥಿಯರನ್ನ ಗುರುವಾಗಿ ಸ್ವೀಕಾರ ಮಾಡ್ತೇವೆ. ಮತ್ತೊಮ್ಮೆ ಸೇರೋಣ, ಮುಖಕ್ಕೆ ಉಳಿತಾನೆ ಅಂತ ಹೇಳ್ಕೊಳ್ಳುತ್ತಾ
6ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಮಾನ್ಯ ಅಧ್ಯಕ್ಷ ಹೇಳಿದಂತೆ ಹಿರಿಯ ನಾಗರಿಕರು ಇಡೀ ಕಾರ್ಯಕ್ರಮದ ವೆಚ್ಚವನ್ನ ವಹಿಸಿಕೊಳ್ತಿದ್ದಾರೆ ಅಂತ ಅವರು ಆಗಮಿಸಿದ್ದಾರೆ. ಇದನ್ನು ನಾವು ಮತ್ತಷ್ಟು ನಮ್ಮ ಮೊಬೈಲ್ಗಳ ಮೂಲಕ ಒಂದಷ್ಟು ನಾಗರಿಕರನ್ನ ಬರ್ಲಿಕ್ಕೆ ಹೇಳೋಣ, ವೆಚ್ಚಕ್ಕೆ ಅವರನ್ನು ಕೂಡ ಸೇರಿಸಿಕೊಳ್ಳೋಣ ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕಿದೆ. ಹಾಗಾಗಿ ಮತ್ತೆ ನಿಮ್ಮನ್ನ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ನಮಸ್ಕಾರ. ಶಾಂತಿ ಮಂತ್ರಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುರ್ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಉಪನಿಷತ್ತಿನ ಪುರೋಹಿತರಾಗಿರುವಂತಹ ನಮ್ಮ ಬಾಲಕೃಷ್ಣ ರಾವ್ ಸರ್ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ.